ರೆಕಾರ್ಡಿಂಗ್ ಏನಾದ್ರು ಕೊಡ್ಬೇಕಾ ಇದು? ಸ್ಕ್ರೀನ್ ಕಾಣಿಸ್ತಿದೆನಾ? ಎಸ್ ಸರ್. ಓಕೆ. ಬರ್ತಾರೆ ಇನ್ನು ಯಾರಾದ್ರು? ಮತ್ತೆ ಯಾರು ಬರೋರು ಇದಾರ? ಇಷ್ಟ ಅನ್ನಿಸ್ಬಿಟ್ಟು. ಸೊ ಇವತ್ತು ಇಂಟರ್ನ್ಯಾಷನಲ್ ರಿಲೇಷನ್ ಸಬ್ಜೆಕ್ಟ್ ನ ಸ್ಟಾರ್ಟ್ ಮಾಡ್ತಿದೀವಿ. ಇಲ್ಲಿ ಎಷ್ಟು ಜನಕ್ಕೆ ಬೇಸಿಕಲಿ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಒಂದು ಐಡಿಯಾ ಇದೆ, ಅಥವಾ ಯಾರಾದ್ರೂ ನ್ಯೂ ಪರ್ಸನ್ ಬಂದಿದ್ದೀರಾ ಜಾಯ್ನ್ ಆಗಿರೋದು? ನೀವು ಯು ಹ್ಯಾವ್ ಅನ್ ಐಡಿಯಾ ಅಬೌಟ್ ಎಕ್ಸಾಮ್ ಅನ್ ಆಲ್, ರೈಟ್? ಸೊ ಈ ಸಬ್ಜೆಕ್ಟ್ ಯಾವ ಪಾರ್ಟ್ ಅಲ್ಲಿ ಬರುತ್ತೆ ಗೊತ್ತಲ್ಲ ಎಲ್ಲ? ನಿಮ್ ಟೋಟಲಿ ಎಕ್ಸಾಮ್ ಅಲ್ಲಿ GS 1, 2, 3, 4 ಅಂತ 4 GS ಪಾರ್ಟ್ಸ್ ಇದಾವೆ. ಆ GS 1, GS 2, GS 2 ಒಳಗಡೆ the subject will be divided into 5 parts basically. Okay, the first one is constitution, Indian polity. Okay, ಅದಾದ್ಮೇಲೆ governance, social justice, ಅದಾದ್ಮೇಲೆ international relation. Okay, so ನಿಮಗೆ ಗೊತ್ತು every GS is having marks of 250. Okay, weightage ಎಷ್ಟಿದೆ each GS? 250. Out of this 250, ಈ ಎಲ್ಲಾ parts go more or less they will be getting 50% of 50 marks. 20% of the marks for each section. Okay, so polity in the general ನಿಮಗೆ 20% of marks ಬರುತ್ತೆ ಅಂದ್ರೆ 50 marks ಅಷ್ಟು. ಮತ್ತೆ ಇದು ಇಂಡಿಯನ್ ಪಾಲಿಟಿ, ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್. ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಅಂತ ಬಂದ್ರೆ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ಅರೌಂಡ್ 50 marks out of 250, or as I said 20% of the total marks. Okay, ಆನ್ಲೈನ್ ಅಲ್ಲಿ ಕೇಳಿಸ್ತಿದೆನಾ? ಎಸ್ ಸರ್, ಕೇಳಿಸ್ತಿದೆ. ವೆರಿ ಗುಡ್. ಏನಾದ್ರೂ ಡೌಟ್ ಇದ್ರೆ ಕೇಳಿ ಆ ಟೈಮಲ್ಲಿ. ಓಕೆ, ಫೈನ್. ಸೊ ಮೂವ್ ವಿತ್ ದ ಸಬ್ಜೆಕ್ಟ್ IR. ಸೊ ನಿಮಗೆ ಇಂಟರ್ನ್ಯಾಷನಲ್ ರಿಲೇಷನ್ ಅಂದ ತಕ್ಷಣ ವಾಟ್ ಆರ್ ದ ಥಿಂಗ್ಸ್ ಯು ಗೋನಾ ಗೆಟ್ ಇನ್ ಟು ಯುವರ್ ಮೈಂಡ್? ಹಂಗೆ ಜನರಲ್ ಆಗಿ ಹೇಳಿ. ಟ್ರೈ ಔಟ್. ಇಂಡಿಯಾಸ್ ರಿಲೇಷನ್ ಗುಡ್. ಅದ್ರ ಜೊತೆಗೆ ಅಮೆರಿಕಾ. ಓಕೆ, ಸೊ ರೀಸೆಂಟ್ ಆಗಿ ನಡೀತಕ್ಕಂಥ ಯುಕ್ರೇನ್ ವಾರ್, ದೆನ್ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋ ಸೌತ್ ಸುದಾನ್ ವಾರ್ ಸ್ಟಾರ್ಟ್ ಆಗಿದೆ. ದೆನ್ ಅವಾಗ ನೀವು ಇಂಪೋರ್ಟ್ ಟು ಎಕ್ಸ್ಪೋರ್ಟ್ ಅಂತ ಮಾತಾಡ್ತಿರ್ತೀರಾ. ಸೊ ಇದ್ರಲ್ಲಿ ಎಕಾನಮಿ ಎಷ್ಟು ಜನಕ್ಕಾಗಿದೆ? ಕಂಪ್ಲೀಟ್ ಆಗಿದೆ ನಿಮಗೆ? ಎಲ್ರಿಗೂ ಆಗಿದೆ. ಸೊ ಪಾಲಿಟಿ ಆಗೇ ಇಲ್ಲ, ಐಡಿಯಾನೇ ಇಲ್ಲ. ಸಿ IR ಏನಿದೆ ಅಲ್ಲ, ಇಟ್ಸ್ ಲೈಕ್ ಅ ಇಂಟರ್ಸೆಕ್ಷನ್ ಆಫ್ ಮಲ್ಟಿಪಲ್ ಸಬ್ಜೆಕ್ಟ್ಸ್. ನೀವು IR ಅನ್ನ ಒಂದೇ ಸಬ್ಜೆಕ್ಟ್ಸ್ ನ ತಗೊಂಡು ಹೋಗಕ್ ಆಗೋದಿಲ್ಲ. ಯು ಶುಡ್ ಆಲ್ಸೋ ಬಿ ಗುಡ್ ಇನ್ ಜಾಗ್ರಫಿ. ಓಕೆ, ಜೊತೆಗೆ ಯು ಶುಡ್ ಆಲ್ಸೋ ನೋ ಅಬೌಟ್ ಹಿಸ್ಟ್ರಿ. ಫಾರ್ ಎಕ್ಸಾಂಪಲ್, ಇವತ್ತು ನೋಡಿದ್ರೆ ಎವ್ರಿ ನೆರೇಟಿವ್, ನೀವು ಯಾವತ್ತು ರ್ಯಾಂಡಮ್ ಆಗಿ ಬುಕ್ ತೆಗೆದು ಪೇಪರ್ ಹಿಂದೂ ತೆಗೆದು ನೋಡಿದ್ರೆ ವರ್ಲ್ಡ್ ಪೇಜ್ ಅಲ್ಲಿ
ಅಮೆರಿಕ ಬಗ್ಗೆ ಏನೋ ನ್ಯೂಸ್ ಇದ್ದೇ ಇರುತ್ತೆ. ಅದೇ ರೀತಿ ಮಿಡಿಲ್ ಈಸ್ಟ್ ಬಗ್ಗೆ ನ್ಯೂಸ್ ಏನೋ ಇದ್ದೇ ಇರುತ್ತೆ. ಅಗೇನ್ ಆಫ್ರಿಕಾ ಕೆಲವೊಂದ್ಸರಿ ಇರುತ್ತೆ, ಕೆಲವೊಂದ್ಸರಿ ಇರಲ್ಲ. ಇಫ್ ಯು ಟಾಕ್ ಅಬೌಟ್ ಸೌತ್ ಅಮೆರಿಕಾ, ವೆರಿ ರೇರ್ಲಿ. ಓಕೆ ಅಲ್ಲ, ಮತ್ತೆ ನೀವು ಏಷ್ಯಾ ಪೆಸಿಫಿಕ್, ಜಪಾನ್, ಚೈನಾ, ತೈವಾನ್ ಆ ಕಡೆ ಬಂದ್ರೆ ಎವ್ರಿ ಡೇ ಒನ್ ಆರ್ ಅದರ್ ನ್ಯೂಸ್ ವಿಲ್ ಬಿ ದೇರ್. ಸೊ ವೈ? ಅದಕ್ಕೆಲ್ಲ ಆನ್ಸರ್ ಹಿಸ್ಟ್ರಿ ಇರುತ್ತೆ, ಪರ್ಟಿಕ್ಯುಲರ್ಲಿ ವರ್ಲ್ಡ್ ಹಿಸ್ಟ್ರಿ. ಓಕೆ, ದೆನ್ ಎಕಾನಮಿ. ಸೊ ಈ ಮೂರು ಸಬ್ಜೆಕ್ಟ್ ಇಂಟರ್ಸೆಕ್ಷನ್ ಐಆರ್. ಓಕೆ, ಈ ಮೂರನ್ನು ಹೆಂಗ್ ಅಪ್ಲೈ ಮಾಡ್ತಿದೀವಿ ರಿಯಲ್ ಟೈಮ್ ವರ್ಲ್ಡ್ ಅಲ್ಲಿ, ದಟ್ ಇಸ್ ಐಆರ್. ಓಕೆ, ಸೊ ನಾನೇನ್ ಮಾಡ್ತೀನಿ, ವರ್ಲ್ಡ್ ಹಿಸ್ಟ್ರಿದು ಸಮ್ ಇವೆಂಟ್ಸ್. ಓಕೆ, ಸಮ್ ಇವೆಂಟ್ಸ್ ಇವತ್ತಿನ ವರ್ಲ್ಡ್ ಅಫೇರ್ಸ್ ಹೆಂಗ್ ನಡೀತಿದೆ ಅನ್ನೋದಕ್ಕೆ ಒಂದು ಐಡಿಯಾ ಕೊಡೋಕೆ ಐ ವಿಲ್ ಟೇಕ್ ಅಪ್. ಓಕೆ, ವರ್ಲ್ಡ್ ಹಿಸ್ಟ್ರಿ ಎಷ್ಟು ಬೇಕೋ ಅಷ್ಟು ಬೇಸಿಕಲಿ ಹೇಳಿರ್ತೀನಿ. ಅದ್ರ ಜೊತೆಗೆ ಎಕಾನಮಿಕ್ ಯಾವ್ದೋ ಒಂದು ಟಾಪಿಕ್ ಬಂದ್ರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ರಿಲೇಟೆಡ್ ಬಂದ್ರೆ, ಫಾರೆಕ್ಸ್ ರಿಸರ್ವ್ ಬಗ್ಗೆ ಬಂದ್ರೆ, ಈಗ ರೀಸೆಂಟ್ ಆಗಿ ಸಮಥಿಂಗ್ ವಾಸ್ ದೇರ್ ಇನ್ ನ್ಯೂಸ್ ಲೈಕ್ ವಾಸ್ಟ್ರೋ ಅಕೌಂಟ್, ನಾಸ್ಟ್ರೋ ಅಕೌಂಟ್ ಅಂತ. ಓಕೆ, ಇಂಡಿಯಾ ಮತ್ತೆ ರಷ್ಯಾ ಎರಡು ಟ್ರೇಡ್ ಮಾಡಕ್ಕೆ ದೇ ಯೂಸ್ ದಿಸ್ ಅಕೌಂಟ್ ಕಾಲ್ಡ್ ವಾಸ್ಟ್ರೋ ಅಂಡ್ ನಾಸ್ಟ್ರೋ ಅಕೌಂಟ್. ಓಕೆ, ಅದು ಏನು, ಮತ್ತೆ ಸ್ವಿಫ್ಟ್ ಮೆಸೇಜಿಂಗ್ ಸಿಸ್ಟಮ್ ಅದು ಏನು, ದೋಸ್ ಥಿಂಗ್ಸ್ ಐ ವಿಲ್ ಬಿ ಡಿಸ್ಕಸಿಂಗ್ ಆಸ್ ಅಂಡ್ ವೆನ್ ಟೈಮ್ ಕಮ್ಸ್. ಓಕೆ, ಬೇಸಿಕಲಿ ನಮ್ದು ಮೇನ್ ಐಡಿಯಾ ಏನ್ ಇರ್ಬೇಕಪ್ಪ ಅಂದ್ರೆ, ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಇಂಡಿಯಾ ಶುಡ್ ಬಿ ದ ಸೆಂಟರ್. ಓಕೆ, ಯಾವುದೇ ಕಂಟ್ರಿ ವರ್ಲ್ಡ್ ಅಲ್ಲಿ ಏನೇ ಪಾಲಿಸಿ ಮಾಡ್ಲಿ, ಹೌ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ವಿತ್ ಇಂಡಿಯಾ, ದಟ್ ಶುಡ್ ಬಿ ದ ಸೆಂಟರ್ ಒನ್. ಓಕೆ, ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಒಳಗಡೆ ಓನ್ಲಿ ಒನ್ ಥಿಂಗ್ ಗೆಟ್ಸ್ ಪ್ರಮೋಟೆಡ್, ದಟ್ ಈಸ್ ನ್ಯಾಷನಲ್ ಇಂಟ್ರೆಸ್ಟ್. ವಾಟ್ ಇಸ್ ದ ನ್ಯಾಷನಲ್ ಇಂಟ್ರೆಸ್ಟ್ ಆಫ್ ಇಂಡಿಯಾ? ಫಾರ್ ಎಕ್ಸಾಂಪಲ್, ರೀಸೆಂಟ್ ಆಗಿ ನೋಡ್ರಿ, ರಷ್ಯಾ ಮತ್ತೆ ಯುಕ್ರೇನ್ ವಾರ್ ಆಯ್ತು. ಅವಾಗ ಅಮೆರಿಕಾ ಸೆಟ್ ಟು ಇಂಡಿಯಾ ದಟ್ ಯು ಶುಡ್ ನಾಟ್ ಹ್ಯಾವ್ ಎನಿ ಟ್ರೇಡ್ ವಿತ್ ರಷ್ಯಾ. ಬಟ್ ಇಂಡಿಯಾ ಏನ್ ಮಾಡ್ತಾ ಟೈಮಲ್ಲಿ, ಇಟ್ ಕಂಟಿನ್ಯೂ ಟು ಟ್ರೇಡ್ ವಿತ್ ರಷ್ಯಾ. ಅದೇ ರೀತಿ 2017 ಅಲ್ಲಿ ಒಂದು ಇವೆಂಟ್ ಆಗಿತ್ತು, ಅದರಲ್ಲಿ ಅಮೆರಿಕಾ ವಾಂಡ್ ಇಂಡಿಯಾ ದಟ್ ಯು ಶುಡ್ ನಾಟ್ ಡೂ ಎನಿ ಟ್ರೇಡ್ ವಿತ್ ಇರಾನ್. ಅವಾಗ ಇಂಡಿಯಾ ಏನ್ ಮಾಡ್ತು, ಅಮೆರಿಕನ್ ಸಪೋರ್ಟ್ ಮಾಡುತ್ತೆ. ಓಕೆ, ಇಟ್ ಡಿಡ್ ನಾಟ್ ಗೋ ವಿತ್ ಇರಾನ್. ವೈ? ಬಿಕಾಸ್ ನ್ಯಾಷನಲ್ ಇಂಟ್ರೆಸ್ಟ್. ಓಕೆ, ಸೊ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನೋದ್ರಿಗಿನ ಮುಂಚೆ ನ್ಯಾಷನಲ್ ಇಂಟ್ರೆಸ್ಟ್ ಒಳಗಡೆ ನೇಷನ್ ಅಂತಿದೆ. ಸೊ ಹೌ ಡಿಡ್ ದ ಕಾನ್ಸೆಪ್ಟ್ ಆಫ್ ನೇಷನ್ ಕೇಮ್ ಅಲ್ವಾ? ಸೊ ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ ಯಾರಿಗಾಗಿದೆ, ಓದಿದ್ದೀರಾ? ಅದ್ರಲ್ಲಿ ಓದ್ಬೇಕಾದಾಗ ನೀವು ಏನ್ ಓದ್ತೀರಾ, ರಾಜ. ಓಕೆ, ಒಂದು ಕಿಂಗ್ಡಮ್, ಡೈನಸ್ಟಿ ಅಂತ ಓದ್ತೀರಾ. ಬಟ್ ಈಗ ನೋಡಿದ್ರೆ ಎಲ್ಲಾದ್ರೂ ಆತರ ಡೈನಸ್ಟಿಕ್ ರೂಲ್ ನಡೀತಿರೋದು ನೋಡಿದಿರಾ? ನಡೀತಿದೆ ವರ್ಲ್ಡ್ ಅಲ್ಲಿ ಇವತ್ತಿಗೂ ದೇರ್ ಇಸ್ ಮನಾರ್ಕಿ. ಓಕೆ, ಸಮ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಅಲ್ಲಿ ಇನ್ನೂ ಮನಾರ್ಕಿ ನಡೀತಿದೆ. ಸೊ ಈ ನೇಷನ್ ಅನ್ನೋ ಐಡಿಯಾ ಯಾವಾಗಿಂದ ಬಂತು? ಯು ಶುಡ್ ಹ್ಯಾವ್ ಅನ್ ಐಡಿಯಾ, ಜಸ್ಟ್ ಅನ್ ಐಡಿಯಾ. ನೇಷನ್ ಮತ್ತೆ ಸ್ಟೇಟ್ ಡಿಫರೆನ್ಸ್ ಏನು? ಓಕೆ, ವೈ ಡಿಡ್ ದ ವಾರ್ ಸ್ಟಾರ್ಟ್? ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್. ಸಿ, ನಮ್ ಇಡೀ ಐಆರ್ಗೆ ಬೆಡ್ ರಾಕ್ ಆಗೋದೇನಪ್ಪಾ ಅಂತಂದ್ರೆ, ಇವತ್ತಿನ ಐಆರ್ಗೆ ಬೆಡ್ ರಾಕ್ ಆಗೋದೇನಂದ್ರೆ, ಫಸ್ಟ್ ವರ್ಲ್ಡ್ ವಾರ್ ಯು ಶುಡ್ ಅನ್ ಓವರ್ ಆಲ್ ಐಡಿಯಾ, ಯಾರ್ಯಾರು ಪಾರ್ಟಿ ಆಗಿದ್ರು, ಹೂ ಆರ್ ದ ಸ್ಟೇಕ್ ಹೋಲ್ಡರ್ಸ್ ಅಂಡ್ ವಾಟ್ ವರ್ ದೇರ್ ಇಂಟ್ರೆಸ್ಟ್, ದಟ್ ಯು ಶುಡ್ ನೋ. ಅಂಡ್ ವಿನ್ ಆಗಿದ್ದಾರೆ, ವಿನ್ ಆದ್ಮೇಲೆ ಆಗಿರ್ತಕ್ಕಂಥ ಕಾನ್ಸಿಕ್ವೆನ್ಸಸ್. then what are the events led to second world war? Okay, ಈ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ನಡಿಬೇಕಾದಾಗ ವಾಟ್ ವಾಸ್ ದ ಕಂಡೀಷನ್ ಆಫ್ ಇಂಡಿಯಾ? when did second world war end? Anybody? Very good. ಇಂಡಿಯಾಗೆ ಫ್ರೀಡಮ್ ಬಂದಿದ್ದು 1946. So which clearly says during these two wars India was a colonized country. India was still under the dependency of UK. ಸೊ ಆ ಎರಡು ವರ್ಲ್ಡ್ ವಾರ್ ಒಳಗಡೆ ಯುಕೆಗೆ ಏನೇನ್ ಎಫೆಕ್ಟ್ ಆಗುತ್ತೋ ಅದ್ರದ್ದು ರಿಫ್ಲೆಕ್ಷನ್ ಇಂಡಿಯಾದಲ್ಲಿ ಆಗುತ್ತೋ ಇಲ್ವೋ? ಓಕೆ, ದಟ್ ಯು ಶುಡ್ ಹ್ಯಾವ್ ಅನ್ ಐಡಿಯಾ. ದೆನ್ ಕೋಲ್ಡ್ ವಾರ್. ಓಕೆ, ಇಫ್ ಐ ಡ್ರಾ ಹಿಸ್ಟ್ರಿ ಅಂಡ್ IR, this is world history, this is international relation, this can be we can say it as cold war. End of the world history and the beginning of IR, cold war. Okay, so ಇದ್ರೊಳಗಡೆ ಫಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಎಲ್ಲ ಇಲ್ಲಿ ಬರುತ್ತೆ. ದೆನ್ ನೆಕ್ಸ್ಟ್ ಬರ್ತಕ್ಕಂಥ ಕೋಲ್ಡ್ ವಾರ್. ಕೋಲ್ಡ್ ವಾರ್ ಆದ ನಂತರ ಬರ್ತಕ್ಕಂಥ ಯಾವುದು, ಸೌತ್ ಕೊರಿಯಾ ನಾರ್ತ್ ಕೊರಿಯಾ ವಾರ್. ದೆನ್ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಅಂತ ಕೇಳಿರ್ತೀರ. ಓಕೆ, ದೆನ್ ಯುರೋಪ್ ಒಳಗಡೆ ಒಂದು ಐರನ್ ಕರ್ಟನ್ ಅಂತ ಫಾರ್ಮೇಶನ್ ಆಗುತ್ತೆ. ಓಕೆ, ಅದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಬಟ್ ಯು ಶುಡ್ ನೋ ಅನ್ ಐಡಿಯಾ. ಸೊ ಆಲ್ ದೀಸ್ ಇವೆಂಟ್ಸ್ ಇವತ್ತು ನಮ್ಮ ವರ್ಲ್ಡ್ ಹೆಂಗ್ ವರ್ಕ್ ಆಗ್ತಿದೆ. ಓಕೆ, ವೈ ವಿ ಆರ್ ಗಿವಿಂಗ್ ಮೋರ್ ಪ್ರಾಮಿನೆನ್ಸ್ ಫಾರ್ ದ ವೆಸ್ಟರ್ನ್ ಕಂಟ್ರೀಸ್. ಓಕೆ, ಇಂಡಿಯಾದ ಒಳಗಡೆ ಕರೆಂಟ್ಲಿ ಆಲ್ಸೋ ನಾವು ಕೊಲೊನೈಸ್ ಆಗಿ ಇಂಡಿಪೆಂಡೆಂಟ್ ಆಗಿದ್ದೀವಿ. ಬಟ್ ಇವನ್ ಟುಡೇ ಇಫ್ ಎನಿಬಡಿ ಸ್ಪೀಕ್ಸ್ ಇಂಗ್ಲಿಷ್ ವಿ ಗಿವ್ ದೆಮ್ ಮೋರ್ ರೆಸ್ಪೆಕ್ಟ್. ಆ ಕೊಲೊನೈಸ್ಡ್ ಮೈಂಡ್ ಸೆಟ್ ಇನ್ನೂ ನಮ್ಮ ಹತ್ರ ಇದೆ, ಇಲಿಟಿಸ್ಟ್ ಮೈಂಡ್ ಸೆಟ್. The one who wears a Western
clothes, for example, they will be more respected in the society. For example, suit boot ಹಾಕೊಂಡ್ ಬಂದ್ರೆ you give them more respect. But somebody comes with dhoti, which is the Indian culture, ಏನ್ ಮಾಡ್ತೀವಿ, we undergrade them. ಇವ್ರೇನೋ ನಾರ್ಮಲ್ ಆಗಿ ಹಳ್ಳಿ ಕಡೆಯಿಂದ ಬಂದಿರಬೇಕು ಅನ್ನೋ ಫೀಲ್. ಓಕೆ, ಸೊ ಈ ಎಲ್ಲ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ದಟ್ ಮ್ಯಾನಿಫೆಸ್ಟೆಡ್ ದ ವೇ ವರ್ಲ್ಡ್ ವರ್ಕ್. ಓಕೆ, ಅದ್ರ ಬಗ್ಗೆ ಇದು ಆಗ್ತಾ ದೆನ್ ವಿ ವಿಲ್ ಕಮ್ ಟು ಏನ್ ಹೇಳಿದೆ ಅದು ಹಿಸ್ಟಾರಿಕ್ ಪಾರ್ಟ್. ಓಕೆ, ದೆನ್ ಇದನ್ನಾದ್ಮೇಲೆ ಐ ವಿಲ್ ಕಮ್ ಅಪ್ ವಿತ್ ಇಂಡಿಯನ್ ಫಾರಿನ್ ಪಾಲಿಸಿ. ಇಂಡಿಯಾ ಯಾವಾಗ ಆಗಿರೋದು? 1947 ಇಂಡಿಪೆಂಡೆನ್ಸ್. ಸೊ 1947 ಇಂದ ಇಂಡಿಯಾ ಟರ್ನ್ಡ್ ಔಟ್ ಟು ಬಿ ನೇಷನ್, ಫ್ರೀ ನೇಷನ್. ಓಕೆ, ನೀವು ವರ್ಲ್ಡ್ ಅದು ಮಿಡಿವಲ್ ಹಿಸ್ಟ್ರಿ, ಮಿಡಿವಲ್ ಅಲ್ಲ ಮಾಡರ್ನ್ ಅಲ್ಲಿ ಓದ್ಬೇಕಾದಾಗ ಯು ವಿಲ್ ಸ್ಟಡಿ ಸಮಥಿಂಗ್ ಕಾಲ್ಡ್ ನ್ಯಾಷನಲಿಸಮ್. ಓಕೆ, ಸೊ ನೇಷನ್ ಮತ್ತೆ ಸ್ಟೇಟ್ ಡಿಫರೆನ್ಸ್ ಏನು? ಎನಿಬಡಿ ಕ್ಯಾನ್ ಟ್ರೈ. ನೇಷನ್ ಸ್ಟೇಟ್, ನ್ಯಾಷನಲಿಸಮ್ ಬದಲಿ ಸ್ಟೇಟಿಸಮ್ ಅಂತ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ. ಓಕೆ, ಬಟ್ ಇವನ್ ಟುಡೇ ನೀವು ಪಾಲಿಟಿಲ್ ಓದ್ಬೇಕಾದಾಗ ಏನಂತ ಮೆನ್ಷನ್ ಮಾಡ್ತಾರೆ ಎವ್ರಿ ಆರ್ಟಿಕಲ್ ಅಲ್ಲಿ 12 to 35 ಒಳಗಡೆ ಎಲ್ಲ ಕಡೆ ಏನ್ ಮೆನ್ಷನ್ ಮಾಡ್ತಾರೆ? ನೇಷನ್ ಮೆನ್ಷನ್ ಮಾಡ್ತಾರ, ಸ್ಟೇಟ್ ಮೆನ್ಷನ್ ಮಾಡ್ತಾರ? ಸ್ಟೇಟ್, ಬಿಕಾಸ್ ದ 12th article is all about state only. What is a state? State should not do this, state should not do that, is what you study in fundamental rights. Why state? ಇಲ್ಲಿ ಅವಾಗ ಪ್ರೊಟೆಸ್ಟ್ ಮಾಡ್ಬೇಕಾದಾಗ ಈ ಬ್ರಿಟಿಷ್ ವಿರುದ್ಧ ನಾವು ಏನಪ್ಪಾ ನೋ ಕೋಆಪರೇಷನ್ ಮೂವ್ಮೆಂಟ್ ಅವನ್ನೆಲ್ಲ ಮಾಡ್ಬೇಕಾದಾಗ ಅವಾಗ ನೇಷನ್ ಅಂತ ಯೂಸ್ ಮಾಡ್ತೀವಿ, ಇಲ್ಲ ಸ್ಟೇಟ್ ಯೂಸ್ ಮಾಡ್ತೀವಿ. ಯು ಶುಡ್ ನೋ ದ ಡಿಫರೆನ್ಸ್. ಓಕೆ, ನೇಷನ್ ಸ್ಟೇಟ್ ದಟ್ ಆಲ್ಸೋ ಐ ವಿಲ್ ಸೇ, ಅದನ್ನ ಹೇಳ್ತೀನಿ. ಓಕೆ, ದೆನ್ ಈಗ ಇಂಡಿಯನ್ ನೇಷನ್ ಆಗಿ ಡೆವಲಪ್ ಆಗ್ಬೇಕಾದಾಗ ಹೂ ವೇರ್ ದ ಪ್ರೈಮ್ ಮಿನಿಸ್ಟರ್ಸ್, ವಾಟ್ ವೇರ್ ದ ಟೆಂಪರ್ಮೆಂಟ್? ಅವರು ಸೋಷಿಯಲಿಸಂ ಹತ್ರ ಜಾಸ್ತಿ ಇದ್ರ ಅಥವಾ ಕ್ಯಾಪಿಟಲಿಸಂ ಹತ್ರ ಜಾಸ್ತಿ ಇದ್ರ? ಇದನ್ನ ಹೇಳೋಕ್ಕಿಂತ ಮುಂಚೆ ಈ ಎರಡು ಐಡಿಯಾಲಜಿ ಅಂದ್ರೆ ಏನು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಈ ಎರಡು ಐಡಿಯಾಲಜಿನ ಪ್ರೆಸೆಂಟ್ಲಿ ವರ್ಲ್ಡ್ ನ ಗವರ್ನ್ ಮಾಡ್ತಿರೋದು. ಓಕೆ, ಸೊ ರಷ್ಯಾ ಫಾಲೋಸ್ ಕಮ್ಯುನಿಸಂ, ಮಾರ್ಕ್ಸಿಸಂ, ಕಮ್ಯುನಿಸಂ ಆರ್ ಸೋಷಿಯಲಿಸಂ. ಈ ಕಡೆ ಅಮೆರಿಕ ಬಂದ್ರೆ ಕ್ಯಾಪಿಟಲಿಸಂ, ಡೆಮೋಕ್ರಸಿ, ಇಂಡಿವಿಜುವಲ್ ಫ್ರೀಡಮ್, ಲಿಬರಲಿಸಂ, ಅದೆಲ್ಲ ಅಮೆರಿಕ ಹೇಳುತ್ತೆ. ಸೊ ಅವ್ರಿಬ್ರು ನಡುವೆ ನಡೆಯೋ ವಾರೇ ಡಿಫ್ರೆಂಟ್ ವೇ ಒಳಗಡೆ ನಾವು ನೋಡ್ತೀವಿ ವರ್ಲ್ಡ್ ಅಲ್ಲಿ. ಇವನ್ ರಷ್ಯಾ ಯುಕ್ರೇನ್ ವಾರ್ ನೋಡಿದ್ರು ಕೂಡ ಇಟ್ ಇಸ್ ಇಂಡೈರೆಕ್ಟ್ ವಾರ್ ಬಿಟ್ವೀನ್ ರಷ್ಯಾ ಅಂಡ್ USA, ಎವ್ರಿ ಒನ್ ನೋಸ್ ಆತ. ಓಕೆ, ಸೊ ಆ ತರ ನಮ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಯಾರ್ಯಾರು ಆಗಿದ್ರಲ್ಲ 1947 ಇಂದ ಇಲ್ಲಿವರೆಗೂ ಅವ್ರ ಟೆಂಪರ್ಮೆಂಟ್ ಹೆಂಗಿದೆ? ಸೊ ಇಫ್ ಯು ಟೇಕ್ ಎಕ್ಸಾಂಪಲ್ ಆಫ್ ನೆಹರು ಜಾಸ್ತಿ ಯಾರಿಗೆ ಸಪೋರ್ಟ್ ಮಾಡ್ತಿದ್ರು? ಸೋಷಿಯಲಿಸಮ್ ಇಲ್ಲಿ. ರಷ್ಯಾ ಅನ್ನೋದಕ್ಕೆ ಸೋಷಿಯಲಿಸಮ್ ಅಂತ ಹೇಳ್ಬೇಕು, ಐಡಿಯಾನ ಸಪೋರ್ಟ್ ಮಾಡ್ಬೇಕು ಹೇಳ್ಬೇಕಾದ್ರೆ. ಓಕೆ, ದೆನ್ ಅದಾದ್ಮೇಲೆ ಇಂದಿರಾ ಗಾಂಧಿ ಬಂದ್ರು. ಸೊ ನೆಹರು ಪೀರಿಯಡ್ ನಾವೇನಂತ ಕರಿತೀವಿ? ಪೀರಿಯಡ್ ಆಫ್ ಐಡಿಯಾಲಿಸಮ್. ಐಡಿಯಲಿಸ್ಟಿಕ್ ಜಾಸ್ತಿ ಅಂದ್ರೆ ಈ ತರ ಆದರ್ಶವಾದ ಅಂತಾರಲ್ಲ ಅದು ಜಾಸ್ತಿ. ಅವ್ರಾದ್ಮೇಲೆ ಬಂದಿದ್ದು ಯಾರು? ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಯಾರು? ಶಾಸ್ತ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ. ಓಕೆ, ಶಾಸ್ತ್ರಿ ಜಿ ಹೆಂಗಿತ್ತು? ಅದಾದ್ಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಇಂಡಿಯಾಗೆ ಯಾರು? ಇಂದಿರಾ ಗಾಂಧಿ. ಅವ್ರ ಟೈಮ್ ಅಲ್ಲಿ ಹಿಸ್ಟಾರಿಕ್ ಚೇಂಜಸ್ ಜಾಸ್ತಿ ಆಗುತ್ತೆ, ಪೊಲಿಟಿಕಲ್ ಚೇಂಜಸ್ ಜಾಸ್ತಿ ಆಗುತ್ತೆ, ದೆನ್ ಎಕನಾಮಿಕ್ ಚೇಂಜಸ್ ಇನ್ನೂ ಜಾಸ್ತಿ ಆಗುತ್ತೆ, ಗ್ರೀನ್ ರೆವಲ್ಯೂಷನ್ ಬರುತ್ತೆ ಅವ್ರ ಟೈಮ್ ಅಲ್ಲಿ, ಎಮರ್ಜೆನ್ಸಿ. ಓಕೆ, ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ಯಾವುದು? ಕೇಸ್ ಯಾವ್ದು ಅವ್ರ ಟೈಮಲ್ಲೇ ಬಂದಿದ್ದು. ಓಕೆ, ಸೊ ಇವೆಲ್ಲ ಯು ಹ್ಯಾವ್ ಟು ನೋ. ನಾನು ಹೋಗ್ಬೇಕಾದಾಗ ಎಷ್ಟೆಷ್ಟಾಗುತ್ತೋ ಅಷ್ಟು ಪಾಲಿಟಿಕ್ ಪಾಯಿಂಟ್ಸ್ ನ ಹೇಳ್ಕೊಂಡು ಹೋಗ್ತಿರ್ತೀನಿ, ಯು ಕ್ಯಾಚ್ ಅಪ್. ಓಕೆ, ಸೊ ಇಂದಿರಾ ಗಾಂಧಿ ಪೀರಿಯಡ್, ಅದಾದ್ಮೇಲೆ ರಾಜೀವ್ ಗಾಂಧಿ ಪೀರಿಯಡ್, ಇದಾದ್ಮೇಲೆ VP ಯಾರು 1991 ಅಲ್ಲಿ ಆಗ್ತಾರಲ್ಲ, ಎಕನಾಮಿಕ್ ರಿಫಾರ್ಮ್ ಮಾಡ್ತಾರೆ, PV ನರಸಿಂಹರಾವ್. ಓಕೆ, ಸೊ ಇಲ್ಲಿಂದ ಒಂದು ಡಿಫ್ರೆಂಟ್ ಹಿಸ್ಟ್ರಿ. 1991 ಮುಂಚೆ ಇರೋ ಇಂಡಿಯಾ ಬೇರೆ, ಇದಾದ್ಮೇಲೆ ಆಗೋ ಇಂಡಿಯಾ ಬೇರೆ. ಇಂಡಿಯಾದೊಳಗಡೆ ಎಕನಾಮಿಕ್ ಡೆವಲಪ್ಮೆಂಟ್ ಎಲ್ಲ ಫಾಸ್ಟ್ ಫೇಸ್ ಒಳಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ ದೋಸ್ ಥಿಂಗ್ಸ್. ಈ 1991 ಇದೆಲ್ಲ, ದಿಸ್ ಇಸ್ ದ ಇಯರ್ ವೆನ್ ಕೋಲ್ಡ್ ವಾರ್ ಎಂಡೆಡ್. ಓಕೆ, ವರ್ಲ್ಡ್ ಅಲ್ಲಿ ಎರಡು ಸೂಪರ್ ಪವರ್ ಫೈಟ್ ಮಾಡ್ತಿದ್ವು ಇಂಡೈರೆಕ್ಟ್ಲಿ ಇನ್ ದ ಫಾರ್ಮ್ ಆಫ್ ಕೋಲ್ಡ್ ವಾರ್. ಆ ಕೋಲ್ಡ್ ವಾರ್ ಎಂಡ್ ಆಗಿದ್ದಾವಾಗ 1991. ಓಕೆ, ಏನೋ ಡೌಟ್ ಯಾರು ಇಲ್ಲಲ್ಲ? ಸರಿ. ಸೊ ಇದಾದ್ಮೇಲೆ ಬಂದಿರೋ ಪ್ರೈಮ್ ಮಿನಿಸ್ಟರ್ಸ್ ಹೆಂಗ್ ವರ್ಕ್ ಮಾಡಿದ್ರು? ಫಾರ್ ಎಕ್ಸಾಂಪಲ್ ವಿ ಟಾಕ್ ಅಬೌಟ್ ಅಟಲ್ ಬಿಹಾರಿ ವಾಜಪೇಯಿ. ಅವ್ರ ಟೈಮಲ್ಲೇ ನಮ್ಗೆ ಏನ್ ಬಂತು? ನ್ಯೂಕ್ಲಿಯರ್ ವೆಪನ್ ಬಂತು. ಸೊ ನ್ಯೂಕ್ಲಿಯರ್ ವೆಪನ್ ಏನಿದೆಯಲ್ಲ, ಇದು ನಮ್ದು ಸಪರೇಟ್ ಆಗಿ ಒಂದು 3-4 ಕ್ಲಾಸಸ್ ಮಾಡ್ತೀನಿ, ಬಿಕಾಸ್ ದಿಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ UPSC ಫೋಕಸ್ ಅಂಡ್ ಇವನ್ ಯು ಹ್ಯಾವ್ ಟು ಫೋಕಸ್. ಇವತ್ತಿಗೆ ರಷ್ಯಾ ಅಷ್ಟು ಸ್ಟ್ರಾಂಗ್ ಆಗಿ ವಾರ್ ಮಾಡ್ತಿರೋ ಕಾರಣ ಏನು? ನ್ಯೂಕ್ಲಿಯರ್ ವೆಪನ್. ದೇ ಹ್ಯಾವ್ ನ್ಯೂಕ್ಲಿಯರ್ ವೆಪನ್.
It is a new power, in fact, I must say. Okay. Atal Bihari Vajpayee. Next, ಅದಾದ್ಮೇಲೆ ಬರೋದು ಮನಮೋಹನ್ ಸಿಂಗ್. ಓಕೆ, ಅವ್ರ ಆದ್ಮೇಲೆ ನೆಕ್ಸ್ಟ್ ಮೋದಿಜಿ. ಸೊ ನ್ಯೂ ಇಂಡಿಯಾ ಅಂತ ಕರೀತಾರೆ 2014 ಆದ್ಮೇಲೆ ನ್ಯೂ ಇಂಡಿಯಾ. ಮೊದ್ಲಿರೋದು ಇಂಡಿಯಾ ಬೇರೆ, ಈಗಿರೋ ಇಂಡಿಯಾ ಬೇರೆ. ಓಕೆ, ಸೊ ಇವನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಸ್ವಲ್ಪ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಬೇಕು ನಿಮಗೆ. ಆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ನ ಪ್ರೆಸೆಂಟ್ ಅಲ್ಲಿ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ. ಇವತ್ತು ಯಾಕೆ ಡೆವಲಪ್ಡ್ ಕಂಟ್ರೀಸ್ ಡೆವಲಪ್ಡ್ ಆಗಿದಾವೆ ಅಂತ ಕ್ವಶನ್ ಮಾಡ್ತಾ ಹೋದ್ರೆ, there is one event in history, that is industrial revolution. ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯಾವ್ಯಾವ ಕಂಟ್ರಿಗಳಲ್ಲಿ ಆಗಿದೆ, ಆಲ್ ದ ಕಂಟ್ರೀಸ್ ಆರ್ ನೌ ಡೆವಲಪ್ಡ್ ಕಂಟ್ರೀಸ್. ಓಕೆ, ನಮ್ ಇಂಡಿಯಾ ಇನ್ನೂ ಡೆವಲಪ್ಡ್ ಆಗಿಲ್ಲ. ದ ರೀಸನ್ ಈಸ್ ಇಂಡಸ್ಟ್ರಿಯಲೈಸೇಷನ್ ನಮ್ಮ ಕಂಟ್ರಿಲಿ ಆಗಿದೆ. ಈ ತರ ಸಮ್ ಪಾಯಿಂಟ್ಸ್ ಇದಾವೆ, ಅವನ್ನೆಲ್ಲ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಇಷ್ಟು ಅರ್ಥ ಆಗ್ಬೇಕು ಮೊದಲು. ಮತ್ತೆ ಯು ಶುಡ್ ನೋ ದ ಜಾಗ್ರಫಿ ಕಂಪ್ಲೀಟ್ಲಿ. ನಿಮಗೆ ಜಾಗ್ರಫಿ ಕ್ಲೀನ್ ಆಗಿ ಗೊತ್ತಿರ್ಬೇಕು. ಐ ಮೀನ್ ಜಾಗ್ರಫಿ ಇನ್ ದ ಸೆನ್ಸ್ ಎಲ್ಲ ಎವ್ರಿ ಪಾರ್ಟ್ ಆಫ್ ದಿ ವರ್ಲ್ಡ್, ಎಲ್ಲ ನದಿಗಳು ಅದು ಗೊತ್ತಿರೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಟ್ರೇಡ್ ರೂಟ್ಸ್ ಯಾವುದು, ಆ ಟ್ರೇಡ್ ರೂಟ್ಸ್ ಪಕ್ಕ ಇರ್ತಕ್ಕಂಥ ಕಂಟ್ರಿಗಳು ಯಾವುದು, ಆ ಕಂಟ್ರಿಗಳ ಜೊತೆ ಇಂಡಿಯಾದ ಏನಿದೆ ಇಂಟ್ರೆಸ್ಟ್, ಹೌ ಇಂಡಿಯಾ ಇಸ್ ಮೇಂಟೈನಿಂಗ್ ದ ರಿಲೇಷನ್ ವಿತ್ ದಮ್. ಈ ಸಾರಿ ಪ್ರಿಲಿಮ್ಸ್ ಬರೆದವ್ರಿಗೆ ನೋಡಿರ್ತಾರೆ, ಆಫ್ರಿಕಾದ ಮೇಲೆ ಜಾಸ್ತಿ ಕ್ವಶನ್ಸ್ ಇತ್ತು. ಆಫ್ರಿಕಾದ ಮೇಲೆ ಯಾಕೆ ಜಾಸ್ತಿ ಕ್ವಶನ್? ಬಿಕಾಸ್ ಇಟ್ ಇಸ್ ಅ ರಿಸೋರ್ಸ್ ರಿಚ್ ಕಂಟ್ರಿ. ಬೇಸಿಕಲಿ ರಿಸೋರ್ಸ್ ಜಾಸ್ತಿ ಇದ್ರೆ ರಿಚ್ ಇರ್ಬೇಕಾ ಪೂರ್ ಇರ್ಬೇಕಾ? ಕಂಟ್ರೀಸ್ ರಿಚ್ ಇರ್ಬೇಕು, ಬಟ್ ಇಟ್ ಇಸ್ ಪೂರೆಸ್ಟ್ ನೇಷನ್, ಐ ಮೀನ್ ಕಾಂಟಿನೆಂಟ್ ಆಫ್ರಿಕಾ. ಡಾರ್ಕ್ ಕಾಂಟಿನೆಂಟ್ ಅಂತ ಕರೀತಾರೆ. ಓಕೆ, ಅದನ್ನ ವೈ ದಟ್ ಕೈಂಡ್ ಆಫ್ ಕಾನೋಟೇಷನ್ಸ್ ಕರೆಯೋದು ಆ ತರ. ಮತ್ತೆ ನೀವು ಇದಕ್ಕಿಂತ ಮುಂಚೆ ಮೇನ್ಸ್ ಕ್ವಶನ್ಸ್ ನೋಡಿದ್ರೆ, ಮೇನ್ಸ್ ಕ್ವಶನ್ ಒಳಗಡೆ ಡೈರೆಕ್ಟ್ ಆಫ್ರಿಕಾ ಬಗ್ಗೆ ಕ್ವಶನ್ಸ್ ಕೇಳಿದ್ರು. ಅದ್ರ ನೆಕ್ಸ್ಟ್ ಇಯರ್ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಬರ್ತಿತ್ತು ಈ ತರ. ಓಕೆ, ನಾನೊಂದು ಐಡಿಯಾ ಹೇಳಿದೆ ನಿಮಗೆ IR ಅಲ್ಲಿ ಏನೇನು ಫೋಕಸ್ ಮಾಡ್ಬೇಕು, ಅದನ್ನ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಮೇನ್ಸ್ ಕ್ವಶನ್ಸ್ ನೋಡೋಣ. ಪ್ರಿವಿಯಸ್ ಇಯರ್ ಮೇನ್ಸ್ ಕ್ವಶನ್. ಓಕೆ, ನಿಮಗೆ ಮೇನ್ಸ್ ಕ್ವಶನ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಹೆಂಗ್ ಕೇಳ್ತಿದ್ದಾರೆ ಕ್ವಶನ್ಸ್ ಅಂತ. ಟೈಮ್ ತಗೋತೀನಿ. See, 2022 means the recent one. Okay, last year ಆಗಿರೋದು. ಅದ್ರ ಕ್ವಶನ್ ನೋಡಿ ಹೆಂಗಿದೆ. India is an age-old friend of Sri Lanka. Discuss India's role in the recent crisis in Sri Lanka in the light of preceding statement. Okay, so preceding statement ಅಂದ್ರೆ ಇದೆ, India is an age-old friend of Sri Lanka. So India age-old friend of Sri Lanka. Okay, so Sri Lankaದಲ್ಲಿ ಆಗ್ತಕ್ಕಂಥ ಚೇಂಜಸ್ ಇಂದ ಇಂಡಿಯಾಗೆ ಆಗೋ ಎಫೆಕ್ಟ್ಸ್ ಅಲ್ಲಿ what are the advantages, disadvantages or the opportunities. Okay, so ನಮ್ಮ ಕಂಟ್ರಿ ಇದೆ ಅಂತಂದ್ರೆ ನಮ್ ಸುತ್ತಮುತ್ತ ಇರೋ ಕಂಟ್ರಿಗಳಲ್ಲಿ ಪ್ರಾಬ್ಲಮ್ ಇರ್ಬೇಕಾ ಅಥವಾ ಪೀಸ್ ಇರ್ಬೇಕಾ? ಪೀಸ್ ಇರ್ಬೇಕು. ಅಲ್ಲಿ ಪೀಸ್ ಇರ್ಬೇಕಪ್ಪ ಅಂತಂದ್ರೆ ಆ ಕಂಟ್ರಿಯಲ್ಲಿ ಒಂದೇ ಕಂಟ್ರಿ, ಈಗ ನೋಡಿ ಒಂದ್ ಕಂಟ್ರಿ ಹಾಳಾಗ್ತಿದೆ ಡೆವಲಪ್ ಆಗ್ತಿದೆ ಅಂತಂದ್ರೆ ದೇರ್ ವಿಲ್ ಬಿ 2 ಪ್ಲೇಯರ್ಸ್. ಓಕೆ, ಒಬ್ರು ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ, ಇನ್ನೊಬ್ರು ಅವ್ರ ಕಂಟ್ರೋಲ್ ನ ತಗೊಳಕ್ ಟ್ರೈ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಶ್ರೀಲಂಕಾ ಮಾತಾಡಿದ್ರೆ, ಶ್ರೀಲಂಕಾದ ಒಳಗಡೆ 2 ಸ್ಟೇಕ್ ಹೋಲ್ಡರ್ಸ್, ಒನ್ ಇಸ್ ಇಂಡಿಯಾ, ಇನ್ನೊಂದು ಯಾವ್ದು ಕಂಟ್ರಿ? ಚೈನಾ. ಓಕೆ, ಈ ತರ. ಸೊ ಚೈನಾ, ನಾವೇನಾದ್ರೂ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅದನ್ನ ಅದ್ರ ಪಾಡಿಗೆ ಪ್ರಾಬ್ಲಮ್ ಬಿಟ್ರೆ ಚೈನಾ ವಿಲ್ ಕಮ್, ಇಟ್ ವಿಲ್ ಟೇಕ್ ಅನ್ ಅಪರ್ಚುನಿಟಿ, ಅವ್ರಿಗೆ ಹೆಲ್ಪ್ ಮಾಡುತ್ತೆ, ಹೆಲ್ಪ್ ಮಾಡಿ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡಕ್ ಶುರು ಮಾಡುತ್ತೆ. ಅಲ್ಲಿ ಹೋಗ್ಬಿಟ್ಟು ಅಕಸ್ಮಾತ್ ಚೈನಾ ಏನಾದ್ರೂ ಒಂದು ಮಿಲಿಟರಿ ಬೇಸ್ ಕಟ್ಬಿಟ್ರೆ ಫ್ಯೂಚರ್ ಅಲ್ಲಿ ಇಂಡಿಯಾಗೆ ಗ್ರೇಟೆಸ್ಟ್ ಸೆಕ್ಯೂರಿಟಿ ಥ್ರೆಟ್. ಓಕೆ, ಆ ತರ. ಜೊತೆಗೆ ಅವರು ಶ್ರೀಲಂಕಾದವ್ರು ನಮ್ಗೆ ಎಷ್ಟೊಂದು ಸಾರಿ ನಾವು ಮಾಡಿರೋ ಹೆಲ್ಪ್ ನ ಮರ್ತು ಮತ್ತೆ ವಾಪಸ್ ನಮ್ಗೆ ಹೆಲ್ಪ್ ಮಾಡಿಲ್ಲ. But still India keeps helping them. ಯಾಕಂತಂದ್ರೆ they should not fall into the laps of China. That is the thing. Discussion ಏನ್ ಮಾಡಲ್ಲ, ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಡ್ತೀನಿ ಯಾವ ತರ ಕ್ವಶನ್ ಇರುತ್ತೆ. Okay, after like completion of the class you will be able to understand, I mean answer it properly. ಇವಾಗ ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋದ್ರೆ you will be confused. ಏನ್ ಕೇಳಿದಾರೋ ಏನ್ ಬಿಟ್ಟಾರೋ ಏನು ಗೊತ್ತಾಗಲ್ಲ. Then do you think BIMSTEC is a parallel organization like SAARC? What are the similarities and dissimilarities between two? Okay, BIMSTEC and SAARC, these are regional groupings. Okay, how are Indian foreign policy objectives realized by forming this new organization? ಕೇಳ್ತಿದ್ದಾರೆ. ಮೊದಲೊಂದು SAARC ಅಂತಿತ್ತು, ಈಗ BIMSTEC ಆಗಿದೆ. ಅವು ಇವು ಎರಡು ಸೇಮಾ ಅಥವಾ SAARC ಅಲ್ಲಿ ಆಗ್ತಿರೋ ಪ್ರಾಬ್ಲಮ್ ಅನ್ನ ಓವರ್ಕಮ್ ಮಾಡಕ್ಕೆ BIMSTEC ಇಂಡಿಯಾಗೆ ಹೆಂಗ್ ಹೆಲ್ಪ್ ಆಗ್ತಿದೆ? ದಟ್ ಇಸ್ ಅ ಕ್ವಶನ್. ಸೊ ರೀಜನಲ್ ಗ್ರೂಪಿಂಗ್ ಮೇಲೆ ಒಂದು ಕ್ವಶನ್.
ಇದು how I2 U2 ಇದು one ಅಲ್ಲ I actually I2 U2 India, Israel, UAE and USA grouping transform India's position in global politics. Okay, so see, most of the questions they are putting on the groupings ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಿದ್ದಾರೆ. ಬಟ್ ಫಸ್ಟ್ ಆಫ್ ಆಲ್ we should see why groupings are there first. ಇದರಲ್ಲಿ ಮೀನಿಂಗ್ ಇದೆ ಸಾರ್ಕ್, ಯಾಕಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್. ಸೌತ್ ಏಷ್ಯಾದಲ್ಲಿರೋ ಕಂಟ್ರಿಗಳೆಲ್ಲ ಸೇರ್ಕೊಂಡು ಒಂದು ಆರ್ಗನೈಸೇಷನ್ ಮಾಡಿದ್ರೆ ದಟ್ ಇಸ್ ಫೈನ್. I2 U2 ಯಾಕಾಯ್ತು? ಎಲ್ಲಿ ಇಸ್ರೇಲ್, ಇಂಡಿಯಾ, UAE, USA. ಓಕೆ, USA ಅಲ್ಲಿದೆ, ಇಲ್ಲಿ ಇಂಡಿಯಾ, ಆ ಕಡೆ ಮಿಡಿಲ್ ಈಸ್ಟ್ ಅಲ್ಲಿ UAE ಮತ್ತೆ ಇಸ್ರೇಲ್. ಓಕೆ, ಸೊ ಅವೆಲ್ಲದ್ರಲ್ಲಿ ನೋಡಿ all the countries, ಈ ಕಂಟ್ರಿ ಅಪೋಸಿಟ್ ಟು ಇರಾನ್. ಓಕೆ, then USA is opposite to Russia. Okay, then Iran is opposite to China. Okay, ಒಂದು ಕಡೆ ಕ್ಯಾಪಿಟಲಿಸ್ಟ್ ಕಂಟ್ರಿಗಳೆಲ್ಲ ಒಂದ್ ಸೈಡ್ ಆಗ್ತದೆ. ಓಕೆ, ಕಮ್ಯುನಿಸ್ಟ್ ಕಂಟ್ರಿಗಳೆಲ್ಲ ಬೇರೆ ಒಂದ್ ಸೈಡ್ ಆಗ್ತದೆ. ಸೊ ಡೈರೆಕ್ಟ್ಲಿ ಇಟ್ಸ್ ಲೈಕ್ ದಟ್. ಇಂಡಿಯಾ ಇಸ್ ಲೈಕ್ ಸ್ಟೇಬಲ್ ಮಿಡಿಲ್ ಪಾರ್ಟ್. ನ್ಯಾಮ್ ಅಂತ ಒಂದು ಕೂಡ ಬರುತ್ತೆ ಗ್ರೂಪ್, ಅದ್ರಲ್ಲಿ ಹೇಳ್ಬೇಕಂತ ಹೇಳ್ತೀನಿ. ವಾಟ್ ವಾಸ್ ದ ಇಂಟ್ರೆಸ್ಟ್ ಆಫ್ ಇಂಡಿಯಾ ಇನ್ ದ ಗ್ಲೋಬಲ್ ಪಾಲಿಟಿಕ್ಸ್, ರೈಟ್? Then clean energy is the order of the day. Discuss briefly India's changing policy towards climate change in various international fora in the context of geopolitics. Okay, so clean energy is the order of the day. Clean energy ಅಂದ್ರೆ ನಾವು ಕಾರ್ಬನ್ ಡೈಆಕ್ಸೈಡ್ ನ ಎಮಿಟ್ ಮಾಡದೇನೆ ಪ್ರೊಡಕ್ಷನ್ ಮಾಡ್ತಕ್ಕಂಥ ಎಲೆಕ್ಟ್ರಿಸಿಟಿ ವೇಸ್ಟ್. ಸೊ ದಟ್ ಈಸ್ ದ ಆರ್ಡರ್ ಆಫ್ ದ ಡೇ. ಅದನ್ನ ಅಚೀವ್ಮೆಂಟ್ ಮಾಡಕ್ಕೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಇಂಡಿಯಾದ ಏನೇನು ರೂಲ್ ಇದಿದೆ, ಓಕೆ, ರೋಲ್ ಏನಿದೆ ಅದನ್ನ ಅಚೀವ್ ಮಾಡೋದ್ರ. Then critical examine the procedure through which President of India and France are elected. ಆ ವರ್ಷ ಫ್ರಾನ್ಸ್ ಅಲ್ಲಿ ಅಂದ್ರೆ 2022 ಒಳಗಡೆ ಫ್ರಾನ್ಸ್ ಅಲ್ಲಿ ಎಲೆಕ್ಷನ್ ಇತ್ತು. ಆ ಎಲೆಕ್ಷನ್ ಬೇಸ್ಡ್ ಒಂದು ಕ್ವಶನ್ ಕೇಳಿದಾರೆ. ಓಕೆ, ಇಟ್ ಈಸ್ ಆಕ್ಚುಲಿ ಪಾಲಿಟಿ ಕ್ವಶನ್. ಓಕೆ, ಸೊ ಸಮ್ ಕ್ವಶನ್ಸ್ ಕ್ಲಿಯರ್ ಕಟ್ ಆಗಿ ಪಾಲಿಟಿ ಅಂತ ಹೇಳಕ್ಕಾಗಲ್ಲ, IR ಅಂತ ಹೇಳಕ್ಕಾಗಲ್ಲ. ಈ ತರ ಮಲ್ಟಿಪಲ್ ಕ್ವಶನ್ಸ್ ಬರ್ತವೆ. ಸೊ ಇಫ್ ಯು ಫೋಕಸ್ ಆನ್ ದೀಸ್ ಫೋರ್ ಕ್ವಶನ್ಸ್, ಇದರಲ್ಲಿ 2 ಕ್ವಶನ್ 15 ಮಾರ್ಕ್ಸ್, ಇನ್ 2 ಕ್ವಶನ್ 10 ಮಾರ್ಕ್ಸ್. ಓಕೆ, so 50 marks aita. Every year they are asking 50 marks from IR. Then 2021. Okay, 2021 already. It kuda same. But 2022 ಗೆ 2021 exam ಅಲ್ಲಿ ಕೇಳಿರೋ IR questions little bit tougher side ಇದಾವೆ. ಸೊ ನೀವು ಒಂದು 10 years 20 years ಹಿಸ್ಟ್ರಿ ತಿಳ್ಕೊಂಡ್ರೆ ನಡೆಯಲ್ಲ. ಕ್ವಶನ್ ಹೆಂಗಿದೆ ನೋಡಿ ಇಲ್ಲಿ. Last few decades were of Asia. And the last few decades were the story of Asia. The next few are expected to be of Africa. In the light of this statement, examine the India's influence in Africa in the recent year. So the past few years, it is a success story of Asia. Asia dalli antandre Japan, China, India also. Okay, ee countrygal the development in the last few decades maatadidvi. But next few decades are expected to be of Africa. ಸೊ ನೆಕ್ಸ್ಟ್ ಬಹಳ ಪವರ್ಫುಲ್ ಆಗಿ ಎಮರ್ಜ್ ಆಗೋ ಕಂಟ್ರೀಸ್ ಆಫ್ರಿಕಾ. ಆಫ್ರಿಕಾದಲ್ಲಿ ಇಂಡಿಯಾದ ಇಂಟ್ರೆಸ್ಟ್ ಏನು? ಓಕೆ, ಸೊ ಇವತ್ತು ಆಫ್ರಿಕಾ ಏನಿದೆ ಅಲ್ಲ, ಫಸ್ಟ್ ಪೂರ್ ಆಗಿರೋಕೆ ರೀಸನ್ ಏನ್ ಗೊತ್ತಾ? ಯುರೋಪಿಯನ್ಸ್. ಯಾಕಂತಂದ್ರೆ ಯುರೋಪಿಯನ್ಸ್ ಇಂಡಿಯಾನ ಯಾವ ತರ ಕೊಲೊನೈಸ್ ಮಾಡಿದ್ರು, ಅದೇ ರೀತಿ ಆಫ್ರಿಕಾನು ಕೊಲೊನೈಸ್ ಮಾಡಿದ್ರು. ಆ ಕೊಲೊನೈಸೇಷನ್ ಮಾಡಿರೋ ಪೀರಿಯಡ್ ಅಲ್ಲಿ ದೇ ಸ್ಟಾರ್ಟೆಡ್ ಡಿವೈಡಿಂಗ್ ಕಂಟ್ರಿ ಆರ್ ಕಾಂಟಿನೆಂಟ್ ಇಂಟು ಡಿಫರೆಂಟ್ ಪಾರ್ಟ್ಸ್. ನೀವು ಇವತ್ತು ಮ್ಯಾಪ್ ತೆಗೆದು ನೋಡಿ, ಆಫ್ರಿಕಾದಲ್ಲಿ ಈ ತರ ಲೈನ್ಸ್ ಇದಾವೆ, ಈ ತರ ಡಿವಿಷನ್ ಮಾಡಿರೋ ಲೈನ್ಸ್. ಅಷ್ಟು ಪರ್ಫೆಕ್ಟ್ ಆಗಿ ಡಿವೈಡ್ ಮಾಡಿದ್ರು ಯಾರಂದ್ರೆ ಯುರೋಪಿಯನ್ಸ್. ದೇ ಡಿವೈಡೆಡ್ ಆಫ್ರಿಕಾ ದೆಮ್ಸೆಲ್ಫ್ ಅಂಡ್ ದೇ ಸ್ಟಾರ್ಟೆಡ್ ರೂಲಿಂಗ್ ದ ವೇ ದೇ ವಾಂಟ್. ಅದಕ್ಕೆ ಒಬ್ರು ಆಫ್ರಿಕನ್ ಪೋಯೆಟ್ ಬರೀತಾರೆ, ಓಕೆ, ಯುರೋಪಿಯನ್ಸ್ ಕೇಮ್ ಟು ಅಸ್. ಓಕೆ, ದೇ ಹ್ಯಾಡ್ ಬೈಬಲ್ ಇನ್ ದರ್ ಹ್ಯಾಂಡ್, ವಿ ಹ್ಯಾಡ್ ಲ್ಯಾಂಡ್, ದೇ ಆಸ್ಕ್ಡ್ ಅಸ್ ಟು ಕ್ಲೋಸ್ ಯುವರ್ ಐಸ್ ಅಂಡ್ ಪ್ರೇ, ವಿ ಪ್ರೇಡ್, ನೌ ವಿ ಹ್ಯಾವ್ ಬೈಬಲ್ ಇನ್ ಅವರ್ ಹ್ಯಾಂಡ್ ಅಂಡ್ ದೇ ಹ್ಯಾವ್ ಅವರ್ ಲ್ಯಾಂಡ್. ಓಕೆ, ಅರ್ಥ ಆಯ್ತಲ್ಲ? ದಿಸ್ ಇಸ್ ವಾಟ್ ಹ್ಯಾಪನ್. ನೆಕ್ಸ್ಟ್ ಇದು ನೋಡಿ, ಇದು ಮೋಸ್ಟ್ ಕ್ರಿಟಿಕಲ್ ಕ್ವಶನ್ಸ್ ನನಗೆ ಇಷ್ಟರಲ್ಲಿ ನೋಡಿರೋದ್ರಲ್ಲಿ. ದ US is facing an existential threat in the form of China that is much more challenging than erstwhile Soviet Union. ಓಕೆ, ಇವತ್ತು ಚೈನಾ ಮತ್ತೆ ಅಮೆರಿಕ ನಡುವೆ ಯುದ್ಧ ನಡೀತದೆ, ಇಂಟರ್ನಲ್ ಟ್ರೇಡ್ ವಾರ್ ಆರ್ ಕೋಲ್ಡ್ ವಾರ್. ಮತ್ತೆ USA ಮತ್ತೆ ರಷ್ಯಾ ಜೊತೆನೂ ಆಗಿತ್ತು ವಾರ್. ಓಕೆ, ಕೋಲ್ಡ್ ವಾರ್. ಸೊ ಅವೆರಡನ್ನ ಕಂಪೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಸ್ ಪರ್ಟಿಕ್ಯುಲರ್ಲಿ ಆಸ್ಕಿಂಗ್ ಯು ದ ಹಿಸ್ಟ್ರಿ ಫ್ರಮ್ 1945 to present. Okay, 1945 to 1991 ಕೋಲ್ಡ್ ವಾರ್. ಆ ಟೈಮ್ ಅಲ್ಲಿ US ಗೆ ಏನೇನ್ ಪ್ರಾಬ್ಲಮ್ ಆಗಿತ್ತು ಬಿಕಾಸ್ ಆಫ್ ರಷ್ಯಾ, ಮತ್ತೆ ಈಗ US ಗೆ ಚೈನಾದಿಂದ ಏನೇನ್ ಪ್ರಾಬ್ಲಮ್. ಅಂಡ್ ಹಿ ಇಸ್ ಆಲ್ಸೋ ಮೆನ್ಷನಿಂಗ್, ಸಿ ವರ್ಲ್ಡ್ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ, ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್. ಓಕೆ, USA ಫಸ್ಟ್ ಪೊಸಿಷನ್ ಅಲ್ಲಿ ಇದೆಯಲ್ಲ, ಆ ಪೊಸಿಷನ್ ಕಳ್ಕೊಳ್ಳೋ ಥ್ರೆಟ್ ಇದೆ US ಗೆ.
ಅಂಡ್ ಅದನ್ನ ಕಂಪೇರ್ ಮಾಡಿ ಯಾವುದು USA ಮತ್ತೆ USSR ನಡುವೆ ಆಗಿರೋ ಕೋಲ್ಡ್ ವಾರ್. ಓಕೆ, ದೆನ್ ಕ್ರಿಟಿಕಲ್ ಎಕ್ಸಾಮ್ ಇನ್ ದ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ SCO Shanghai Corporation Organization. Again, one grouping mail question. New tri-national partnership AUKUS, UK, US, Australia, UK and US. ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ರೆ, ಯಾಕಂದ್ರೆ ಆ ವರ್ಷ ಇದು ನ್ಯೂಸ್ ಅಲ್ಲಿ ಇತ್ತು. ಓಕೆ, ಫೈನ್. AUKUS ಮೇಲೆ ಒಂದು ಕ್ವಶನ್ ಕೇಳಿದ್ರು ಡೈರೆಕ್ಟ್ ಆಗಿ, ಅದು ಸಿಂಪಲ್ ಇತ್ತು ಕೂಡ. ಓಕೆ, ಯು ಡೋಂಟ್ ಹ್ಯಾವ್ ಟು ವರ್ಕ್. Analyze the distinguishing features of notion of equality in the constitutions of the USA and India. ನಿಮ್ಮ ಪಾಲಿಟಿಯಲ್ಲಿ ಒಂದು ಕ್ವಶನ್ ಇದೆ, ಕಂಪೇರಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿತ್ ದ ಅದರ್. ಆ ಪಾರ್ಟಿನ ಒಂದು ಕ್ವಶನ್ ಕೇಳಿದ್ರು. ದಟ್ ಯು ಕ್ಯಾನ್ ಟೇಕ್ ಇಟ್ ಆಸ್ IR ಕ್ವಶನ್ ಆಲ್ಸೋ, ಅದರ್ವೈಸ್ ಆಲ್ಸೋ ಪಾಲಿಟಿ ತಗೊಂಡ್ರು. IR ಇಂದ ಮಿನಿಮಮ್ ಎಷ್ಟು ಬರ್ತಿದೆ? 10, 10, 15, 15, 50 marks. ಓಕೆ, then 20 ಕೂಡ 4 questions completely they have asked you. ನಿಮ್ಗೊಂದು ಐಡಿಯಾ ಬರ್ತಿದೆನಾ IR ಇಂದ ಕ್ವಶನ್ಸ್ ಹೆಂಗ್ ಕೇಳ್ತಿದ್ದಾರೆ? ಸೊ ನೀವು ಏನಾದ್ರೂ ಫ್ರಾಗ್ಮೆಂಟೆಡ್ ಆಗಿ ಬರೇ ಒಂದು ಪಾರ್ಟ್ ನ ಓದಿದ್ರೆ, ಸೊ ಇಂಡಿಯಾ ಮತ್ತೆ ಬಾಂಗ್ಲಾದೇಶ್, ಇಂಡಿಯಾ ಮತ್ತೆ ಯಾವ್ದು ಶ್ರೀಲಂಕಾ ಅಂತ ಸಪರೇಟ್ ಆಗಿ ಓದಿದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿ ಪಾಯಿಂಟ್ಸ್, ಮಾರ್ಕ್ಸ್ ಎಲ್ಲೂ ಸಿಗಲ್ಲ. ಓಕೆ, ಜಸ್ಟ್ 2020 ನೋಡ್ತೀನಿ. ನೆಕ್ಸ್ಟ್ ಪ್ರಿಲಿಮ್ಸ್ ಕ್ವಶನ್ ಒಂದಿಷ್ಟು ತೋರಿಸ್ತೀನಿ, then it will be easy for you. So critical exam the role of WHO 2020 ಇದಲ್ಲ, ಪೆಂಡೆಮಿಕ್ ಬಂದಿತ್ತು ಆ ವರ್ಷ. ಸೊ WHO ರೋಲ್ ಏನು? ಆ ತರ ಒಂದು ದೊಡ್ಡ ಆರ್ಗನೈಸೇಷನ್ ಇದ್ರೂ ಕೂಡ ಯು ಆರ್ ನಾಟ್ ಏಬಲ್ ಟು ಸ್ಟಾಪ್ ದ ಪೆಂಡೆಮಿಕ್ ಫ್ರಮ್ ಸ್ಪ್ರೆಡಿಂಗ್. ಅದ್ರ ಮೇಲೆ ಕ್ವಶನ್ ಆಕ್ಚುಲಿ. ನೆಕ್ಸ್ಟ್, ಇಂಡಿಯನ್ ಡಯಾಸ್ಪೋರಾ, ಇಂಡಿಯನ್ ಪೀಪಲ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ಯಾರು ಲೀವ್ ಮಾಡ್ತಿದಾರಲ್ಲ, ಅವ್ರು ಯಾವ ಲೆವೆಲ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅಂಡ್ ವಾಟ್ ಆರ್ ದ ಅಡ್ವಾಂಟೇಜ್ ಫಾರ್ ಇಂಡಿಯಾ ಫ್ರಮ್ ದೆಮ್. ಓಕೆ, ಅದ್ರ ಮೇಲೆ ಒಂದು ಕ್ವಶನ್. Then quad, again grouping. ಓಕೆ, ಕ್ವಾಡ್ ಬಗ್ಗೆ ಕೇಳಿದ್ದಾರೆ, ಮತ್ತೆ AUKUS, then I2U2. ಇವೆಲ್ಲ ಆಯಾ ವರ್ಷ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತ ಗ್ರೂಪಿಂಗ್ಸ್. ಓಕೆ, then what is the significance of Indo-US ಡಿಫೆನ್ಸ್? ಓಕೆ, Indo-US ಡಿಫೆನ್ಸ್ ಮತ್ತೆ Indo-Russian ಡಿಫೆನ್ಸ್ ಎರಡು ಇದಾವೆ. ರಷ್ಯಾ ಅಂಡ್ USA ಆರ್ ರೈವಲ್ರಿ. ಮಿಡಲ್ ಅಲ್ಲಿ ಇಂಡಿಯಾ ಯಾರಿಗೆ ಸಪೋರ್ಟ್ ಮಾಡಬೇಕು? That was the question based. ಅದನ್ನು ಎದ್ರಲ್ಲಿ ಕೇಳಿದಾರೆ ನೋಡಿ, ಡಿಫೆನ್ಸ್. ಇಂಡಿಯಾ ಮತ್ತೆ USA ಗೆ ಲಾಟ್ಸ್ ಆಫ್ ಏನಿದೆ ಕನೆಕ್ಷನ್ಸ್ ಇದೆ, ಟೆಕ್ನಾಲಜಿಕಲ್ ಆಗಿರ್ಬೋದು, ರಿಸೋರ್ಸಸ್ ಆಗಿರ್ಬೋದು ಎಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ವೆಪನ್ ಡಿಫೆನ್ಸ್, ಇಂಡಿಯಾ ಮತ್ತೆ ರಷ್ಯಾಗೆ ಬಹಳ ಸ್ಟ್ರಾಂಗ್ ರಿಲೇಷನ್ಸ್ ಇದೆ. ಓಕೆ, ಸೊ ಅದ್ರ ಮೇಲೆ ಒಂದು ಪಾಯಿಂಟ್ ಕೇಳಿದ್ರು. ಅಗೇನ್ ಬಿಮ್ಸ್ಟಿಕ್ ಮೇಲೆ ಒಂದು ಕ್ವಶನ್. ಇದು ಈ ವರ್ಷದ ಕ್ವಶನ್, ಯಾರಾದ್ರೂ ಟ್ರೈ ಮಾಡ್ತೀರಾ? In the recent years, Chad, Guyana, Mali, and Sudan caught the international attention for which of the following reason? Okay, ಯಾವ ರೀಸನ್ಗೆ ಈ ಕಂಟ್ರಿಗಳು ನ್ಯೂಸ್ ಅಲ್ಲಿ ಇದು ಅಂತ ಕೇಳಿದ್ದಾರೆ. ಓಕೆ, ಇಟ್ ವಾಸ್ ಆಕ್ಚುಲಿ ಕನ್ಫ್ಯೂಸಿಂಗ್ ಕ್ವಶನ್. ಇದು ಕೂಡ ಒನ್ ಆಫ್ ದ ರೀಸನ್ ಅದಕ್ಕೆ. ಯಾಕಂತಂದ್ರೆ ಈ ಕಂಟ್ರಿಗಳೆಲ್ಲ ಬರೋದಲ್ಲಿ ಸಾಹೆಲ್ ರೀಜನ್ ಅಂತಿದೆ ಆಫ್ರಿಕಾದಲ್ಲಿ. ಆ ಸಾಹೆಲ್ ರೀಜನ್ ಅಲ್ಲಿ ಲಾಟ್ಸ್ ಆಫ್ ಏನಿದೆ ಡೆಸರ್ಟ್, ಸಹಾರಾ ಡೆಸರ್ಟ್, ಅದು ಸ್ಲೋಲಿ ಸೌತ್ ವರ್ಡ್ ಎಕ್ಸ್ಪಾನ್ಷನ್ ಆಗ್ತಾ ಬರ್ತಿದೆ. ಅದ್ರ ಬೇಸ್ಡ್ ಕೇಳಿದ್ರು ಅಂತ ನಾವು ಅನ್ಕೊಂಡಿದ್ವಿ, ಬಟ್ ಆಕ್ಚುಲಿ ಇಟ್ ಇಸ್ ಸಕ್ಸಸ್ಫುಲ್ ಕೂಪ್ಸ್. ಕೂಪ್ಸ್ ಅಂದ್ರೆ ಏನು? ಕ್ಷಿಪ್ರ ಕ್ರಾಂತಿ ಅಂತ ಕೇಳಿದ್ರ ಕನ್ನಡದಲ್ಲಿ? ಒಂದ್ ಸ್ಟೇಟ್ ಅಲ್ಲಿ ಏನೇನು ಇರುತ್ತೆ? ಗೌರ್ಮೆಂಟ್ ಇರುತ್ತೆ, ಓಕೆ, ಲೆಜಿಸ್ಲೇಷನ್ ಇರುತ್ತೆ, ಈ ಕಡೆ ಜುಡಿಷಿಯರಿ ಇರುತ್ತೆ. ದಿಸ್ ಇಸ್ ಅ ಸ್ಟೇಟ್ ವರ್ಕ್ ಮಾಡುತ್ತೆ. ಇದಕ್ಕೆ ಪ್ರೊಟೆಕ್ಷನ್ ಯಾರು ಕೊಡ್ತಾರೆ? ಮಿಲಿಟರಿ. ಅಕಸ್ಮಾತ್ ಆಗಿ ಇವ್ರನ್ನೆಲ್ಲ ತೆಗೆದು ಮಿಲಿಟರಿನೇ ಪವರ್ ಬಂದ್ರೆ ವಿ ಕಾಲ್ ಇಟ್ ಕೂಪ್ಸ್. ಓಕೆ, ಸೊ ಸಕ್ಸಸ್ಫುಲ್ ಕೂಪ್ಸ್ ಜಾಸ್ತಿ ಆಗಿದಾವೆ ಈ ಏರಿಯಾದಲ್ಲಿ, ಅದ್ರ ಸಲುವಾಗಿ ದಿಸ್ ಕ್ವಶನ್ ಬರ್ತಾ ಇದೆ. ನೆಕ್ಸ್ಟ್ ಬಂದು ಸಿ ಅಗೇನ್ ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು IR ಬಂದ ತಕ್ಷಣ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಇಸ್ ನಾಟ್ ಇನಫ್. ಸಿ ಇಲ್ಲೊಂದು ನಗೋರ್ನೋ ಕರಾಬಾಕ್ ಇದೆಯಲ್ಲ, ಇದು ಲಾಸ್ಟ್ 2 years ಇಂದ ನ್ಯೂಸ್ ಅಲ್ಲಿ ಇತ್ತು. ಓಕೆ, ಆಕ್ಚುಲಿ ದಿಸ್ ಇಸ್ ಅ ವಾರ್ ಬಿಟ್ವೀನ್ ಅರ್ಮೇನಿಯಾ ಅಂಡ್ ಅಜರ್ಬೈಜಾನ್. ಅದನ್ನ ಈ ತರ ಕೇಳಿದ್ದಾರೆ. ಓಕೆ, ದೆನ್ ಖೆರ್ಸಾನ್ ಮತ್ತೆ ಜಪೋರ್ಜೋವಿಯಾ, ಈ ಪ್ಲೇಸಸ್ ಹೆಸರು ನೀವು ರೀಸೆಂಟ್ ಆಗಿ ಕೇಳಿರ್ತೀರಾ ಬಹಳ, ಯುಕ್ರೇನ್ ರಷ್ಯಾ ವಾರ್ ಅಲ್ಲಿ. ಸೊ ವಿ ಕುಡ್ ಎಲಿಮಿನೇಟ್ ದಿಸ್ ಈಸಿಲಿ. ಇದನ್ನ ಎಲಿಮಿನೇಟ್ ಮಾಡಿದ್ರೆ ಆಕ್ಚುಲಿ ಇದು ಈ ಕಡೆ ಇದೆ. ದೇ ಆರ್ ಜಸ್ಟ್ ಇಂಟರ್ಚೇಂಜಿಂಗ್.
ಮತ್ತೆ ಈ ತರ ನ್ಯೂ ಫಾರ್ಮ್ ಆಫ್ ಕ್ವಶನಿಂಗ್ ಇದನ್ನಂತೂ ನೋಡಿರ್ತಾರೆ. ಈ ಸರಿ ಒಂದು 40+45 ಕ್ವಶನ್ಸ್ ಬೇರೆ ಫ್ರಮ್ ದಿಸ್ ಫಾರ್ಮೆಟ್. ಲಾಸ್ಟ್ ಇಯರ್ ಒಂದು 15 ಕ್ವಶನ್ಸ್ ಕೇಳಿದ್ರು ಈ ಫಾರ್ಮೆಟ್ ಮೇಲೆ. ಸೊ ಯಾರು ನೀಟಾಗಿ ಎಲ್ಲ ಓದೋಗಿರ್ತಾರೋ ಓನ್ಲಿ ದೋಸ್ ಪೀಪಲ್ ಕ್ಯಾನ್ ಆನ್ಸರ್ ದೀಸ್ ಕೈಂಡ್ ಆಫ್. ಅದನ್ನ ಈ ಸರಿ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ, ವಿಚ್ ಕ್ಲಿಯರ್ಲಿ ಸೇಸ್ ಯು ಶುಡ್ ರೀಡ್ ಎವ್ರಿಥಿಂಗ್. ಓಕೆ, ನೀವು ಎಕ್ಸಾಮಿಗೆ ಬರ್ಬೇಕಾದಾಗ ಎಲಿಮಿನೇಷನ್ ಮೆಥಡ್ ನೋಡ್ಬಿಟ್ಟು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಪಾರ್ಟ್ಸ್ ಅಷ್ಟೇ ಓದ್ಬಿಟ್ಟು ಎಕ್ಸಾಮಿಗೆ ಬಂದ್ರೆ UPSC ಇಸ್ ನಾಟ್ ರೆಡಿ ಫಾರ್ ಯು ಟು ಟೇಕ್. ಸೊ ಇಟ್ ವಾಂಟ್ ಯು ಟು ಸ್ಟಡಿ ಕಂಪ್ಲೀಟ್ಲಿ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. ಸಕ್ಸಸ್ಫುಲ್. ಜಸ್ಟ್ ನಿಮ್ಗೊಂದು ಐಡಿಯಾ ಬರಲಿ ಅಂತ ತೋರಿಸ್ತಿರೋದು ಇದು ಕೂಡ. Which of the following countries has been suffering from decades of the civil strife and food shortage and was in news in the recent past for its very severe famine? Answer is actually Somalia. ಯಾಕಪ್ಪ ಅಂದ್ರೆ ಸೋಮಾಲಿಯಾದಲ್ಲಿ ಕಂಟಿನ್ಯೂಸ್ಲಿ ಯಾವಾಗಲೂ ಫೆಮೈನ್ ಇದ್ದೇ ಇರುತ್ತೆ. ಇನ್ನೊಂದೇನ್ ಗೊತ್ತಾ, ಸೋಮಾಲಿಯಾಲ್ಲಿದೆ. ಓಕೆ, ಇಫ್ ದಿಸ್ ಇಸ್ ಆಫ್ರಿಕಾ, ಇಲ್ಲಿ ಸೋಮಾಲಿಯಾ ಬರುತ್ತೆ. ಓಕೆ, ಜಾಗ್ರಫಿ ಓದಿದಿರಾ? ಜಾಗ್ರಫಿ ಆಗಿಲ್ವಾ? ಫೈನ್. ನಮ್ಮ ಇಂಡಿಯಾಗೆ ಮಾನ್ಸೂನ್ 4 months ಬರುತ್ತೆ, ಇದಕ್ಕೆ ಮಾನ್ಸೂನ್ 8 months. ಸ್ಟಿಲ್ ಇಟ್ ಸಫರ್ಸ್ ಫ್ರಮ್ ಫೆಮೈನ್ ಬಿಕಾಸ್ ಆಫ್ ಇಂಟರ್ನಲ್ ಕ್ರೈಸಿಸ್. ಸೊ ಫೆಮೈನ್ ಅಂತ ಬಂದ್ರೆ ಬರೀ ಬೆಳೆ ಬರೋದಷ್ಟೇ ಅಲ್ಲ, ಬಂದಿರೋ ಬೆಳೆ ಜನಗಳ ಕೈಗೆ ಸಿಗದೆ ಇದ್ರು ಕೂಡ ಫೆಮೈನ್. ಇಂಡಿಯಾದಲ್ಲಿ ಒಂದು ಫೆಮೈನ್ ಆಗಿತ್ತು ಡ್ಯೂರಿಂಗ್ ದ ಟೈಮ್ ಆಫ್ ವರ್ಲ್ಡ್ ವಾರ್. ಇಂಡಿಯಾದ ಬೆಂಗಾಲ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರೇನ್ಸ್ ನ ತಗೊಂಡು ವಿಲ್ಸ್ಟನ್ ಚರ್ಚಿಲ್, ದ ಪ್ರೈಮ್ ಮಿನಿಸ್ಟರ್ ಆಫ್ UK, ಏನ್ ಮಾಡ್ತಾರೆ, ವಾರಿಗೆ ಕಳಿಸ್ತಾರೆ. ಅವಾಗ ಇಂಡಿಯಾದೊಳಗಡೆ ಮಿನಿಮಮ್ 4 to 5 million people ಡೈಡ್ ಇನ್ ಬೆಂಗಾಲ್ ಅಲೋನ್. ಓಕೆ, ಇಂಡಿಯನ್ ಫೆಮೈನ್ ಅಂತ ಕೂಡ ಹೇಳ್ತಾರೆ. ಸೊ ಅದು ನಿಮ್ಗೆ ಈ ಪಾಯಿಂಟ್ ಅಲ್ಲಿ ಏನಂತಂದ್ರೆ ಪೈರಸಿ ಜಾಸ್ತಿ, ಸಿ ಪೈರಸಿ ಅಂತ ಕರಿತೀವಿ. ಓಕೆ, ಇಲ್ಲಿಂದ ಹೋಗ್ತಕ್ಕಂತ ಹಡಗುಗಳನ್ನ ಅವರು ಏನ್ ಮಾಡೋದು, ಒಂಥರ ಕಳ್ತನ ಮಾಡೋದು, ಅದರಿಂದನೇ ದುಡ್ಡು ಗಳಿಸ್ತಾರೆ. ಓಕೆ, ಆ ಒಂದು ಸಿಂಪಲ್ ಕನೆಕ್ಟಿವಿಟಿ ನಿಮ್ಗೆ ಗೊತ್ತಿದ್ರೆ ಸೋಮಾಲಿ ಅಂತ ಟಿಕ್ ಮಾಡ್ಬೋದು. ಇವನ್ ದಟ್ ವಾಸ್ ಈಸಿ ಕ್ವಶನ್. ಬಟ್ ಕನ್ಫ್ಯೂಸ್ ಜಾಸ್ತಿ ಆಗಿರೋದು ಅಂದ್ರೆ ಜನಕ್ಕೆ ಅಂಗೋಲಾ, ಅದು ಕೂಡ ಅದೇ ಸೇಮ್ ಕಂಡೀಷನ್, ಬಟ್ ಫೆಮೈನ್ ಅಲ್ಲಿ ಇಲ್ಲ, ಕಡಿಮೆ. ಓಕೆ, ದೆನ್ ಇದೇ ತರ ಕ್ವಶನ್ಸ್ ಇದಾವೆ, ಸಿಂಪಲ್ ನೀವು ಮಾಡ್ಬೋದು ಸಾಲ್ವ್. ಐ ಮೀನ್ ಒನ್ಸ್ ಯು ಆರ್ ಡನ್. ಸಿ, ಈ ತರ ಕ್ವಶನ್ಸ್ ವಿಯೆಟ್ನಾಂ ಕ್ವಶನ್ ಯಾಕೆ ಕೇಳಿದಾರೆ ಗೊತ್ತಾ? ಪ್ರೆಸೆಂಟ್ಲಿ ಇಂಡಿಯಾಗೆ ದೇರ್ ಆರ್ 2 competitors ಇನ್ ಏಷ್ಯಾ. ಓಕೆ, ಚೈನಾ ಇಸ್ ನಾಟ್ ಅ ಕಾಂಪಿಟೇಟರ್, ಚೈನಾ ಇಸ್ ವೇ ಅಹೆಡ್ ಆಫ್ ಇಂಡಿಯಾ. ಓಕೆ, ದೆನ್ ಜಪಾನ್, ಇವನ್ ಜಪಾನ್ ಇಸ್ ಆಲ್ಸೋ ವೇ ಇನ್ ಟೆಕ್ನಾಲಜಿ, ಎಕಾನಮಿ ಆಗಲಿ, ಇನೋವೇಷನ್, ದೇ ಆರ್ ವೇ ಅಹೆಡ್. ಇಂಡಿಯಾಗೆ ಥ್ರೆಟ್ ಆಗಿರೋದು ಯಾರಪ್ಪ ಅಂದ್ರೆ ಎಕನಾಮಿಕ್ ಗ್ರೋತ್ ಅಲ್ಲಿ ವಿಯೆಟ್ನಾಂ ಅಂಡ್ ಬಾಂಗ್ಲಾದೇಶ್. ಓಕೆ, ಅದ್ರ ಬೇಸ್ಡ್ ಆಗಿ ಈ ಕ್ವಶನ್ ಕೇಳಿದ್ರು. ಈ ಕ್ವಶನ್ ಅಲ್ಲಿ ಕೂಡ ಅಷ್ಟೇನು, ಸಿ ನಿಮಗೆ ಯಾವಾಗ ಜಾಸ್ತಿ ಇದನ್ನ ಕೊಡ್ತಾರೋ, ಏನು ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೋ, ದ ಕ್ವಶನ್ ಗೆಟ್ಸ್ ಈಸಿಯರ್ ಬಿಕಾಸ್ ಯು ಕ್ಯಾನ್ ಎಲಿಮಿನೇಟ್ ಈಸಿಲಿ. ಬಟ್ ಈ ಇಯರ್ ಇಂದ ಅದು ಕೂಡ ಚೇಂಜ್ ಆಗ್ಬಿಟ್ಟಿದೆ. ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ರೈಟ್ಸ್, irrespective of which statement, or they are asking you how many statements. That has become a problem. So ಲೈಟ್ ಆಗಿ ಅಂದ್ರೆ ನಿಮಗೆ ಬೇಸಿಕ್ ಆಗಿ ಎಷ್ಟು ಬೇಕೋ ಅಷ್ಟು ವರ್ಲ್ಡ್ ಲಿಸ್ಟ್ ನ ಹೇಳ್ತೀನಿ. ಓಕೆ, ವರ್ಲ್ಡ್ ವಾರ್ 1 ಅದರಲ್ಲಿ ಯಾರ್ಯಾರು ಪ್ಲೇಯರ್ಸ್ ಇದ್ರು ಜಸ್ಟ್ ಹೇಳ್ತೀನಿ. ಓಕೆ, ಸೊ ಸಿ, ವರ್ಲ್ಡ್ ವಾರ್ ನಡೀತಿರೋದಲ್ಲಿ ನೀವು ಜಸ್ಟ್ ಸ್ಕ್ರಿಬಲ್ ಮಾಡ್ಕೊಂಡು ಹೋಗಿ, ಇದೇನ್ ನೋಟ್ಸ್ ಬರ್ಸೋ ಅವಶ್ಯಕತೆ ಇಲ್ಲ. ನೋಟ್ಸ್ ಬರ್ಸ್ತಾ ಹೋದ್ರೆ ಮತ್ತೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಷ್ಟೇ. ಸೊ ವರ್ಲ್ಡ್ ವಾರ್ ಅಂದ್ರೆ ಎಲ್ಲಿ ನಡಿಬೇಕು? ಇಟ್ ಶುಡ್ ಹ್ಯಾಪನ್ ಥ್ರೂ ಔಟ್ ವರ್ಲ್ಡ್ ತಾನೆ. ಬಟ್ ದಿಸ್ ವರ್ಲ್ಡ್ ವಾರ್ ಹ್ಯಾಪನ್ಸ್ ಓನ್ಲಿ ಇನ್ ಯುರೋಪ್. ಓಕೆ, ಬಟ್ ಅದನ್ನ ಹೆಂಗ್ ಪೋರ್ಟ್ರೇ ಮಾಡ್ತಾರೆ? ವರ್ಲ್ಡ್ ವಾರ್ ಅಂತ ಪೋರ್ಟ್ರೇ ಮಾಡ್ತಾರೆ. ಓಕೆ, ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್. ದೇ ಥಿಂಕ್ ಹೋಲ್ ವರ್ಲ್ಡ್ is residing only in Europe. Okay, irrational approach first of all. Okay, so in Europe ಅಲ್ಲಿ ಈ ಯುರೋಪಿಯನ್ಸ್ ಇಡೀ ವರ್ಲ್ಡ್ ಅಲ್ಲಿ ಬಂದ್ಬಿಟ್ಟು ದೇ ಸ್ಟಾರ್ಟೆಡ್ ಅಕ್ವೈರಿಂಗ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಕೊಲೊನೈಸೇಷನ್ ಸ್ಟಾರ್ಟ್ ಮಾಡಿರೋದು ಹೋಲ್ ಯುರೋಪಿಯನ್ಸ್. ವೈ? ಬೈ ದಿಸ್ ಟೈಮ್ ಇಂಡಿಯಾ ವಾಸ್ ದೇರ್ ಇನ್ ಹ್ಯಾಂಡ್ಸ್. ಓಕೆ, ಇಂಡಿಯಾ ಆಲ್ಸೋ ಈ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರೋದು ಯಾವಾಗ? ವರ್ಲ್ಡ್ ವಾರ್ ಎಂಡ್ ಆಗಿರೋದು 18 actually 11th November 1988. Okay, so ಈ ಟೈಮ್ ಅಲ್ಲಿ ಇಂಡಿಯಾ ವಾಸ್ ಆಲ್ರೆಡಿ ಅ ಕಾಲೋನಿ ಆಫ್ ಇದು ಏನು ಬ್ರಿಟಿಷ್. ಶ್ರೀಲಂಕಾ ವಾಸ್ ಆಲ್ಸೋ ದೇರ್. ಓಕೆ, ಸೊ ಮೆಜಾರಿಟಿ ಪಾರ್ಟ್ ಏನಿತ್ತು ಆಲ್ರೆಡಿ ಇವ್ರದ್ದು ಕಾಲೋನಿ ಆಗಿತ್ತು. ಯಾರ್ದು? ಬ್ರಿಟಿಷ್ದು. ಅದೇ ರೀತಿ ಫ್ರೆಂಚ್ದು ಒಂದಿಷ್ಟು ಟೆರಿಟರೀಸ್ ಇದ್ವು. ಅಮೆರಿಕಾ ಆಲ್ಸೋ ಕಾಲೋನೈಸ್ಡ್ ಒನ್ ಕಂಟ್ರಿ, ಓನ್ಲಿ ಒನ್ ಕಂಟ್ರಿ ಇನ್ ದ ವರ್ಲ್ಡ್. ಎನಿಬಡಿ ಕ್ಯಾನ್ ಸೇ ದಟ್? ಯಾವ ಕಂಟ್ರಿ? Philippines. Philippines is the only country which was colonized by America.
Okay, so Europeans, in fact, America kuda, I will tell you the story later. Even America ಏನಿದೆಯಲ್ಲ, it is not native America. Native Americans ಇರೋ ಅಮೆರಿಕಾ ಅಲ್ಲ ಇದು. ಯುರೋಪಿಯನ್ಸ್ ಅಮೆರಿಕಾನ ಕೊಲೊನೈಸ್ ಮಾಡ್ತಾರೆ. ಆ ಕೊಲೊನೈಸ್ ಮಾಡಿರೋ ಯುರೋಪಿಯನ್ಸ್ ಬಂದು ಒಂದು 200-300 years ಕೊಲೊನೈಸ್ ಮಾಡಿದಾಗ ಯುರೋಪಿಯನ್ ಪೀಪಲ್ ಬಂದು ಅಮೆರಿಕದಲ್ಲಿ ರಿಸೈಡ್ ಆಗ್ತಾರೆ. ಅವಾಗ ಬ್ರಿಟಿಷರ್ನ ಅವರೇ ವಾಪಸ್ ಓಡಿಸ್ತಾರೆ. ಓಕೆ, ಸೊ ಬೇಸಿಕಲಿ ಯು ಕ್ಯಾನ್ ಸೇ ಅಮೆರಿಕಾ ಇಸ್ ದ ಅನದರ್ ಎಕ್ಸ್ಪ್ರೆಷನ್ ಆಫ್ UK. ಓಕೆ, ಆ ತರ ಫೈನ್. ಸೊ ಯಾಕೆ ಯುರೋಪಿಯನ್ಸ್ ಎಕ್ವೈರ್ ಮಾಡಕ್ ಹೋದ್ರು ವರ್ಲ್ಡ್ ನ? ವೈ ನಾಟ್ ಚೈನಾ, ವೈ ನಾಟ್ ಇಂಡಿಯಾ? ಚೈನಾ ಮತ್ತೆ ಇಂಡಿಯಾ ಬಿಫೋರ್ ಕೊಲೊನೈಸೇಷನ್ ದೇ ಕಂಟ್ರಿಬ್ಯೂಟೆಡ್ ಅಬೌಟ್ 55% ಆಫ್ ದ ಗ್ಲೋಬಲ್ GDP. ಗ್ಲೋಬಲ್ GDP ಅಲ್ಲಿ 55% ಇಂಡಿಯಾ ಮತ್ತೆ ಚೈನಾ ಅಲೋನ್ ಇತ್ತು. ದೇ ಕುಡ್ ಹ್ಯಾವ್ ಅಕ್ವೈರ್ಡ್ ಎನಿಬಡಿ ಇನ್ ದ ವರ್ಲ್ಡ್ ಪಾಸಿಬಲಿ, ಬಟ್ ದೇ ಡಿಡ್ ನಾಟ್. ಬಟ್ ವೈ ಡಿಡ್ ಯುರೋಪಿಯನ್ಸ್ ಡೂ? ಜಸ್ಟ್ ನಿಮಗೆ ಒಂದಷ್ಟು ಕನೆಕ್ಟಿವಿಟಿ ಅರ್ಥ ಆಗ್ಬೇಕು. ಓಕೆ, all this happened only because of resources. ರಿಸೋರ್ಸ್ ಯಾರ ಹತ್ರ ಜಾಸ್ತಿ ಇರುತ್ತೋ, ಸರ್ಪ್ಲಸ್ ಆಗಿರುತ್ತೋ, ದೇ ಡೋಂಟ್ ಕೀಪ್ ಆನ್ ಇನ್ವೆಂಟಿವ್. ಓಕೆ, ಯಾರ ಹತ್ರ ಕಡಿಮೆ ಇರುತ್ತೋ ಖಾಲಿ ಆಗ್ಬಿಡುತ್ತೆ ಅಂತ ಹುಡ್ಕೋಕ್ ಶುರು ಮಾಡ್ತಾರೆ. ಸೊ ಇಫ್ ಯು ಸಿ ಯುರೋಪ್ ಎಲ್ಲಿ ಬರುತ್ತೆ? ಟೆಂಪರೇಟ್ ಝೋನ್ ಅಲ್ಲಿ ಬರುತ್ತಾ, ಟ್ರಾಪಿಕಲ್ ಅಲ್ಲಿ ಬರುತ್ತಾ, ಫ್ರಿಜಿಡ್ ಅಲ್ಲಿ ಬರುತ್ತಾ? ಟೆಂಪರೇಟ್ ಝೋನ್, ರೈಟ್? ಇದು ಟ್ರಾಪಿಕಲ್ ರೀಜನ್. ಜಾಸ್ತಿ ಮಳೆ ಬರುತ್ತೆ, ಜಾಸ್ತಿ ಗುಡ್ಡಗಾಡು ಪ್ರದೇಶ ಇರುತ್ತೆ. ಸೊ ರೈನ್ ಜಾಸ್ತಿ ಬಂದಷ್ಟು ಏನಾಗುತ್ತೆ, ಬಯೋಡೈವರ್ಸಿಟಿ ಫ್ಲರಿಶ್ ಆಗುತ್ತೆ. ಸೊ ಜಾಸ್ತಿ ಟ್ರೀಸ್ ಎಲ್ಲ ಇದ್ರೆ ಇಟ್ ವಿಲ್ ಗೋ ಬಿಲೋ ಫ್ಯೂ ಇಯರ್ಸ್ ಆದ್ಮೇಲೆ. ಸೊ ಆಯಿಲ್, ನ್ಯಾಚುರಲ್ ಗ್ಯಾಸ್ ಅದು ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಲ್ಯಾಂಡ್ ವಿಲ್ ಬಿ ಫರ್ಟೈಲ್ ಆಲ್ಸೋ. ಓಕೆ, ಬಟ್ ಯುರೋಪ್ ಅಲ್ಲಿ ಬಂದಾಗ ಏನಾಗುತ್ತೆ, ಅಲ್ಲಿ ಲ್ಯಾಂಡ್ ಫರ್ಟೈಲ್ ಇರಲ್ಲ, ಸನ್ರೈಸ್ ಕೂಡ ಏನು ಜಾಸ್ತಿ ಬರೋದಿಲ್ಲ. ಇಲ್ಲಿ ಫ್ರಿಜಿಡ್ ರೀಸನ್ ಅಲ್ಲಿ ಅಂತೂ 6 months ಜಾಸ್ತಿ ಏನು ಬರೀ ನೈಟೇ ಇರೋದು ಉದ್ದಿಗೆ, ಮತ್ತೆ ನೆಕ್ಸ್ಟ್ 6 months ಬರೀ ಡೇಸ್ ಇರೋದು, ಆ ತರ ಇಲ್ಲಿ ಫ್ರಿಜಿಡ್ ರೀಸನ್ ಅಲ್ಲಿ. ಸೊ ಯುರೋಪ್ ಇಲ್ಲಿ ಬರುತ್ತೆ ಹೆಚ್ಚು ಕಡಿಮೆ ಅಲ್ವಾ, ಟೆಂಪರೇಟ್ ರೀಜನ್ ಅಲ್ಲಿ ಬರುತ್ತೆ. ಸೊ ದೇ ಆರ್ ನಾಟ್ ಹ್ಯಾವಿಂಗ್ ಗುಡ್ ಅಮೌಂಟ್ ಆಫ್ ರಿಸೋರ್ಸಸ್, ಮತ್ತೆ ಫರ್ಟೈಲ್ ಲ್ಯಾಂಡ್ ಇರೋದಿಲ್ಲ. ಸೊ ನೀವು ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಕೂಡ ನೋಡಿದ್ರು ಏನಿರುತ್ತೆ ಯುರೋಪಿಯನ್ಸ್ ಜಾಸ್ತಿ? ಪಿಜ್ಜಾ, ಬರ್ಗರ್ಸ್, ಅಂದ್ರೆ ಜಾಸ್ತಿ ದೇ ಆರ್ ಡಿಪೆಂಡೆಂಟ್ ಆನ್ ವೀಟ್ ಪ್ರಾಡಕ್ಟ್ಸ್ ನ ಮೈದಾ ಮಾಡ್ತಾರೆ, ಅದರಿಂದ ಡಿಫ್ರೆಂಟ್ ಪ್ರೆಸೆಂಟ್ ಮಾಡ್ತಾರೆ. ಏನ್ ಮಾಡಿದ್ರು ಇಟ್ ಇಸ್ ಅ ಡೆರಿವೇಟಿವ್ ಆಫ್ ವೀಟ್. ಬಟ್ ಇಂಡಿಯಾದಲ್ಲಿ ಹಂಗಿಲ್ಲ, ಎಲ್ಲಾ ತರ ಫುಡ್ ಬೆಳಿತೀವಿ. ಓಕೆ, ಸೊ ಆತರ ದೇ ವಿಲ್ ಬಿ ರನ್ನಿಂಗ್ ಔಟ್ ಆಫ್ ರಿಸೋರ್ಸಸ್. ಅವಾಗ ಫಸ್ಟ್ ಕಂಟ್ರಿ ಇಡೀ ವರ್ಲ್ಡ್ ಅಲ್ಲಿ ಕನ್ಫರ್ ಮಾಡಕ್ ಹೋಗಕ್ ಸ್ಟಾರ್ಟ್ ಆಗೋದು UK. ಅದಾದ್ಮೇಲೆ ಸ್ಪೈನ್, ಪೋರ್ಚುಗಲ್, ಆ ತರ ಎಲ್ಲಾ ಕಂಟ್ರಿಗಳು ಸ್ಟಾರ್ಟ್ ಆಗ್ತವೆ. ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಎಲ್ಲೆಲ್ಲಿ ಜಾಸ್ತಿ ರಿಸೋರ್ಸಸ್ ಸಿಗುತ್ತೆ, ಫರ್ಟೈಲ್ ಲ್ಯಾಂಡ್ ಎಲ್ಲಿ ಇರುತ್ತೆ, ಗೋಲ್ಡ್ ಜಾಸ್ತಿ ಎಲ್ಲಿ ಸಿಗುತ್ತೆ, ದೇ ಕೀಪ್ ಮೂವಿಂಗ್ ಅರೌಂಡ್ ದ ವರ್ಲ್ಡ್. ಓಕೆ, ಸೊ ಅವಾಗ ಅದಕ್ಕೆ ನಾವೇನಂತೀವಿ, ಮರ್ಕೆಂಟಲಿಸಮ್ ಅಂತೀವಿ. ಅಂದ್ರೆ ಮರ್ಚೆಂಟ್ ತರ ವರ್ಕ್ ಮಾಡೋದು ಮರ್ಕೆಂಟಲಿಸಮ್. ಆ ಮರ್ಕೆಂಟಲಿಸಮ್ ಅಲ್ಲಿ ಏನಿಲ್ಲ, ಇಲ್ಲೊಂದು ಪಾರ್ಟ್ ಇದೆ, ಇಟ್ ಇಸ್ ಅ ರಿಸೋರ್ಸ್ ರಿಚ್. ನೀವು ಇಲ್ಲಿದ್ದೀರಾ, ಈ ಪಾರ್ಟ್ ಅಲ್ಲಿ ಏನಿದೆ, ದೊಡ್ಡ ಮಾರ್ಕೆಟ್ ಇದೆ, ಅಂದ್ರೆ ಕನ್ಸ್ಯೂಮರ್ಸ್ ಇದ್ದಾರೆ. ಇಲ್ಲಿಂದ ಪ್ರೊಡಕ್ಷನ್ ತಗೊಳ್ಳೋದು, ಇಲ್ಲಿಗೆ ಮಾರೋದು. ದಿಸ್ ಇಸ್ ವಾಟ್ ವಾಸ್ ಡನ್ ಬೈ UK. ಇಲ್ಲೇನಿದೆಲ್ಲ ದಿಸ್ ಇಸ್ ಅಮೆರಿಕಾ. ಅಮೆರಿಕಾ ಅಂತಂದ್ರೆ USA ಅಲ್ಲ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಇನ್ಕ್ಲೂಡೆಡ್. ಓಕೆ, ದಿಸ್ ಇಸ್ ಅಮೆರಿಕನ್ ಕಾಂಟಿನೆಂಟ್, ದಿಸ್ ಇಸ್ ಏಷ್ಯಾ. ಓಕೆ, ಅವ್ರಿಗೆ ಗೋಲ್ಡ್ ಮತ್ತೆ ಸಿಲ್ವರ್ ಎಲ್ಲ ಅಮೆರಿಕಾದಲ್ಲಿ ಜಾಸ್ತಿ ಸಿಕ್ತಿತ್ತು, ಅದನ್ನ ತಂದು ಏಷ್ಯಾದಲ್ಲಿ ಮಾರೋದು. ಓಕೆ, ಇದು ಸಸ್ಟೈನೇಬಲ್? ನಾಟ್ ಸಸ್ಟೈನೇಬಲ್. ಅಂದ್ರೆ ಫ್ಯೂ ಇಯರ್ಸ್ ಮಾಡ್ಬೋದು, ಬಟ್ ಫ್ಯೂ ಇಯರ್ ಡೌನ್ ದ ಲೈನ್ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಪ್ರಾಡಕ್ಟ್ಸ್. ಯಾಕಪ್ಪ ಅಂತಂದ್ರೆ ಆಮೇಲೆ ಇವ್ರು ಇಂಡಿಪೆಂಡೆಂಟ್ ಆದ್ರೆ ಫ್ರಮ್ ವೇರ್ ವಿಲ್ ಯು ಬ್ರಿಂಗ್ ದ ರಿಸೋರ್ಸಸ್? ಓಕೆ, ಸೊ ಫಸ್ಟ್ ಮರ್ಕೆಂಟಲಿಸಮ್ ಫೇಸ್ ಅಂತ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ಅಲ್ಲಿ. ಅವಾಗ UK ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಹೋಗ್ಬಿಟ್ಟು ಅಲ್ಲಿ ಏನೇನ್ ರಿಸೋರ್ಸ್ ಇದೆ ಅದನ್ನೆಲ್ಲ ಫಸ್ಟ್ ಕೊಲೊನೈಸ್ ಮಾಡೋದು, ಆ ರಿಸೋರ್ಸ್ ನ ಅವ್ರು ತಗೊಳ್ಳೋದು, ಯಾರಿಗೆ ಬೇಕೋ ಅವ್ರಿಗೆ ಬಂದು ಮಾರೋದು. ಓಕೆ, ಅಂಡ್ ದೇ ವಿಲ್ ಮೇಂಟೈನ್ ದ ಸೆಪರೇಷನ್ ಬಿಟ್ವೀನ್ ದಿಸ್ ಕಾಂಟಿನೆಂಟ್ ಅಂಡ್ ದಿಸ್ ಕಾಂಟಿನೆಂಟ್ ಸ್ಟ್ರಿಕ್ಟ್ಲಿ. ಇವ್ರು ಮೀಟ್ ಆಗ್ಬಿಟ್ರೆ ದೇ ವಿಲ್ ಸ್ಟಾರ್ಟ್ ಟ್ರೇಡಿಂಗ್ ವಿತ್ ಈಚ್ ಅದರ್. UK ಈ ತರ ಮಾಡ್ತಾ ಹೋಗುತ್ತೆ. ಬಟ್ ಆಸ್ ಡೇಸ್ ಪಾಸಸ್, ಓಕೆ, UK ಒಂದ್ ಅರ್ಥ ಆಗುತ್ತೆ, ಇಟ್ ಇಸ್ ನಾಟ್ ಸಸ್ಟೈನೇಬಲ್. ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಮರ್ಕೆಂಟಲಿಸಮ್. ನಮ್ ಪ್ರಾಡಕ್ಟ್ ನಾವೇ ಇನ್ಮೇಲೆ ಪ್ರೊಡಕ್ಷನ್ ಮಾಡಕ್ ಶುರು ಮಾಡ್ಬೇಕು. ಅವಾಗ ಸ್ಟಾರ್ಟ್ ಆಗೋದೇನು, ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಓಕೆ, ಮರ್ಕೆಂಟಲಿಸಮ್ ಫೇಸ್, ಅದಾದ್ಮೇಲೆ ಇಂಡಸ್ಟ್ರಿಯಲ್ ಫೇಸ್. ಆ ಇಂಡಸ್ಟ್ರಿಯಲಿಸಮ್ ಸ್ಟಾರ್ಟ್ ಆಗೋದು 1750 ಇಂದ ಸ್ಟಾರ್ಟ್ ಆಗುತ್ತೆ ಇನ್ ಮಲ್ಟಿಪಲ್ ಫೇಸಸ್. ಓಕೆ, ಸೊ ಅವಾಗ ಏನಾಗುತ್ತೆ, ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆದ್ಮೇಲೆ ಯುರೋಪಿಯನ್ ಕಂಟ್ರಿಗಳಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ UK ಎಲ್ಲಿದೆ ಗೊತ್ತಲ್ಲ, ಫ್ರಾನ್ಸು, ಜರ್ಮನಿ, ಯಾರು ಪೋರ್ಚುಗಲ್. ನಿಮ್ ವರ್ಲ್ಡ್ ಮ್ಯಾಪ್ ನಿಮ್ ಮೈಂಡ್ ಅಲ್ಲಿ ಇರ್ಬೇಕು ಒಂದ್ಸಾರಿ, ಇಲ್ಲ ಅಂತಂದ್ರೆ ವಾಟ್ ಎವರ್ ಐ ವಿಲ್ ಸೇ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಅನ್ಸ್ಬಹುದು. ಓಕೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಿದೆ ಅಲ್ಲ, ದಿಸ್ ಆಕ್ಟೆಡ್ ಆಸ್ ಅ ಕಾಂಪಿಟೇಷನ್.
ಓಕೆ. ಸೊ UK ಏನ್ ಮಾಡ್ತಿರುತ್ತೆ, ಚೆನ್ನಾಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡಿ ಬೇರೆ ಬೇರೆ ಕಾಲೋನಿಗಳನ್ನೆಲ್ಲ ಎಕ್ವೈರ್ ಮಾಡ್ತಾ ಇರುತ್ತೆ. ಅದನ್ನ ನೋಡಿ ಜರ್ಮನಿ ಏನ್ ಅನ್ನುತ್ತೆ, UK ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ. ಓಕೆ, ಸೂರ್ಯ ಮುಳುಗದ ನಾಡು ಅಂತ, ದ ಲ್ಯಾಂಡ್ ವೇರ್ ಸನ್ ನೆವರ್ ಸೆಟ್ಸ್, ದಟ್ ಈಸ್ UK ಅಂತ ಹೇಳುತ್ತೆ. ಓಕೆ, ಅವಾಗ ಜರ್ಮನಿನೂ ಹೇಳುತ್ತೆ, ಇವನ್ ವಿ ವಾಂಟ್ ಟು ಹ್ಯಾವ್ ದ ಲ್ಯಾಂಡ್, ಆಲ್ ದ ಲ್ಯಾಂಡ್ ಬಿಲೋ ದ ಸನ್, ನಮಗೂ ಸೂರ್ಯನ ಕೆಳಗಿರೋ ಎಲ್ಲಾ ಲ್ಯಾಂಡ್ ನಮಗೂ ಬೇಕು ಅಂತ ದೇ ವಿಲ್ ಆಲ್ಸೋ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್. ಓಕೆ, ಇದೇ ಟೈಮ್ ಅಲ್ಲಿ ನಿಮಗೆ ಫ್ರೆಂಚ್ ರೆವಲ್ಯೂಷನ್ ಕೂಡ ಆಗುತ್ತೆ. ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ನೆಪೋಲಿಯನ್ ಬರ್ತಾರೆ. ಅಂದ್ರೆ ವೈ ಆಮ್ ಟೆಲಿಂಗ್ ಆಲ್ ದಿಸ್ ಥಿಂಗ್ಸ್ ಇಸ್ ಬಿಕಾಸ್ ಯು ಶುಡ್ ನೋ ದ ನ್ಯಾಷನಲ್ ಇಂಟ್ರೆಸ್ಟ್ ಆಫ್ UK, ನ್ಯಾಷನಲ್ ಇಂಟ್ರೆಸ್ಟ್ ಆಫ್ ಫ್ರಾನ್ಸ್, ನ್ಯಾಷನಲ್ ಇಂಟ್ರೆಸ್ಟ್ ಆಫ್ ಜರ್ಮನಿ ಅಂಡ್ USA, ಜೊತೆಗೆ ಜಪಾನ್. ಓಕೆ, ಈ ಟೈಮಲ್ಲಿ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಚೈನಾಗೆ ಅದರದೇ ಆದಂತಹ ಓನ್ ಇಂಟ್ರೆಸ್ಟ್ ಇರಲಿಲ್ಲ, ಬಿಕಾಸ್ ಇಟ್ ವಾಸ್ ಸ್ಟಿಲ್ ಅಂಡರ್ ಕಿಂಗ್ ರೂಲ್, ಮೊನಾರ್ಕಿ ಇತ್ತು. 1912 ಒಳಗಡೆ ಅವ್ರು ಅಲ್ಲಿರೋ ಕಿಂಗ್ ನ ಹೊಡೆದ್ಬಿಟ್ಟು ದೇ ಬಿಕಮ್ ಅ ನೇಷನ್. ಓಕೆ, ಅಲ್ಲಿವರೆಗೂ ಅಲ್ಲಿ ನ್ಯಾಷನಲಿಸಮ್ ನೇಷನ್ ಅನ್ನೋ ಥಿಂಗ್ ಇರೋದಿಲ್ಲ ಎಲ್ಲಿ, ಚೈನಾದಲ್ಲಿ. ಸೊ UK ನಿಮಗೆ ಮ್ಯಾಪ್ ತೆಗೆದ್ರೆ ಸ್ವಲ್ಪ ಈಸಿ ಆಗುತ್ತೆ. ಇದ್ರಲ್ಲಿ ತೆಗಿಬೇಕು.
Hello. ಆನ್ಲೈನ್ ಅಲ್ಲಿ ಕಾಣಿಸ್ತಿದೆನಾ? Yes, sir. ಕೇಳಿ ಮೆಸೇಜ್ ಇಫ್ ದೇ ಆರ್ ಏಬಲ್ ಟು ಸಿ. Yes, sir. ತಿಳಿಸ್ತಿದೆ ನಾವು. ಓಕೆ, ಇಲ್ಲಿ ಫ್ರಾನ್ಸ್ ಇದೆ, ಇದ್ರ ಪಕ್ಕ ಜರ್ಮನಿ. ಇಲ್ಲಿ ಮ್ಯೂನಿಕ್ ಇದೆಯಲ್ಲ, ಅದೇ ಜರ್ಮನಿ ಕ್ಯಾಪಿಟಲ್ ಸಿಟಿ, ಅಂದ್ರೆ ಕೆಳಗಡೆ ಇರೋ ಕ್ಯಾಪಿಟಲ್ ಸಿಟಿ. ಆಕ್ಚುಲಿ ಅದರದ್ದು ಕ್ಯಾಪಿಟಲ್ ಸಿಟಿ ಯಾವುದು? ಮ್ಯೂನಿಕ್ ಅಲ್ಲ, ಜರ್ಮನಿದ. ಸಾರಿ, ಬರ್ಲಿನ್ ಇಸ್ ಕ್ಯಾಪಿಟಲ್ ಸಿಟಿ, ಬಟ್ ಮ್ಯೂನಿಕ್ ಇಸ್ ಅ ಫೇಮಸ್ ಸಿಟಿ, ಲೈಕ್ ಮುಂಬೈ, ಡೆಲ್ಲಿ ಅಂತ. ಇಲ್ಲೇನಿದೆ ಅಲ್ಲ, ಅದು ಸ್ಲೋವೇನಿಯಾ, ಕ್ರೊಯೇಷಿಯಾ, ಮೊಂಟೆನಿಗ್ರೋ, ಸರ್ಬಿಯಾ, ಹಂಗೇರಿ. ಈ ಕಂಟ್ರಿಗಳೆಲ್ಲ ಹೆಂಗಂದ್ರೆ ಆಕ್ಚುಲಿ ದೇ ಕ್ಯಾನ್ ಬಿಕಮ್ ಒನ್ ಸ್ಟೇಟ್. ನಮ್ಮ ತೆಲಂಗಾಣ ಇದೆಲ್ಲ ಅಷ್ಟು ಸ್ಟೇಟ್ ಆಗುತ್ತೆ. ಬಟ್ ಇದನ್ನ ಏನ್ ಮಾಡ್ತಾರೆ, ಆ ಕಡೆಯಿಂದ ಜರ್ಮನ್ ಸೈಡ್, ಈ ಕಡೆಯಿಂದ ಫ್ರಾನ್ಸ್ನವ್ರು ಬಂದು ಪೀಸ್ 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 ಮಾಡಾಕ್ತಾರೆ. ಓಕೆ, ಇದು ನನ್ ಜಾಗ, ಅದು ನಿನ್ ಜಾಗ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಬಹಳ ಲ್ಯಾಂಡ್ ಕಳ್ಕೊಳ್ಳೋದಾದ್ರೆ ಆಸ್ಟ್ರಿಯಾ. ಅದಕ್ಕೆ ಆಸ್ಟ್ರಿಯಾ ಏನ್ ಮಾಡುತ್ತೆ, ಆಸ್ಟ್ರಿಯಾ ಏನ್ ಮಾಡುತ್ತೆ, ಆಸ್ಟ್ರಿಯಾ ಕಿಂಗ್ ಇರ್ತಾರೆ, ಅವ್ರು ಒಂದ್ಸರಿ ಸರ್ಬಿಯಾ ಹೋಗಿರ್ತಾರೆ. ಓಕೆ, ಇದು ಬಫರ್ ಸ್ಟೇಟ್ ತರ. ಬಲ್ಗೇರಿಯಾ ಇವ್ರ ಹತ್ರ, ಸರ್ಬಿಯಾ ಅವ್ರ ಹತ್ರ. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ವಾರ್ ಸ್ಟಾರ್ಟ್ ಆಗೋ ಸಿಚುವೇಶನ್ ಇರುತ್ತೆ. ಆ ಸಿಚುವೇಶನ್ ಅಲ್ಲಿ ಆಸ್ಟ್ರಿಯಾ ಕಿಂಗ್ ಸರ್ಬಿಯಾ ಹೋಗಿರ್ತಾರೆ. ಆ ಸರ್ಬಿಯಾದಲ್ಲಿ ಅವ್ರನ್ನ ಸಾಯಿಸ್ಬಿಡ್ತಾರೆ. ಓಕೆ, ಫ್ರಾಂಕ್ ಫರ್ಡಿನೆಂಡ್ ಅಂತೇನೋ ಹೆಸರಿದೆ ಅವ್ರದ್ದು, ಕಿಂಗ್ದು. ಓಕೆ, 1914 ಅವ್ರನ್ನ ಸಾಯಿಸ್ತಿದಂಗೆ ಜರ್ಮನಿ ವಿಲ್ ಸ್ಟಾರ್ಟ್ ದ ವಾರ್.
ಅದು ಎಷ್ಟು ಜರ್ಮನಿ ಅವಾಗ್ಲೇನೆ ಇಟ್ ಈಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಆಂಬಿಷನ್. ಏನು ಇಡೀ ವರ್ಲ್ಡ್ ಅಲ್ಲೇ ನಾನೇ ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಫಸ್ಟ್ ಆಗ್ಬೇಕು, UK ಅಕ್ವೈರ್ ಮಾಡಿದಂತ ಎಲ್ಲ ಕಾಲೋನೀಸ್ ನಾನೇ ಏನ್ ಮಾಡ್ಬೇಕು, ವಾಪಸ್ ತಗೋಬೇಕು, ನಾನು ಏನು UK ಏನೇನ್ ಎಂಜಾಯ್ ಮಾಡಿದೆ ಬ್ರಿಟನ್ ಇಡೀ ವರ್ಲ್ಡ್ ಅಲ್ಲಿ ನಾನು ಎಂಜಾಯ್ ಮಾಡ್ಬೇಕು ಅನ್ನೋದಕ್ಕೇನು ಒಂಥರ ಆಂಬಿಷಿಯಸ್. ಸೊ ಸಕ್ಕದಾಗಿದ್ದು ಇಂಡಸ್ಟ್ರಿಯಲೈಸೇಷನ್ ಮಾಡ್ಬಿಟ್ಟಿರುತ್ತೆ ಅವ್ರ ಕಂಟ್ರಿಲಿ. ಓಕೆ, ಇಟಲಿ, ಜರ್ಮನಿ, ಹಂಗೇರಿ ಈ 3 ಕಂಟ್ರಿಗಳು ಸೇರ್ಕೊಂಡು ವರ್ಲ್ಡ್ ವಾರ್ ಫಸ್ಟ್ ಸ್ಟಾರ್ಟ್ ಮಾಡ್ತವೆ. ನೀವು ಕೇಳ್ಬೋದು ಇಷ್ಟೆಲ್ಲಾ ನಡೀತಿದೆ, USA ಇಲ್ಲಲ್ಲ ಪಿಕ್ಚರ್ ಅಲ್ಲಿ. ಓಕೆ, USA till 1917 it is sending arms to both the parties. ಆರ್ಮ್ಸ್ ಮತ್ತೆ ಅಮ್ಯುನೇಷನ್ಸ್ ಏನ್ ಬೇಕು ಎರಡಕ್ಕೂ ಕೊಡ್ತಿರುತ್ತೆ. ಈ ಕಡೆ ಜರ್ಮನಿ, ಇಟಲಿ, ಆಸ್ಟ್ರೇಲಿಯಾಗೂ ಸಪ್ಲೈ ಮಾಡ್ತಿರುತ್ತೆ, ಜೊತೆಗೆ ಬ್ರಿಟನ್, ಫ್ರಾನ್ಸ್ಗೂ ಸಪ್ಲೈ ಮಾಡ್ತಿರುತ್ತೆ. ಬಟ್ ಜರ್ಮನಿ ಏನ್ ಮಾಡುತ್ತೆ, 1917 ಒಳಗಡೆ ಅಮೆರಿಕನ್ ಶಿಪ್ ಹೊಡೆದಾಕ್ಬಿಡುತ್ತೆ. ಯಾವ್ದು? ಜರ್ಮನಿ. ಓಕೆ, ಜರ್ಮನಿ ಮೇಲೆ ಒಂದು ನಾರ್ತ್ ಸಿ ಅಂತ ಬರುತ್ತೆ. ಆ ನಾರ್ತ್ ಸಿ ಅಲ್ಲಿ US ಅದು ಮರ್ಚೆಂಟೈಸ್ ಶಿಪ್ ಅಂದ್ರೆ ಗೂಡ್ಸ್ ನ ಟ್ರಾನ್ಸ್ಫರ್ ಮಾಡ್ತಿರೋ ಒಂದು ಶಿಪ್ ಇರುತ್ತೆ, ಅದನ್ನ ಜರ್ಮನಿ ಹೊಡೆದ್ಬಿಡುತ್ತೆ. ಅವಾಗ ಏನಾಗುತ್ತೆ, USA ವಿಲ್ ಕಮ್ ಇನ್ ಟು ದ ಪಿಕ್ಚರ್. USA ಬರ್ತಿದ್ದಂಗೆ ವಾರ್ ಎಲ್ಲ ಚೇಂಜ್ ಆಗಿ ದೀಸ್ ಪಾರ್ಟಿ ವಿಲ್ ಲೂಸ್. ಅಫ್ಕೋರ್ಸ್ ಆ ಟೈಮ್ ಬರೋದ್ರೊಳಗಡೆ ಅಮೆರಿಕ ಒಂಥರ ಪವರ್ ಆಗಿ ಬೆಳೆದಿರುತ್ತೆ, ನಾಟ್ ಸೂಪರ್ ಪವರ್ ಬಟ್ ಎಕನಾಮಿಕ್ ಪವರ್ ಆಗಿ ಬೆಳೆದಿರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ದ ಜರ್ನಿ ಆಫ್ ಕಂಟ್ರಿ ಗೋಸ್. ಫಸ್ಟ್ ಏನಾಗುತ್ತೆ, ಅದು ಎಕನಾಮಿಕ್ ಪವರ್ ಆಗುತ್ತೆ, ದೆನ್ ಪೊಲಿಟಿಕಲ್ ಪವರ್ ಆಗುತ್ತೆ. ಇವೆರಡನ್ನು ಯಾರು ಟಾಪ್ ಅಲ್ಲಿ ಇರ್ತಾರೋ ದೇ ವಿಲ್ ಬಿಕಮ್ ಸೂಪರ್ ಪವರ್. ಓಕೆ, ಚೈನಾ ಇಸ್ ಆಲ್ರೆಡಿ ಎಕನಾಮಿಕ್ ಪವರ್, ಪೊಲಿಟಿಕಲ್ ಪವರ್ ನ ಎಕ್ಸರ್ಸೈಸ್ ಮಾಡಕ್ ಟ್ರೈ ಮಾಡ್ತಿದೆ. ಸೊ ಒನ್ಸ್ ಇದ್ರ GDP ಯಾವಾಗ ಕ್ರಾಸ್ ಆಗುತ್ತೆ, ಚೈನಾ GDP US ಕ್ರಾಸ್ ಆಗ್ತಾಗ ಇಟ್ ವಿಲ್ ಬಿಕಮ್ ಸೂಪರ್ ಪವರ್. ಓಕೆ, ಅದನ್ನ ಕೌಂಟರ್ ಮಾಡಕ್ಕೇನೆ ಅಮೆರಿಕನ್ ಇಂಡಿಯಾ ಜೊತೆ ಜಾಸ್ತಿ ರಿಲೇಷನ್ಸ್ ನ ಕೊಡ್ತಿರೋದು. ಸೊ ಇಂಡಿಯಾ ಇಸ್ ದ ಪಾಸಿಬಲ್ ಕಂಟ್ರಿ ವಿಚ್ ಕ್ಯಾನ್ ಕೌಂಟರ್ ಚೈನಾ ಇನ್ ಏಷ್ಯಾ. ಓಕೆ, ಜಪಾನ್ ಕೂಡ ಇಟ್ ಕ್ಯಾನ್ ಡೂ ಬಟ್ ನಾಟ್ ಟೂ ಮಚ್, ಬಟ್ ಇಂಡಿಯಾ ಈಸ್ ಹ್ಯಾವಿಂಗ್ ಅ ಪೊಟೆನ್ಶಿಯಲ್. ಓಕೆ, ಆ ತರ. ಈ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿರೋದು ಯಾರಿಂದ? ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿರೋದು ಯಾರಿಂದ? ಹೂ ಸ್ಟಾರ್ಟೆಡ್ ಫಸ್ಟ್ ವರ್ಲ್ಡ್ ವಾರ್? ಓಕೆ, ಜರ್ಮನಿ ವಾಸ್ ದ ಲೀಡರ್. ಓಕೆ, ಸೊ ಫಸ್ಟ್ ವರ್ಲ್ಡ್ ವಾರ್ ಮುಗಿತಿದ್ದಂಗೆ ಜರ್ಮನಿ ಮೇಲೆ ಏನ್ ಮಾಡ್ತಾರೆ, ವಾರ್ ಸ್ಟಾರ್ಟ್ ಮಾಡಿರೋದು ನಿನ್ನಿಂದಾನೇ ಎಲ್ಲ ಆಗಿದ್ದು. ಓಕೆ, ಯು ಹ್ಯಾವ್ ಟು ಪೇ ಆಲ್ ದ ಎಕ್ಸ್ಪೆನ್ಸಸ್ ಆಫ್ ದ ವಾರ್, ಆಲ್ ಡಿಸ್ಟ್ರಕ್ಷನ್ ಇಸ್ ಡ್ಯೂ ಟು ಯು ಓನ್ಲಿ ಅಂತ ಹೇಳಿ ಅದ್ರ ಮೇಲೆ ಸಿಕ್ಕಾಪಟ್ಟೆ ಇದು ಹಾಕ್ತಾರೆ, ಬ್ಲೇಮ್ ಹಾಕ್ತಾರೆ. ಒಂದು ಸೆಕೆಂಡ್ ಅವ್ರ ಮೇಲೆ ಫೈನ್ ಹಾಕ್ತಾರೆ, 400 million. ನೀವು ಟ್ರೀಟಿ ಆಫ್ ವರ್ಸಿಲಿ ಅಂತ ಒಂದು ನಡೀತದೆ 1919 ಒಳಗಡೆ, ಟ್ರೀಟಿ ಆಫ್ ವರ್ಸಿಲಿ. ಜಸ್ಟ್ ಕ್ರಾನಲಾಜಿಕಲಿ ನೆನ್ಪಿಟ್ಕೊಳ್ಳಿ. 1914 ವಾರ್ ಸ್ಟಾರ್ಟ್ ಆಗುತ್ತೆ, 1917 USA ಎಂಟ್ರಿ, 1918 ಫಿನಿಶ್ ಆಫ್ ದ ವಾರ್. ಓಕೆ, 1919 ಟ್ರೀಟಿ ಆಫ್ ವರ್ಸಲಿ ವೆರಿ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಈ ಟ್ರೀಟಿ ಆಫ್ ವರ್ಸಲಿ ಒಳಗಡೆ ಇನ್ಮೇಲೆ ಜರ್ಮನಿಲಿ ಇಂಡಸ್ಟ್ರಿಯಲೈಸೇಷನ್ ಇಲ್ಲ, ನೀವು ಇಂಡಸ್ಟ್ರಿಯಲೈಸೇಷನ್ ಮಾಡಂಗಿಲ್ಲ. ಸೆಕೆಂಡ್, ಜರ್ಮನಿ ಶುಡ್ ನಾಟ್ ಡೂ ಮಿಲಿಟರೈಸೇಷನ್, ಮಿಲಿಟರಿ ಬಿಲ್ಡಪ್ ಮಾಡಂಗಿಲ್ಲ. ದೆನ್ ಜರ್ಮನಿ ಶುಡ್ ಪೇ $400 million ಆಸ್ ಅ ವಾರ್ ಎಕ್ಸ್ಪೆನ್ಸಸ್. ಎಲ್ಲ ಮಾಡಿರೋದು ನೀವೇ. ಇಷ್ಟು ಮಾಡಿನೂ ಬಿಡಲ್ಲ, ಜರ್ಮನಿನ ಪೀಸ್ ಮಾಡಿ ಅವ್ರ ಸುತ್ತಮುತ್ತ ಇರೋ ಕಂಟ್ರಿಗೆ ಹಂಚ್ಬಿಡ್ತಾರೆ. ಪೋಲೆಂಡ್ ಒಂದಿಷ್ಟು, ಈ ಕಡೆ ಫ್ರಾನ್ಸ್ ಒಂದಿಷ್ಟು, ಇಟಲಿನೂ ಪೀಸ್ ಮಾಡಿ ಅದ್ರ ಮೇಲೆ ಇರ್ತಕ್ಕಂಥ ಬಲ್ಗೇರಿಯಾ ಆ ಕಂಟ್ರಿಗಳಿಗೆ ಶೇರ್ ಮಾಡ್ಬಿಡ್ತಾರೆ. ಇಷ್ಟೆಲ್ಲ ಮಾಡಿದ ತಕ್ಷಣ ಜರ್ಮನಿ ಏನಾಗುತ್ತೆ, ಇಟ್ ವಿಲ್ ಫೀಲ್ ಎಕ್ಸೆಸಿವ್ ಹ್ಯೂಮಿಲಿಯೇಷನ್. ಓಕೆ, ಎಕ್ಸೆಸಿವ್ ಹ್ಯೂಮಿಲಿಯೇಷನ್ ಆದಾಗ ಏನಾಗುತ್ತೆ, ಯಾವುದೇ ಕಂಟ್ರಿಯಲ್ಲಿ ಫುಲ್ ಅಡ್ವರ್ಸ್ ಕಂಡೀಷನ್ ಇದೆ, ಎಕ್ಸೆಸಿವ್ ಹ್ಯೂಮಿಲಿಯೇಷನ್ ಆಗಿದೆ, ಇಟ್ ಈಸ್ ಅ ಪರ್ಫೆಕ್ಟ್ ಗ್ರೌಂಡ್ ಫಾರ್ ಅ ಡಿಕ್ಟೇಟರ್ ಟು ಗ್ರೋ. ಅದೇ ಟೈಮ್ ಅಲ್ಲಿ ಬರೋದು ಹಿಟ್ಲರ್. ಓಕೆ, ಇಟಲಿಯಲ್ಲೂ ಪೀಸ್ ಆಗೋಗ್ಬಿಟ್ಟಿದೆ, ಇಟಲಿ ಸೋತ್ ಹೋಗ್ಬಿಟ್ಟಿದೆ. ಅವಾಗ ಅಲ್ಲಿ ಎಮರ್ಜ್ ಆಗೋ ಲೀಡರು ಮುಸಲೋನಿ. ಓಕೆ, ಡಿಕ್ಟೇಟರ್ಸ್ ಇಡೀ ವರ್ಲ್ಡ್ ಅಲ್ಲಿ ಮೋಸ್ಟ್ ನಟೋರಿಯಸ್ ಅಂತ ಕರೆಯೋದು ಇವ್ರಿಬ್ರನ್ನ, ಹಿಟ್ಲರ್ ಮತ್ತೆ ಮುಸಲೋನಿ. ಹಿಟ್ಲರ್ ದೇ ಕಂಟೆಂಪ್ರರಿ. ಫಾಸಿಸಮ್, ನಾಸಿಸಮ್ ಸ್ಟಾರ್ಟ್ ಆಗೋದು ಅದೇ ಟೈಮ್ ಅಲ್ಲಿ. ಓಕೆ, ವಾರ್, ಅಮೆರಿಕನ್ ಎಂಟ್ರಿ, ಎಂಡ್ ಆಫ್ ದ ವಾರ್, ವರ್ಸಲಿ, ಟ್ರೀಟಿ ಆಫ್ ವರ್ಸಲಿ, ಲೀಗ್ ಆಫ್ ನೇಷನ್ ಆಲ್ಸೋ. ಲೀಗ್ ಆಫ್ ನೇಷನ್ ನಮ್ ಕಡೆ ಬರ್ಕೊಂಡಿರಿ, ಇಟ್ ಈಸ್ ಇಂಪಾರ್ಟೆಂಟ್ ಇವೆಂಟ್. ಓಕೆ, ಯಾಕಂದ್ರೆ ಈ ಲೀಗ್ ಆಫ್ ನೇಷನ್ ಫೇಲ್ ಆದ್ಮೇಲೆ ಬರೋದು ಯುನೈಟೆಡ್ ನೇಷನ್ಸ್. ಓಕೆ, ಸೊ 1919. ನೆಕ್ಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಯಾವಾಗ ಸ್ಟಾರ್ಟ್ ಆಗೋದು? ಸೆಕೆಂಡ್ ವರ್ಲ್ಡ್ ವಾರ್ ಯಾವಾಗ ಸ್ಟಾರ್ಟ್ ಆಗೋದು? 39 ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ 1945ಗೆ ಮುಗೀತದೆ. ಇಲ್ಲಿಗೆ ವರ್ಲ್ಡ್ ವಾರ್ ಮುಗೀತದೆ, ಬಿಗಿನಿಂಗ್ ಆಫ್ ದ ಕೋಲ್ಡ್ ವಾರ್. ಓಕೆ, ಒಂದು UPSC ಕ್ವಶನ್ ಕೇಳಿದ್ರು. ಓಕೆ, ಈ 1914 1945 ನಡುವೆ ಎಷ್ಟೊಂದು ಇವೆಂಟ್ಸ್ ಆದವು. ಆ ಇವೆಂಟ್ಸ್ ಯಾವ್ಯಾವ ಡೆಮೋಕ್ರಸಿಗೆ ಥ್ರೆಟ್ ಆಗಿತ್ತು?
question. Okay, they are asking what are the events that were the challenge to the democracy, or we may say capitalism. Okay, between the two wars. That was the question. ಇದೇ ಮಿಡಲ್ ಪಾರ್ಟ್ ಈ 1914 ಇಂದ 1945 ಒಳಗಡೆನೆ ರಷ್ಯನ್ ರೆವಲ್ಯೂಷನ್ ಆಗುತ್ತೆ. 1917 ರಷ್ಯನ್ ರೆವಲ್ಯೂಷನ್ ಜೊತೆಗೆ ರೈಸ್ ಆಫ್ ಮುಸಲೋನಿ, ಹಿಟ್ಲರ್, ಅಥವಾ ವಿ ಕ್ಯಾನ್ ಕಾಲ್ ಇಟ್ ಆಸ್ ಫ್ಯಾಸಿಸಮ್. ಫ್ಯಾಸಿಸಮ್ ಅಂದ್ರೆ ಒಂಥರ ಡಿಕ್ಟೇಟರ್ ಟೆಂಡೆನ್ಸಿ. ಓಕೆ, ಇಡೀ ಇಂಡಿಯಾ, ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದೊಳಗಡೆನೋ ಅವಾಗ ಓಕೆ ಅಲೆಜೆಡ್ಲಿ ನರೇಂದ್ರ ಮೋದಿ ಅವ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ದಿಸ್ ಗೌರ್ಮೆಂಟ್ ಇಸ್ ಅ ಫ್ಯಾಸಿಸ್ಟ್ ಗೌರ್ಮೆಂಟ್, ಇಟ್ ಈಸ್ ಆಕ್ಟಿಂಗ್ ಲೈಕ್ ಅ ಫ್ಯಾಸಿಸ್ಟ್ ಅಂತ. ಓಕೆ, ಅಂದ್ರೆ ಮೆಜಾರಿಟಿ ಯಾವ್ದಿರುತ್ತಲ್ಲ ಆ ರಿಲಿಜನ್ ಕಂಟ್ರೋಲ್ ಮಾಡ್ತಿದೆ ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ. ಓಕೆ, ಅಂದ್ರೆ ಎಲೆಜೆಡ್, ನಾಟ್ ಬೇಸ್ಲೆಸ್ ಅಂತ. ಓಕೆ ಫೈನ್. ಆ ತರ ಈ ಫ್ಯಾಸಿಸಮ್ ಎಲ್ಲ ಸ್ಟಾರ್ಟ್ ಆಗಿರೋದು ಇದೇ ಟೈಮ್ ಅಲ್ಲಿ. ಜೊತೆಗೆ ಗ್ರೇಟ್ ಡಿಪ್ರೆಷನ್ ಅಂತ ಆಗುತ್ತೆ. ಎಕಾನಮಿ ಓದುವಾಗ ಓದಿರ್ತೀರ, ಗ್ರೇಟ್ ಡಿಪ್ರೆಷನ್ ಬಂದಿದೆ ಯಾವಾಗ, 1929 to 31. ಓಕೆ, ಅದಿದೆ ಪೀರಿಯಡ್ ಅಲ್ಲಿ ಇದೆಲ್ಲ. ಓಕೆ, ಸೊ ಇವೆಲ್ಲ ಇವೆಂಟ್ಸ್ ಏನ್ ಮಾಡ್ತವೆ, ದಟ್ ವಿಲ್ ಪೇವ್ ವೇ ಫಾರ್ 1939 ವಾರ್ ಅಗೇನ್, ಸೆಕೆಂಡ್ ವರ್ಲ್ಡ್ ವಾರ್. ಸೊ ಫಸ್ಟ್ ವರ್ಲ್ಡ್ ವಾರ್ ಒಳಗಡೆ ಪಾರ್ಟೀಸ್ ಬರ್ತಿದ್ರೆ ಸಾಕು ನಿಮಗೆ, ಜರ್ಮನಿ, ಇಟಲಿ, ಆಸ್ಟ್ರಿಯಾ, ಹಂಗೇರಿ ಒಂದ್ ಸೈಡು, ಈ ಕಡೆ UK, ಫ್ರಾನ್ಸ್, ಲಾಸ್ಟ್ ಅಲ್ಲಿ US. ಓಕೆ, USSR ಏನ ಅಲ್ಲಿ ಬರ್ದಿದ್ದಲ್ಲ, USSR ಇಟ್ ಈಸ್ ನಾಟ್ ಆಕ್ಟಿವ್ ಪಾರ್ಟಿಸಿಪೆಂಟ್. ಯಾಕಪ್ಪ ಅಂತಂದ್ರೆ USSR ಒಳಗಡೆ ಇನ್ನೂ ನೇಷನ್ ಆಗಿರೋದಿಲ್ಲ ಇನ್ ದ ಸೆನ್ಸ್ ಇಟ್ ಇಸ್ ಸ್ಟಿಲ್ ಅ ಟೆರಿಟರಿ ಆಫ್ ದಿ ಝಾರ್. ಅಂದ್ರೆ ಅಲ್ಲಿ ಇದು ಕಿಂಗ್ ರೂಲ್ ನಡೀತಿರುತ್ತೆ. ಓಕೆ, ರಷ್ಯಾದಲ್ಲಿ ಕಿಂಗ್ ರೂಲ್ ಸಡನ್ ಆಗಿ ಹೋಗ್ಬಿಟ್ಟು ಜನಗಳ ಕೈಗೆ ಪವರ್ ಬರೋದು ಯಾವಾಗ, 1917 ರಷ್ಯನ್ ರೆವಲ್ಯೂಷನ್ ಅಂತ. ಫ್ರಾನ್ಸ್ ಅಲ್ಲಿ ಪವರ್ ಜನಗಳಿಗೆ ಬರೋದು ಯಾವಾಗ, ಫ್ರೆಂಚ್ ರೆವಲ್ಯೂಷನ್. ಅಮೆರಿಕಾದಲ್ಲಿ ಜನಗಳ ಕೈ ಪವರ್ ಬರೋದು ಅಮೆರಿಕನ್ ರೆವಲ್ಯೂಷನ್. ಸೊ ಎಲ್ಲಾ ಕಡೆ ರೆವಲ್ಯೂಷನ್ ಆಗಿ ಪವರ್ ಆ ಜನಗಳ ಕೈಲಿ ಬಂದಿದೆ, ಕಾಮನ್ ಪೀಪಲ್ ಹತ್ರ. ಪವರ್ ಫ್ರಾಮ್ ದ ಡಿಕ್ಟೇಟರ್, ಪವರ್ ಫ್ರಾಮ್ ದ ಕಿಂಗ್ ಈಸ್ ಟ್ರಾನ್ಸ್ಫರ್ ಟು ದ ಕಾಮನ್ ಪೀಪಲ್ ಇನ್ ಅನ್ ಇವೆಂಟ್, ದಟ್ ಇಸ್ ರೆವಲ್ಯೂಷನ್. ಆ ತರ ಇಂಡಿಯಾದಲ್ಲಿ ರೆವಲ್ಯೂಷನ್ ಆಗಿದೆನಾ? ಆತರ ರೆವಲ್ಯೂಷನ್ ಆಗಿದೆನಾ? ಮತ್ತೆ ರೆವಲ್ಯೂಷನ್ ಆಗಿಲ್ಲ ಅಂತಂದ್ರೆ ಬ್ರಿಟಿಷರಿಂದ ನಮಗೆ ಕಂಪ್ಲೀಟ್ ಆಗಿ ಪವರ್ ಬಂದಿದೆನಾ ನಮ್ ಕೈಗೆ? ಇಸ್ ಅ ಕ್ವಶನ್. ಅಂದ್ರೆ ಇದ ಥಿಂಕ್ ಮಾಡಿ ಯಾವಾಗ. ಓಕೆ, ಪಾಲಿಟಿಲಿ ಇಂಡಿಯಾ ನಾವು ರಿಪಬ್ಲಿಕ್ ಅಂತೀವಿ, ಹೌದಾ? UK ಇಸ್ ಇಟ್ ಅ ರಿಪಬ್ಲಿಕ್? ಪಾಲಿಟಿ ಆಗಿರೋದು ಯಾರ್ಯಾರಿಗೆ ನೀವಾದ್ರೂ ಹೇಳ್ಬೇಕು, ಪಾಲಿಟಿ ಆದವರಾದ್ರು. ಇಂಡಿಯಾ ಇಸ್ ಅ ರಿಪಬ್ಲಿಕ್. ಈಸ್ UK ರಿಪಬ್ಲಿಕ್? ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಓಕೆ, ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಸೌದಿ ಅರೇಬಿಯಾ ಮೊನಾರ್ಕಿ, ಕಂಪ್ಲೀಟ್ ಮೊನಾರ್ಕಿ, ಅಲ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲ, ಮೊನಾರ್ಕಿ. ಓಕೆ, ಮೊಹಮ್ಮದ್ ಬಿನ್ ಸಲ್ಮಾನ್ ಅವ್ರ ಅಪ್ಪ ಏನಿದ್ದ ಕಿಂಗ್, ಇವನು ಏನು ಕ್ರೌನ್ ಪ್ರಿನ್ಸ್ ಅಂತ ಕರೀತಾರೆ. ಆಮೇಲೆ ಇವ್ರ ಮಗ ಬರ್ತಾರಲ್ಲ, ಹಿ ವಿಲ್ ಬಿ ದ ಪರ್ಸನ್ ಹೂ ಇಸ್ ಸಿಟ್ಟಿಂಗ್ ಆನ್ ದ ಕ್ರೌನ್. ಓಕೆ, ದಟ್ಸ್ ಹೌ ಇಟ್ ಗೋಸ್. ಸೊ ಪವರ್ ಹೆಂಗ್ ಟ್ರಾನ್ಸ್ಫರ್ ಆಗುತ್ತೆ? ಕಿಂಗ್ ಇರ್ತಾನೆ ಮೊದಲು, ಕಿಂಗ್ ರೂಲ್ ಚೆನ್ನಾಗಿ ಮಾಡಲ್ಲ. ಓಕೆ, ಅವಾಗ ಏನ್ ಮಾಡ್ತಾರೆ, ಜನಗಳು ಪ್ರೊಟೆಸ್ಟ್ ಮಾಡಿ ಕಿಂಗ್ ಏನ್ ಹೇಳ್ತಾರೆ, ಕಿಂಗ್ ನೀನು ಸಿಕ್ಕಂಗ್ ಮಾಡಂಗಿಲ್ಲ, ನಾವೊಂದು ಬುಕ್ ಬರಿತೀವಿ, ಅದ್ರಲ್ಲಿ ಏನಿರುತ್ತೆ ಅದನ್ನಷ್ಟೇ ಮಾಡ್ಬೇಕು. ಅವಾಗ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಬರುತ್ತೆ. ಓಕೆ, ಅದಾದ್ಮೇಲೆ ಸ್ಲೋಲಿ ಈ ಕಿಂಗ್ನೇ ಸೈಡ್ ಹಾಕ್ಬಿಟ್ಟು ದ ಕಂಟ್ರಿ ವಿಲ್ ಬಿಕಮ್ ಅ ರಿಪಬ್ಲಿಕ್. ಆ ರಿಪಬ್ಲಿಕ್ ಒಳಗಡೆ ಇಂಪಾರ್ಟೆಂಟ್ ಫೀಚರ್ ಏನಪ್ಪಾ ಅಂದ್ರೆ, ದ ಹೆಡ್ ಆಫ್ ದ ಸ್ಟೇಟ್ ಈಸ್ ಆಲ್ವೇಸ್ ಎಲೆಕ್ಟ್. ಓಕೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಆಲ್ವೇಸ್ ಎಲೆಕ್ಟೆಡ್. ಓಕೆ, ನಾಟ್ ಡೈರೆಕ್ಟ್ಲಿ ಬಟ್ ಇಂಡೈರೆಕ್ಟ್ಲಿ. ಓಕೆ, ಎಲೆಕ್ಟೆಡ್. ಸೊ ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡೋದ್ರೊಳಗಡೆ ನಾಮಿನೇಟೆಡ್ ಪೀಪಲ್ ಯಾರಾದ್ರೂ ಇರ್ತಾರಾ? ನೋ ನಾಮಿನೇಟೆಡ್ ಪರ್ಸನ್, ಆಲ್ ಆರ್ ಎಲೆಕ್ಟೆಡ್. ಓಕೆ, ಅದಕ್ಕೆ ಹೇಳೋದು ಇಂಡಿಯನ್ ಪ್ರೆಸಿಡೆಂಟ್ ಇಸ್ ಅ ಕಂಪ್ಲೀಟ್ಲಿ ಎಲೆಕ್ಟೆಡ್. ದಟ್ ಇಸ್ ವೈ ಇಂಡಿಯಾ ಇಸ್ ಅ ರಿಪಬ್ಲಿಕ್. ಇವನ್ ಆಸ್ಟ್ರೇಲಿಯಾ, ಇಟ್ ಈಸ್ ನಾಟ್ ಅ ರಿಪಬ್ಲಿಕ್, ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಓಕೆ, ಸೊ ಇದ್ರದ್ದು ಕ್ರೌನ್ UK ಇದೆ. ಅಂದ್ರೆ UK ದಲ್ಲಿರೋ ಕಿಂಗ್ ಇಸ್ ಆಲ್ಸೋ ಕಿಂಗ್ ಫಾರ್ ಆಸ್ಟ್ರೇಲಿಯಾ. ದೆನ್ ಯು ಮಸ್ಟ್ ಗೆಟ್ ಅನ್ ಐಡಿಯಾ, ಎಲ್ಲಿ UK ಎಲ್ಲಿ ಆಸ್ಟ್ರೇಲಿಯಾ, ರೈಟ್? ಅದು ಇಂಟ್ರೆಸ್ಟಿಂಗ್ ಸ್ಟೋರಿ, ಅದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ಓಕೆ, ದೆನ್ ಕಮಿಂಗ್ ಟು ದಿಸ್ ಫಸ್ಟ್ ವರ್ಲ್ಡ್ ವಾರ್ ಯಾಕಾಯ್ತು ಗೊತ್ತಾಯ್ತಾ? ಕಾನ್ಸಿಕ್ವೆನ್ಸಸ್ ಏನಾಯ್ತು? ಹ್ಯೂಮಿಲೇಷನ್ ಫಾರ್ ಜರ್ಮನಿ. ಸೊ ನೌ ಜರ್ಮನಿ ಇಸ್ ವೆರಿ ಮಚ್ ಆಂಗ್ರಿ. ಜರ್ಮನಿ ಒಳಗಡೆ ಒಬ್ರು ಲೀಡರ್ ಬರ್ತಾರೆ, ಹಿಟ್ಲರ್. ದಟ್ ಹಿಟ್ಲರ್ ವಿಲ್ ಸೇ 1933 ಅಲ್ಲಿ ಹಿ ವಿಲ್ ಕಮ್ ಟು ಪವರ್ ಕಂಪ್ಲೀಟ್. ಓಕೆ, ಸೊ ಪವರ್ ಬರೋದು ಕೂಡ ಇಟ್ಸ್ ಅ ಗೇಮ್ ಆಕ್ಚುಲಿ. ಹಿ ವಿಲ್ ರನ್ ಎಲೆಕ್ಷನ್. ಓಕೆ, ಎಲೆಕ್ಷನ್ ಅಲ್ಲಿ ಇವರು ಆ ಕಡೆ ಈ ಕಡೆ ಒಂಥರ ಕೊಯ್ಲೇಷನ್ ತರ ಗೆದ್ದಿರ್ತಾರೆ.
ಸೊ ಕೊಯ್ಲೇಷನ್ ಗೆದ್ದಾಗ ಹಿ ವಿಲ್ ಕಮ್ ಟು ಪವರ್ ಬಂದ್ ಇಮಿಡಿಯೇಟ್ಲಿ ಹಿ ವಿಲ್ ಡಿಕ್ಲೇರ್ ಎಮರ್ಜೆನ್ಸಿ ಅಂತ ಕಂಟ್ರಿ. ಓಕೆ, ಸೊ ಕಂಟ್ರಿಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಕಂಟ್ರಿಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಇಂಡಿಯಾದೊಳಗಡೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಕೂಡ ದ ಪೀಪಲ್ ವರ್ ಟೆಲಿಂಗ್ ಶಿ ಇಸ್ ಆಕ್ಟಿಂಗ್ ಲೈಕ್ ಅ ಹಿಟ್ಲರ್. ಇದೊಂಥರ ಡಿಕ್ಟೇಟರ್ಶಿಪ್ ನ ಇಂಡಿಯಾದಲ್ಲಿ ತರೋ ಪ್ಲಾನ್ ಪೀಪಲ್ ವರ್ ಟಾಕಿಂಗ್. ಅದನ್ನ ಕೂಡ ಓದ್ಕೋಬೇಕು ನೀವು. ನೀವ್ ಹೆಂಗ್ ಓದ್ಬೇಕಂದ್ರೆ ಪಾಲಿಟಿನ 1947 ಇಂದ ಇಲ್ಲಿವರೆಗೂ, ಪರ್ಟಿಕ್ಯುಲರ್ಲಿ ಅಟ್ಲೀಸ್ಟ್ 1991 ಅಥವಾ ಈ ಇಂದಿರಾ ಗಾಂಧಿ ಅವ್ರ ಅಸಾಸಿನೇಷನ್ ಆಗುತ್ತಲ್ಲ ಅಲ್ಲಿವರೆಗೂ ಆದ್ರೂ ನಿಮಗೆ ಕಂಪ್ಲೀಟ್ ಹಿಸ್ಟ್ರಿ ಗೊತ್ತಿರ್ಬೇಕು. ಈಚ್ ಅಂಡ್ ಎವ್ರಿ ಇಯರ್ ಏನೇನು ಆಗ್ತಾ ಹೋಯ್ತು. ಈಗ 1973ಗಿನ ಮುಂಚೆ ಬಹಳಷ್ಟು ಕೇಸಸ್ ಹೋಗಿರುತ್ತೆ ಕೋರ್ಟ್. ಫಂಡಮೆಂಟಲ್ ರೈಟ್ ನ ಕೆಲವೊಬ್ರು ಸಪೋರ್ಟ್ ಮಾಡ್ತಾರೆ, ಕೆಲವೊಬ್ರು ಫಂಡಮೆಂಟಲ್ ರೈಟ್ ಅದು ಸೇಫ್ ಆಗಿರ್ಬೇಕು ಅನ್ನೋ ತರ. ಗೌರ್ಮೆಂಟ್ ನೆಹರು ಟೈಮ್ ಅಲ್ಲಿ ಫಂಡಮೆಂಟಲ್ ರೈಟ್ ನ ಕಾಂಪ್ರಮೈಸ್ ಮಾಡಿರ್ತಾರೆ. ಓಕೆ, ನೆಹರು ಸಾಯ್ತಿದಂಗೆ 1964 ನೆಹರು ಸಾಯ್ತಾರೆ. ಅವ್ರು ಸತ್ತ ತಕ್ಷಣ ಮತ್ತೇನ್ ಮಾಡ್ತಾರೆ, ಫಂಡಮೆಂಟಲ್ ರೈಟ್ಸ್ ಆರ್ ಸುಪ್ರೀಂ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ಸುಪ್ರೀಂ ತೆಗೆದಾಕ್ತಾರೆ. ಓಕೆ, ಈ ತರ ಟಗ್ ಆಫ್ ವಾರ್ ನಡೀತಾನೆ ಇರುತ್ತೆ. ಈ ಕಡೆ ಗೌರ್ಮೆಂಟ್, ಆ ಕಡೆ ಕೋರ್ಟ್, ಜುಡಿಷಿಯರಿ ಎರಡು ಫೈಟ್ ಆಗಿ ಅದಕ್ಕೆಲ್ಲದಕ್ಕೂ ಒಂದು ಆನ್ಸರ್ ಬಂದಿದ್ದು 1973 ಯಶವಂತ ಭಾರತಿ ಕೇಸಲ್ಲಿ. ಓಕೆ, ಇಂದಿರಾ ಗಾಂಧಿ ವಾಸ್ ನಾಟ್ ಏಬಲ್ ಟು ಟಾಲರೇಟ್ ಇಟ್. ಜುಡಿಷಿಯರಿ ಏನು ಈ ಲೆವೆಲ್ ವರ್ಗು ಕಂಟ್ರೋಲ್ ಮಾಡುತ್ತೆ ಗೌರ್ಮೆಂಟ್ ನ, ಶಿ ವಿಲ್ ಡಿಕ್ಲೇರ್ ಎಮರ್ಜೆನ್ಸಿ. ಆ ಎಮರ್ಜೆನ್ಸಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಏನ್ ಮಾಡ್ತಾರೆ ಗೊತ್ತಾ, ಶಿ ವಿಲ್ ಕ್ಯಾನ್ಸಲ್ ದ ಆರ್ಟಿಕಲ್ 32. ಅಂದ್ರೆ ಆರ್ಟಿಕಲ್ 32 ವಿಲ್ ನಾಟ್ ಬಿ ಆಕ್ಟಿವ್. ಆರ್ಟಿಕಲ್ 32 ಏನು ಹೇಳಿ? ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. If your fundamental rights are not fulfilled, you can go to court. Now she will cancel that particular thing. That means she is completely curtailing fundamental rights. Okay, she is challenging judiciary directly. See what I can do on a thara. I mean, not directly, but this was the thing. Adadmele yaryar bartare adnella you should know. Okay, then coming back to history of Germany. Germany or Hitler ಬಂದ ತಕ್ಷಣ ನೀವು ಯಾವುದೇ ಒಂದು ದಂಗೆ ನಡೆಸಬೇಕು, ಜನಗಳನ್ನ ಏನು ಇನ್ಫ್ಲುಯೆನ್ಸ್ ಮಾಡ್ಬೇಕು ಅಂತಂದ್ರೆ ದೇರ್ ಆರ್ ಸಮ್ ಫ್ಯಾಕ್ಟರ್ಸ್. ಅವನ್ನ ಅಷ್ಟೇ ಹಿಡ್ಕೊಂಡು ಮಾಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ರಿಲಿಜನ್, ಲ್ಯಾಂಡ್, ಲ್ಯಾಂಗ್ವೇಜ್, ಈ ಮೂರು ಬಿಟ್ಟು ನೀವು ಜನಗಳನ್ನ ಇನ್ಫ್ಲುಯೆನ್ಸ್ ಮಾಡಕ್ ಆಗೋದೇನೆ ಇಲ್ಲ. ಓಕೆ, ಕಾಸ್ಟ್ ರಿಲಿಜನ್ ಬಿಟ್ಟು ಹೌ ಕ್ಯಾನ್ ಎನಿಬಡಿ ವಿನ್ ಎಲೆಕ್ಷನ್? ಐ ಮೀನ್ ಪ್ರಾಗ್ಮ್ಯಾಟಿಕ್ಲಿ ಸ್ಪೀಕಿಂಗ್. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜ್. ಓಕೆ, ನೀವು ಏನಾದ್ರು ಕರ್ನಾಟಕದವ್ರು ಹೋಗಿ ತಮಿಳ್ನಾಡಲ್ಲಿ ಎಲೆಕ್ಷನ್ ಮಾಡಿದ್ರೆ ವಿನ್ ಆಗೋ ಚಾನ್ಸಸ್ ನಿಯರ್ ಟು 0. ಬಟ್ ಎನಿವೆ ಕರ್ನಾಟಕದಿಂದ ಹೋದವರು ಅಲ್ಲಿ CM ಆಗಿದ್ರು, ದಟ್ ಇಸ್ ಅನದರ್ ಕೇಸ್. ಓಕೆ, ಜಯಲಲಿತಾ, ಶಿ ವಾಸ್ ಫ್ರಮ್ ಕರ್ನಾಟಕ, ರೈಟ್? ಆ ತರ. ಸೊ ಹಿಟ್ಲರ್ ವಿಲ್ ಟೇಕ್ ದಿಸ್ ಥಿಂಗ್, ರೇಸಿಸಮ್ ಅನ್ನ ಕೈ ತಗೋದು. ನಾಜಿಸ್ ಒಂದ್ ಸೈಡು, ಜೀವ್ಸ್ ಇನ್ನೊಂದ್ ಸೈಡ್. ಸೊ ಜೀವ್ಸ್ ಆರ್ ದ ಥ್ರೆಟ್ ಟು ಸ್ಟೇಟ್. ಸೊ ನೀವು ಎಲ್ಲಾ ಜೀವ್ಸ್ ನ ಸಾಯಿಸಿ ಅಂತ ನಾಜಿಸ್ ಎಲ್ಲರಿಗೂ ಕಾಲ್ ಕೊಡ್ತಾರೆ. ಸೊ ನಾಜಿಸ್ ಪೀಪಲ್ ಏನ್ ಮಾಡ್ತಾರೆ, they start seeing Hitler as their god, their dictator. Whatever he says is correct. ನಮ್ಮ ಒಂದು ರೇಸ್ ಅನ್ನ ಕಾಪಾಡೋಕೆ ಹಿ ಇಸ್ ವರ್ಕಿಂಗ್ ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾರೆ. ಸೊ ಸ್ಲೋಲಿ ಏನ್ ಮಾಡ್ತಾರೆ ಹಿಟ್ಲರ್, ಹಿ ವಿಲ್ ಸ್ಟಾರ್ಟ್ ಇಂಡಸ್ಟ್ರಿಯಲೈಸೇಷನ್, ಮಿಲಿಟರೈಸೇಷನ್. ಓಕೆ, ಒಳಗೊಳಗೆ ಮಿಲಿಟರೈಸೇಷನ್ ಅಲ್ಲಿ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟು 1939 ಸಡನ್ಲಿ ಹಿ ಸ್ಟಾರ್ಟ್ ಅ ವಾರ್. ಆ ಸ್ಟಾರ್ಟ್ ವಾರ್ ಎಲ್ಲಿ ಮಾಡ್ತಾರೆ, ಪೋಲ್ಯಾಂಡ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮ್ಯಾಪ್ ನೋಡಿದ್ರೆ ಎಲ್ಲಿದೆ ಜರ್ಮನಿ ಇಲ್ಲಿದೆ, ಪೋಲ್ಯಾಂಡ್ ಇಲ್ಲಿ, ಈ ಕಡೆ ರಷ್ಯಾ ಇರುತ್ತೆ. ಓಕೆ, ರಷ್ಯಾ ಜೊತೆ ಜರ್ಮನಿ ಮಾತಾಡುತ್ತೆ. ನೋಡಿ, ಒಂದು ಪ್ಲಾನ್ ಮಾಡೋಣ, ಪೋಲ್ಯಾಂಡ್ ಇದೆಯಲ್ಲ, ಆ ಪೋಲ್ಯಾಂಡ್ ನ ನಾನು ಅರ್ಧ ನೀನ್ ಅರ್ಧ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾರೆ. ಸೀರಿಯಸ್ಲಿ ಇದೆ ವಿಲ್ ಡು. ಅವಾಗ ಆ ಕಡೆಯಿಂದ ರಷ್ಯಾ ವಾರ್ ಮಾಡುತ್ತೆ, ಈ ಕಡೆಯಿಂದ ಜರ್ಮನಿ ವಾರ್ ಮಾಡುತ್ತೆ, ಪೋಲ್ಯಾಂಡ್ ಅರ್ಧ ಡಿವೈಡ್ ಆಗುತ್ತೆ. ಓಕೆ, ದಟ್ ವಾಸ್ ಅ ಫಸ್ಟ್ ಕಾಲ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ವಾರ್. ಓಕೆ, ನೆಕ್ಸ್ಟ್ ಇಷ್ಟೆಲ್ಲ ನಡೀತಿದೆ ಅಂದ್ರೆ ಇಟಲಿ ಒಳಗಡೆ ಯಾರು ಇರ್ತಾರೆ, ಮುಸೋಲಿನಿ ಇಸ್ ಲೈಕ್ ಏನೋ ಒಂಥರ ಗುರು ಅನ್ಬೋದು ನೀವು, ಹಿಟ್ಲರ್ ಗುರು. ಅಷ್ಟು ಅವ್ರು ನಟೋರಿಯಸ್ ಇರ್ತಾರೆ ಡಿಕ್ಟೇಟರ್. ಓಕೆ, ಅವರು ಹಿ ವಿಲ್ ಪ್ಲಾನ್, ಯಾಕೆ ನಾನು ಪೂರ್ತಿ ಮೆಡಿಟರೇನಿಯನ್ ನಾನು ಕಂಟ್ರೋಲ್ ತಗೋಬಾರ್ದು. ಓಕೆ, ಇವ್ರಿಬ್ರು ಈ ತರ ಒಂದಾಗ್ತಾರೆ, ಇಟಲಿ ಮತ್ತೆ ಜರ್ಮನಿ. ಇದೇ ಟೈಮ್ ಅಲ್ಲಿ ಅನದರ್ ಪಾರ್ಟ್ ಆಫ್ ದ ವರ್ಲ್ಡ್ ಒಳಗಡೆ ಇಲ್ಲಿ ಜಪಾನ್ ಒಳಗಡೆ ತೋಜೋ ಮಿಲಿಟರಿ ಲೀಡರ್ ಇರ್ತಾರೆ. ಅವರು ಮಿಲಿಟರಿ ಈ ಕಡೆ ಫಿಶಿಂಗ್ ಮಾಡಕ್ ಹೋದ್ರೆ ಚೈನಾ ಅವ್ರನ್ನ ಉಳಿತಿರುತ್ತೆ, ಈ ಕಡೆ ಮತ್ತೆ ಸ್ವಲ್ಪ ದೂರ ಹೋದ್ರೆ ಇಲ್ಲಿ ಇದೆಯಲ್ಲ ಹವಾಯಿ, ಅಮೆರಿಕದವ್ರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ಸೊ ಅವ್ರು ಒಂಥರ ಪರೇಶಾನ್ ಆಗ್ಬಿಟ್ಟಿರ್ತಾರೆ. ದೇ ವಿಲ್ ಬಿ ಇನ್ ಪ್ರಾಬ್ಲಮ್, ಲೈಕ್ ನಾವು ನಮ್ಮನ್ನ ಯಾರು ಬೆಳೆಯಕ್ಕೆ ಬಿಡ್ತಿಲ್ಲಲ್ಲ ಅಂತ.
ಬಟ್ ದೇ ವಿಲ್ ಬಿ ಹ್ಯಾವಿಂಗ್ ಮಿಲಿಟರಿ ಫುಲ್ ಪವರ್ಫುಲ್ ಇರ್ತಾರೆ, ಇಂಡಸ್ಟ್ರಿಯಲೈಸೇಷನ್ ಆಗಿರುತ್ತೆ. ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಮಿಲಿಟರಿ ಮೇಲೆ ಆಗಿರುತ್ತೆ. ಅಂದ್ರೆ ಈಗ ನಾವು ಇಂಡಸ್ಟ್ರಿಯಲೈಸೇಷನ್ ಅಂತಂದ್ರೆ ಏನು, ಕೆಲವೊಬ್ರು ಮ್ಯಾನುಫ್ಯಾಕ್ಚರ್ ಇಂದ ಇಂಡಸ್ಟ್ರಿಯಲ್ ಮಾಡ್ಕೋತಾರೆ, ಕೆಲವೊಬ್ರು IT ನ ಬೇಸ್ ಆಗಿ ಇಟ್ಕೊಂಡು ಇಂಡಸ್ಟ್ರಿಯಲೈಸೇಷನ್ ಮಾಡ್ತಾರೆ, ಇವರು ಮಿಲಿಟರಿನ ಇಟ್ಕೊಂಡು ಇಂಡಸ್ಟ್ರಿಯಲೈಸೇಷನ್ ಮಾಡುತ್ತಾರೆ. ಓಕೆ, ಸೊ ಜಪಾನ್, ಜರ್ಮನಿ ಮತ್ತೆ ಇಟಲಿ, ಈ 3 ಜನ ಸೇರ್ಬಿಟ್ಟು ಜಪಾನ್, ಜರ್ಮನಿ, ಇಟಲಿ, ಓಕೆ, ಈ 3 ಕಂಟ್ರಿಗಳು ಸೇರ್ಬಿಟ್ಟು ವರ್ಲ್ಡ್ ಅಲ್ಲಿ ವರ್ಲ್ಡ್ ವಾರ್ ಸ್ಟಾರ್ಟ್ ಮಾಡೋ ಒಂದು ಇದನ್ನ ತಂದಿರ್ತಾರೆ. ಆ ಒಂದು ಟೈಮ್ ಮೋಹಲ್ ಅಂತೀವಲ್ಲ ಏನು. ಓಕೆ, ಸೊ ದಿಸ್ ಈಸ್ ದ ಇಂಟ್ರೆಸ್ಟ್ ಆಫ್ ಜರ್ಮನಿ. ನಾವು ಇಡೀ ಯುರೋಪನೇ ನಾನು ಎಕ್ವೈರ್ ಮಾಡ್ತೀವಿ. ಸೊ ದಿಸ್ ಇಸ್ ಜರ್ಮನಿ. ಮೇಲಿರ್ತಕ್ಕಂಥ ಫಿನ್ಲ್ಯಾಂಡ್ ವರ್ಗೂ ಹೋಗಿರುತ್ತೆ, ಈ ಕಡೆ ಸರ್ಬಿಯಾ, ಗ್ರೀಸ್, ದೆನ್ ಯುಕ್ರೇನ್ ಪಾರ್ಟ್. ಇದು ಆಕ್ಚುಲಿ ರಷ್ಯಾನೇ ಇರುತ್ತೆ. ಓಕೆ, ಇದು ಆಕ್ಚುಲಿ ಇನ್ನೊಂದು ಹಿಸ್ಟ್ರಿ. ಆಕ್ಚುಲಿ ಇನ್ನೇನು ಜರ್ಮನಿ ಗೆಲ್ಬೇಕು ಅನ್ನೋ ಟೈಮಲ್ಲಿ ಇಟ್ ವಿಲ್ ಮೇಕ್ ಒನ್ ಮಿಸ್ಟೇಕ್. ದಟ್ ಈಸ್, ಅವರು ವಾರ್ ಯಾರ ಜೊತೆ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರ ಅಪೋಸಿಟ್ ಹೋಗ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಪೋಲ್ಯಾಂಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದವರು ರಷ್ಯಾ ಮತ್ತೆ ಜರ್ಮನಿ ಇಬ್ರು ಫ್ರೆಂಡ್ಸ್ ಆಗಿ ಮಾಡಿರ್ತಾರೆ ವಾರ್. ಬಟ್ ಜರ್ಮನಿ ಏನ್ ಮಾಡುತ್ತೆ, ಈ ಕಡೆನೆ ಫ್ರಾನ್ಸ್ಗೆ, ಈ ಕಡೆ ಫ್ರಾನ್ಸ್ ಮೇಲೆ ಅಟ್ಯಾಕ್ ಮಾಡಿರ್ತಾರೆ, ಆ ಕಡೆ ರಷ್ಯಾ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಮಾಡಿರ್ತಾರೆ. ದಟ್ ಈಸ್ ವೆನ್ ದ ಫಾಲ್ ಆಫ್ ಜರ್ಮನಿ ಸ್ಟಾರ್ಟ್ಸ್. ಓಕೆ, ಸೊ ಜರ್ಮನಿ ಇಷ್ಟೆಲ್ಲ ಏರನ್ ಎಕ್ವೈರ್ ಮಾಡ್ಕೊಂಡಿರುತ್ತೆ. ಸ್ವಲ್ಪ ಐಡಿಯಾಲಜಿಕಲ್ ಥಿಂಗ್ಸ್ ಇದಾವೆ. ಯಾಕಪ್ಪ ಅಂತಂದ್ರೆ ಜರ್ಮನಿ ಕ್ಯಾಪಿಟಲಿಸ್ಟ್ ಕಂಟ್ರಿ, ಓಕೆ, ರಷ್ಯಾ ಸೋಷಿಯಲಿಸ್ಟ್ ಅಂಡ್ ಕಮ್ಯುನಿಸ್ಟ್. ಕ್ಯಾಪಿಟಲಿಸಮ್ಗೆ ಬಿಗ್ಗೆಸ್ಟ್ ಥ್ರೆಟ್ ಸೋಷಿಯಲಿಸಂ ಮತ್ತೆ ಕಮ್ಯುನಿಸಂ. ಓಕೆ, ಅದನ್ನ ಕರ್ಟೇಲ್ ಮಾಡಕ್ಕೆ ಇಲ್ಲಿ ಇರ್ತಕ್ಕಂಥ ಹಿಟ್ಲರ್ ಹಿ ವಿಲ್ ಸ್ಟಾರ್ಟ್ ವಾರ್ ಆನ್ ದಿ USS. ಆ ಟೈಮಲ್ಲಿ ಆಲ್ರೆಡಿ ರಷ್ಯಾದಲ್ಲಿ ಏನಾಗಿರುತ್ತೆ, ರಷ್ಯನ್ ರೆವಲ್ಯೂಷನ್ ಆಗ್ಬಿಟ್ಟು ಅಲ್ಲಿ ವ್ಲಾಡಿಮಿರ್ ಲೆನಿನ್ ಅಂತ ಬಂದಿರ್ತಾರೆ. ಅಂದ್ರೆ ಈಸ್ ಅ ಕಮ್ಯುನಿಸ್ಟ್ ಲೀಡರ್. ಅವರು ಸತ್ತೋದ್ಮೇಲೆ ಜೋಸೆಫ್ ಸ್ಟಾಲಿನ್ ಹೆಸರು ಕೇಳಿರ್ತಾರ, ಜೋಸೆಫ್ ಸ್ಟಾಲಿನ್. ಓಕೆ, ಮ್ಯಾನ್ ಆಫ್ ಸ್ಟೀಲ್ ಅಂತ ಕರೀತಾರೆ ಅವ್ರಿಗೆ. ಓಕೆ, ಸೊ ಅವ್ರು ಇರ್ತಾರೆ ಅಲ್ಲಿ. ಸೊ ಜರ್ಮನಿ ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಬಟ್ ಈಗ ನೋಡಿ, ಜರ್ಮನಿ ಇಂಟ್ರೆಸ್ಟ್ ಏನಿತ್ತು ದಟ್ ದೇ ಆರ್ ಅಚೀವಿಂಗ್ ನಾವು. ಓಕೆ, ನಮ್ಮನ್ನ ಹ್ಯೂಮಿಲೇಟ್ ಮಾಡಿದಂತ ಎಲ್ಲರನ್ನು ಹುಡುಕಿ ನಾವು ಹೊಡಿಬೇಕು. ಓಕೆ, ದೆನ್ ವಿ ಶುಡ್ ಬಿಕಮ್ ಅ ಗ್ರೇಟ್. ಆಲ್ ಆಫ್ ಯುಕೆ ನೋಡಿ, ಎಲ್ಲಾ ವಾರದ್ರೂ ಅವ್ರ ಲ್ಯಾಂಡ್ ಅನ್ನು ಕಳ್ಕೊಳ್ಳಲ್ಲ, ಏನು ಕಳ್ಕೊಳ್ಳಲ್ಲ. ಅವ್ರ ಇಂಟ್ರೆಸ್ಟ್ ಏನು, ಯುರೋಪ್ ಅಲ್ಲಿ ಯಾವುದೇ ಒಂದು ಪವರ್ಫುಲ್ ಕಂಟ್ರಿ ಬರಬಾರ್ದು. ಆ ಪವರ್ಫುಲ್ ಕಂಟ್ರಿ ಬಂದ್ರೆ ಫಸ್ಟ್ ಇಟ್ ಇಸ್ ಗೋಯಿಂಗ್ ಟು ಅಟ್ಯಾಕ್ UK ಅವನಿಗೆ. ಅದಕ್ಕೆ ಪವರ್ ಬ್ಯಾಲೆನ್ಸ್ ಅವ್ರದ್ದು ಹಾಗೆ. ಸೊ ಜರ್ಮನಿ ಇಷ್ಟ ಅಕ್ವೈರ್ ಮಾಡಿರುತ್ತೆ. ನೆಕ್ಸ್ಟ್ ಇನ್ನೊಬ್ರು ಯಾರು, ಜರ್ಮನಿ ಆದ್ಮೇಲೆ ಇಟಲಿ. ದಿಸ್ ಇಸ್ ದ ಏರಿಯಾ ವಿಚ್ ಇಟಲಿ ಅಕ್ವೈರ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್. ಓಕೆ, ಸಿ ಮೆಡಿಟರೇನಿಯನ್ ಸಿ ಎಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಿದಾರಲ್ಲ. ದಿಸ್ ಇಸ್ ಈಜಿಪ್ಟ್. ಇದು ಯಾವುದು, ಲಿಬಿಯಾ, ಈಜಿಪ್ಟ್, ಟ್ಯುನೇಷಿಯಾ, ಸೊಮಾಲಿಯಾ, ಮತ್ತೆ ಸುದಾನು, ಮತ್ತೆ ಯಾವ್ದು ಇಥಿಯೋಪಿಯಾ, ಆ ಏರಿಯಾ. ದೇರ್ ಮೇನ್ ಏಮ್ ಇಸ್ ಟು ಕಂಟ್ರೋಲ್ ದಿಸ್ ಚಾನಲ್ಸ್, ಸುವೆಸ್ ಕ್ಯಾನಲ್ ಮತ್ತೆ ಸ್ಟ್ರೇಟ್. ಇವೆರಡನ್ನು ಕಂಟ್ರೋಲ್ ಮಾಡಿದ್ರೆ ವರ್ಲ್ಡ್ ಟ್ರೇಡ್ ನ ಅವ್ರು ಕಂಟ್ರೋಲ್ ಮಾಡಬಹುದು ಅನ್ನೋ ವಿಶ್ ಅವ್ರಿಗೆ. ಸೊ ಮೆಡಿಟರೇನಿಯನ್ ಇಟಲಿ ಈ ಲೆವೆಲ್ ಕಂಟ್ರೋಲ್ ಮಾಡಿರುತ್ತೆ. ಜಪಾನ್ ತುಂಬಾ ಸಣ್ಣ ಕಂಟ್ರಿ ಅಲ್ಲ, ಅವ್ರಿಗೆ ಏನೋ ಕಂಟ್ರೋಲ್ ಮಾಡ್ಬೇಕಲ್ಲ. ದಿಸ್ ಇಸ್ ದ ಏರಿಯಾ ವಿಚ್ ಜಪಾನ್ ವಿಲ್ ಬಿ ಕಂಟ್ರೋಲಿಂಗ್. ಜಸ್ಟ್ ಲುಕ್ ಅಟ್ ಇಟ್, ಎಷ್ಟಿದೆ. ಜಪಾನ್ ಫುಲ್ ಕೊರಿಯನ್ ಪೆನಿನ್ಸುಲಾ, then part of Manchuria, China part. Then they have acquired Vietnam, Laos, Cambodia, Thailand, Burma. ಅಂದ್ರೆ ಮ್ಯಾನ್ಮಾರ್ ವರ್ಗೂ ಬಂದಿರ್ತಾರೆ. ಇಂಡೋನೇಷಿಯಾನು ಪೂರ್ತಿ ಎಕ್ವೈರ್ ಮಾಡಿರ್ತಾರೆ. ಓಕೆ, ದೇರ್ ಏಮ್ ಇಸ್ ದೇ ಹ್ಯಾವ್ ಟು ಕಂಟ್ರೋಲ್ ದಿಸ್ ಏಷ್ಯಾ ಪೆಸಿಫಿಕ್ ರೀಜನ್. ಅದರಲ್ಲಿ ಏಷ್ಯಾ ಪೆಸಿಫಿಕ್ ರೀಜನ್, ಇವತ್ತು ಏಷ್ಯಾ ಪೆಸಿಫಿಕ್ ರೀಜನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ರೀಜನ್ ವರ್ಲ್ಡ್ ಅಲ್ಲಿ. ಯಾಕಂದ್ರೆ ಚೈನಾದಿಂದ ಯಾವುದೇ ಪ್ರಾಡಕ್ಟ್ ವರ್ಲ್ಡ್ ಹೋಗ್ಬೇಕಂದ್ರೆ ಇಟ್ ಹ್ಯಾಸ್ ಟು ಪಾಸ್ ದಿಸ್ ಏರಿಯಾ ಓನ್ಲಿ. ಓಕೆ, ದಟ್ ವಾಸ್ ಇಂಟ್ರೆಸ್ಟ್ ಆಫ್ ಜಪಾನ್. ಐ ಹ್ಯಾವ್ ಟು ಕಂಟ್ರೋಲ್ ಕಂಪ್ಲೀಟ್ ಏಷ್ಯಾ ಪೆಸಿಫಿಕ್. ದಟ್ ವಾಸ್ ದ ಇಂಟ್ರೆಸ್ಟ್ ಆಫ್ ಜಪಾನ್. ಇವು ಏನು 3 ಕಂಟ್ರಿದು ಇಂಟ್ರೆಸ್ಟ್. ಓಕೆ, ದೆನ್ UK ಮತ್ತೆ ಫ್ರಾನ್ಸ್, USA ಇನ್ನೊಂದ್ ಸೈಡ್. ಅವ್ರ ಇಂಟ್ರೆಸ್ಟ್ ಏನಪ್ಪಾ ಅಂತಂದ್ರೆ ವರ್ಲ್ಡ್ ಅಲ್ಲಿ ಯಾರು ಯಾವ್ದನ್ನು ಕಂಟ್ರೋಲ್ ಮಾಡಬಾರ್ದು. ಎವ್ರಿಥಿಂಗ್ ಶುಡ್ ಬಿ ಲಿಬರಲ್. ಕ್ಯಾಪಿಟಲಿಸಮ್ ಅಲ್ಲೇನು, ಎವ್ರಿಥಿಂಗ್ ವಿಲ್ ಬಿ ಲಿಬರಲ್. ಇಂಡಿವಿಜುವಲ್ ರೈಟ್ಸ್ ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಬಟ್ ಸೋಷಿಯಲಿಸಮ್ ಅಲ್ಲಿ ಹಂಗಲ್ಲ, ಎವ್ರಿಥಿಂಗ್ ವಿಲ್ ಬಿ ಕಂಟ್ರೋಲ್ ಬೈ ಸ್ಟೇಟ್. ಓಕೆ, ಕಂಟ್ರಿ ಸ್ಟೇಟ್ ಹೆಂಗ್ ಹೇಳುತ್ತೋ ಆ ತರ ಕೇಳ್ಬೇಕೆಲ್ಲ ಜನಗಳು. ಓಕೆ, ಅದನ್ನ ಹೇಳ್ತೀನಿ ನೆಕ್ಸ್ಟ್. ಯಾಕಂದ್ರೆ ಕ್ಯಾಪಿಟಲಿಸಮ್, ಸೋಷಿಯಲಿಸಮ್ ಸ್ವಲ್ಪ ಐಡಿಯಾ. ಕೋಲ್ಡ್ ವಾರ್ ಸ್ಟಾರ್ಟ್ ಆಗೋಕೆ ಮುಂಚೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಅದಕ್ಕೆ ಸೊ ಈ ತರ ಆಲ್ಮೋಸ್ಟ್ ಇನ್ನೇನು ವರ್ಲ್ಡ್ ವಾರ್ 2 ನ ಜರ್ಮನಿ ಫ್ರೆಂಡ್ಸ್ ಏನು ಅವ್ರು ವಿನ್ ಮಾಡೋರು ಇರ್ತಾರೆ. ಓಕೆ, ನಿಮಗೆ ಇದ್ರಲ್ಲಿ ರೆಕಾರ್ಡ್ ಮಾಡ್ಬೇಕಂದ್ರೆ, ಸೊ ದಿಸ್ ವಾಸ್ ದ ಥಿಂಗ್. ಫ್ರೆಂಡ್ಸ್, ಫೋಸ್. ಇವಕ್ಕೆ ನಾವೇನಂತೀವಿ, ಆಕ್ಸಿಸ್ ಪವರ್.
ದಿಸ್ ಇಸ್ ಅಲೈಡ್ ಪವರ್. ಅಲೈಡ್ ಪವರ್ ಅಲ್ಲಿ ಫ್ರಾನ್ಸ್, ಅಮೆರಿಕ, ಬ್ರಿಟನ್, ಸೋವಿಯತ್ ಯೂನಿಯನ್ ಜಾಯ್ನ್ ಆಗೋದು ಲೇಟ್ ಅಲ್ಲಿ 1942 ಅಲ್ಲಿ. ಓಕೆ, 1942 ಒಳಗಡೆ ಜರ್ಮನಿ ಏನ್ ಮಾಡುತ್ತೆ, ಜರ್ಮನಿ ವಿಲ್ ಅಟ್ಯಾಕ್ ರಷ್ಯಾ. ಓಕೆ, ಇಟಲಿ ಮೆಡಿಟರೇನಿಯನ್ ಕಂಟ್ರೋಲ್ ತಗೊಂಡಿದೆ. ಜಪಾನ್ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಕಂಟ್ರೋಲ್ ತಗೊಂಡಿದೆ. ಎಲ್ಲ ನೀಟಾಗಿ ನಡೀತಿರುತ್ತೆ. ಬಟ್ ಈ ಜರ್ಮನಿ ಏನ್ ರಷ್ಯಾ ಮೇಲೆ ಅಟ್ಯಾಕ್ ಮಾಡ್ತಲ್ಲ, ದಟ್ ವಾಸ್ ದ ಮಿಸ್ಟೇಕ್. ಓಕೆ, ಅದಾದ್ಮೇಲೆ ಸಿ ದಟ್ ಸೋವಿಯತ್ ಯೂನಿಯನ್ ಇಸ್ ವೆರಿ ಇಂಟೆಲಿಜೆಂಟ್. ಅದೇನ್ ಮಾಡುತ್ತೆ, ಜರ್ಮನಿ ಮುಂದೆ ಬಂದಂಗೆಲ್ಲ ಅವ್ರು ಹಿಂದೆ ಓಡೋಗ್ತಿರ್ತಾರೆ. ಓಕೆ, ಅಂದ್ರೆ ಇಂಡೈರೆಕ್ಟ್ಲಿ ದೇ ಆರ್ ಕಾಲಿಂಗ್ ದಮ್ ಇನ್ಸೈಡ್ ದೇರ್ ಕಂಟ್ರಿ. ಕೋರ್ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಯಾವಾಗ ವಿಂಟರ್ ಸ್ಟಾರ್ಟ್ ಆಗುತ್ತಲ್ಲ, ವಿಂಟರ್ ಅಲ್ಲಿ ರಷ್ಯನ್ ಪೀಪಲ್ ಆರ್ ವೆರಿ ಮಚ್ ಎಫಿಷಿಯಂಟ್. ದಿಸ್ ಜರ್ಮನ್ ಪೀಪಲ್ ಆರ್ ನಾಟ್ ಟ್ರೈನ್ಡ್. ಸೊ ಅಲ್ಲಿ ವಿಂಟರ್ ಸ್ಟಾರ್ಟ್ ಆಗುತ್ತೆ. ವಿಂಟರ್ ಸ್ಟಾರ್ಟ್ ಆದಾಗ ದೇ ಸ್ಟಾರ್ಟೆಡ್ ರಿಟಾಲಿಯೇಟಿಂಗ್. ದೆನ್ ದಿ ಜರ್ಮನ್ ಪೀಪಲ್ ವರ್ ನಾಟ್ ಏಬಲ್ ಟು ಸ್ಟಾಪ್ ದೆಮ್. ಸ್ಟಾಪ್ ಮಾಡಕ್ ಆಗದೆ ಇದ್ದಾಗ ದೇ ವಿಲ್ ಸ್ಟಾರ್ಟ್ ಲೂಸಿಂಗ್. ಓಕೆ, ನೆಕ್ಸ್ಟ್ ಜಪಾನ್ ಅಲ್ಲಿ ಜಪಾನ್ ಅಂತ ತಡಿಬೇಕಲ್ಲ, ಈಗ ಅಷ್ಟು ಏರಿಯಾನ ಕವರ್ ಮಾಡ್ಕೊಂಡ್ ಬಿಟ್ಟಿದೆ. ಅಮೆರಿಕ ವಿಲ್ ಕಮ್ ಆಸ್ ಅ ಸೇವಿಯರ್. ಏನ್ ಮಾಡ್ತಾರೆ ಜಪಾನ್ಗೆ ಅವರು, ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕ್ತಾರೆ. ದೆನ್ ಜಪಾನ್ ವಿಲ್ ಬಿ ಕ್ವೈಟ್. ಇವ್ರಿಬ್ರು ಇಷ್ಟು ಸೈಲೆಂಟ್ ಆದ್ಮೇಲೆ ಇಟಲಿ ಸ್ಲೋಲಿ ಹಿಂದೆ ಹೋಗುತ್ತೆ. ಸೊ ಇಟಲಿ ವಿಲ್ ಆಲ್ಸೋ ಲೂಸ್ ಇಟ್ಸ್ ಪವರ್ ಓವರ್ ದಿ ಮೆಡಿಟರೇನಿಯನ್ ಸಿ. ಮತ್ತೆ ಆಸ್ ಇಟ್ ಇಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಗೆದ್ದಿರೋರು ಯಾರು, ಅಗೇನ್ ದಿಸ್ ಪಾರ್ಟ್. ಓಕೆ, ಸೋವಿಯತ್ ಯೂನಿಯನ್, ಬ್ರಿಟನ್, ಅಮೆರಿಕ, ಫ್ರಾನ್ಸ್. ಸೊ ಯುನೈಟೆಡ್ ನೇಷನ್ ಒಳಗಡೆ ಒಂದು ಕಮಿಟಿ ಇದೆ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ, ವೆರಿ ಪವರ್ಫುಲ್ ಕಮಿಟಿ. ಓಕೆ, ಆ ಕಮಿಟಿ ಒಳಗಡೆ ಈ ಜನಗಳಷ್ಟೇ ಇದ್ದಾರೆ, ಇವರಿಲ್ಲ. ಓಕೆ, ಯುನೈಟೆಡ್ ನೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದಾಗ ಹೇಳ್ತೀನಿ, ಬಟ್ ಯು ಶುಡ್ ನೋ. ಓಕೆ, ಸೊ ಏನಾದ್ರೂ ಡೌಟ್ ಇದೆನಾ ಇಲ್ಲಿವರೆಗೂ? ಫಸ್ಟ್ ವರ್ಲ್ಡ್ ವಾರ್, ಅದ್ರ ಮಿಡಲ್ ಅಲ್ಲಿ ರೈಸ್ ಆಫ್ ದಿ ಮುಸೊಲಿನಿ ಮತ್ತೆ ಹಿಟ್ಲರ್. ದೆನ್ ಸೆಕೆಂಡ್ ವರ್ಲ್ಡ್ ವಾರ್. ಸ್ಟಾಲಿನ್ ಗ್ರಾಡ್ ಅಂತ ಒಂದು ಸಿಟಿ ಬರುತ್ತೆ, ಸ್ಟಾಲಿನ್ ಗ್ರಾಡ್. ಓಕೆ, ಆ ಸ್ಟಾಲಿನ್ ಗ್ರಾಡ್ ಅಂತಂದ್ರೆ ಇಟ್ ಈಸ್ ಹ್ಯಾವಿಂಗ್ ನೇಮ್ ಆಫ್ ಸ್ಟಾಲಿನ್. ಓಕೆ, ಅಲ್ಲಿ ಡಿಕ್ಟೇಟರ್ ಸ್ಟಾಲಿನ್ ಇರ್ತಾರೆ. ಸೊ ಹಿಟ್ಲರ್ ಪ್ಲಾನ್ ಏನಂತಂದ್ರೆ ಆ ಸ್ಟಾಲಿನ್ ಗ್ರಾಡ್ ನ ಅಕ್ವೈರ್ ಮಾಡ್ಬೇಕು, ಸೊ ದಟ್ ಸ್ಟಾಲಿನ್ ಶುಡ್ ಫೀಲ್ ಹ್ಯೂಮಿಲಿಯೇಷನ್. ನನ್ನ ಹೆಸರಲ್ಲಿರೋ ಊರನ್ನೇ ನಾವು ಕಬ್ಜಾ ಮಾಡ್ಬಿಟ್ನಲ್ಲ ಅಂತ. ಓಕೆ, ಪ್ಲಾನ್ ಮಾಡ್ತಾರೆ. ದೆನ್ ಸ್ಟಾಲಿನ್ ವಿಲ್ ವೇಕಪ್. ಅಂದ್ರೆ ವೇಕಪ್ ಅಂದ್ರೆ ಅವ್ರ ಪ್ಲಾನ್ ಇರುತ್ತೆ, ಬಟ್ ಹಿ ವಿಲ್ ಸೇ ಆ ಸ್ಟಾಲಿನ್ ಗ್ರಾಡನ್ ಮಾತ್ರ ನಾನು ತಗೊಳಕ್ ಬಿಡೋದೇನೆ ಇಲ್ಲ ಅಂತ. ಅವಾಗ ಅಲ್ಲಿ ಮಿಲಿಟರಿನೆಲ್ಲ ಹಾಕಿ ಹಿ ವಿಲ್ ಗಿವ್ ಒನ್ ರೂಲ್ 227 ಅಂತ, ನೋ ಸಿಂಗಲ್ ಸ್ಟೆಪ್ ಬ್ಯಾಕ್ ಅಂತ ಒಂದು ರೂಲ್ಸ್ ಹೊರಡಿಸ್ತಾರೆ. ಆರ್ಮಿ ಪರ್ಸನ್ ನಿಂತಿದ್ದಾನಲ್ಲ, ಅವ್ನಿಗೆ ಒಂದೇ ಆಪ್ಷನ್, ಹಿ ಹ್ಯಾವ್ ಟು ಗೋ ಫ್ರಂಟ್. ಹಿಂದ್ ಬರಂಗಿಲ್ಲ. ಹಿಂದ್ ಬಂದ್ರೆ ಇವ್ರ ಕಂಟ್ರಿ ಅವರೇ ಗನ್ ಹಿಡ್ಕೊಂಡು ನಿಂತಿರ್ತಾರೆ, ದೇ ವಿಲ್ ಶೂಟ್ ಹಿಮ್. ದೇ ಹ್ಯಾವ್ ಟು ಫೈಟ್ ಇನ್ ದಾಟ್ ವೇ. ಆ ಫೈಟ್ ಅಲ್ಲಿ ಇಲ್ಲಿವರೆಗೂ ಜರ್ಮನಿನಾಗ್ಲಿ, ಇಟಲಿನಾಗ್ಲಿ, ಜಪಾನ್ ಆಗ್ಲಿ ಯಾರಿಗೂ ತಡೆಯೋ ಇದನ್ನೇ ಇರಲ್ಲ, ಶಕ್ತಿನೇ ಇರಲ್ಲ. ಇಟ್ ಇಸ್ ಫಸ್ಟ್ ದಟ್ ಸೋವಿಯತ್ ಯೂನಿಯನ್ ವಿಲ್ ಸ್ಟಾಪ್ ದಿ ಎಕ್ಸ್ಪಾನ್ಷನ್ ಆಫ್ ಜರ್ಮನ್ ಪೀಪಲ್. ಸ್ಟಾಲಿನ್ ಗ್ರಾಡ್ ಅನ್ನೋ ಪ್ಲೇಸ್ ಅಲ್ಲಿ 1942. ಓಕೆ, ಅದು ಅದ್ರ ಮೇಲೆ ಎಷ್ಟೊಂದು ಮೂವಿಗಳು ಕೂಡ ಬಂದಿದಾವೆ, ಸ್ಟಾಲಿನ್ ಗ್ರಾಡ್ ಅಂತ. ಓಕೆ, ವಾರ್ ಆಫ್ ಸ್ಟಾಲಿನ್ ಗ್ರಾಡ್ ಮೋಸ್ಟ್ ನಟೋರಿಯಸ್ ಒನ್. ಯಾಕಂದ್ರೆ ವರ್ಲ್ಡ್ ಅಲ್ಲಿ ಇರ್ತಕ್ಕಂತ ಒಂಥರ ಬಹಳ ಕೆಟ್ಟ ಡಿಕ್ಟೇಟರ್ಸ್ ಇಬ್ರು ಮುಂದೆ, ಐ ಮೀನ್ ದೇ ವಿಲ್ ಫೈಟ್ ಈಚ್ ಅದರ್. ಓಕೆ, ಅದೊಂದು ಸ್ಟಾಲಿನ್ ಗ್ರಾಡ್, ವಾರ್ ಆಫ್ ಸ್ಟಾಲಿನ್ ಗ್ರಾಡ್. ಓಕೆ, ಸೊ ಸೆಕೆಂಡ್ ವರ್ಲ್ಡ್ ವಾರ್ ಮುಗೀತೀಗ. ವರ್ಲ್ಡ್ ವಾರ್ 2. ಓಕೆ, ವರ್ಲ್ಡ್ ವಾರ್ 2 ಮುಗಿದಿರೋದು 1945. ಓಕೆ, ಸೊ ಫಸ್ಟ್ ವರ್ಲ್ಡ್ ವಾರ್ ಆಗಿರುತ್ತಲ್ಲ, ಅವಾಗ ಒಂದು ಬಾಡಿ ಕ್ರಿಯೇಟ್ ಆಗಿರುತ್ತೆ ಕಾಲ್ಡ್ ಲೀಗ್ ಆಫ್ ನೇಷನ್ಸ್. ಈ ಲೀಗ್ ಆಫ್ ನೇಷನ್ ವರ್ಕ್ ಏನಪ್ಪಾ ಅಂತಂದ್ರೆ, ಫ್ಯೂಚರ್ ಅಲ್ಲಿ ಯಾವ್ದು ವರ್ಲ್ಡ್ ವಾರ್ ಆಗ್ಬಾರ್ದು. ಓಕೆ, ಈಗ ಫಸ್ಟ್ ವರ್ಲ್ಡ್ ವಾರ್ ಆಗಿ ಎಷ್ಟು ಡಿವಾಸ್ಟೇಷನ್ ಆಗಿದೆಲ್ಲ, ಆತರ ಸೆಕೆಂಡ್ ಅಲ್ಲಿ ಮತ್ತೆ ಯಾವ್ದು ವಾರ್ ಆಗ್ಬಾರ್ದು ಅಂತ ಲೀಗ್ ಆಫ್ ನೇಷನ್ ಅನ್ನ ಫಾರ್ಮ್ ಮಾಡ್ತಾರೆ. ಈ ಲೀಗ್ ಆಫ್ ನೇಷನ್ ಅನ್ನ ಫಾರ್ಮ್ ಮಾಡಕ್ಕೆ ಐಡಿಯಾ ಕೊಟ್ಟಿದ್ದಾರಪ್ಪ ಅಂದ್ರೆ ಅವಾಗಿಂದು US ಪ್ರೆಸಿಡೆಂಟ್. ಓಕೆ, ಪ್ರೆಸಿಡೆಂಟ್ ಆಫ್ ಅಮೆರಿಕಾದ್ದು, ದೇ ವಿಲ್ ಗಿವ್ ದ ಐಡಿಯಾ ಆಫ್ ಲೀಗ್ ಆಫ್ ನೇಷನ್. ಬಟ್ ಏನಪ್ಪಾ ಅಂತಂದ್ರೆ ಐರಾನಿ ಏನಪ್ಪಾ ಅಂದ್ರೆ, ದಿಸ್ ಅಮೆರಿಕಾ ವಿಲ್ ನಾಟ್ ಜಾಯಿನ್ ದ ಲೀಗ್ ಆಫ್ ನೇಷನ್, ಇಟ್ ವಿಲ್ ನಾಟ್ ಜಾಯಿನ್. ಓಕೆ, ಸೊ ಯಾವಾಗ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ ಅವಾಗ ಲೀಗ್ ಆಫ್ ನೇಷನ್ ಏನಾಗುತ್ತೆ, ಫೇಲ್ ಆಗುತ್ತೆ. ಸೊ ಈಗ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು, ನೆಕ್ಸ್ಟ್ ಥರ್ಡ್ ವರ್ಲ್ಡ್ ವಾರ್ ಆಗ್ಬಾರ್ದಲ್ಲ, ಅದಕ್ಕೆ ದೇ ವಿಲ್ ಫಾರ್ಮ್ ಸಮಥಿಂಗ್ ಕಾಲ್ಡ್ ಯುನೈಟೆಡ್ ನೇಷನ್. ಸೊ ಯುನೈಟೆಡ್ ನೇಷನ್ ಬರ್ತ್ ಆಗಿರೋದು ಅಟ್ ದ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್. ಸೊ ಈಗ ಸೆಕೆಂಡ್ ವರ್ಲ್ಡ್ ವಾರ್ ಯಾರು ಗೆದ್ದಿರ್ತಾರೋ ದೇ ಆರ್ ಹ್ಯಾವಿಂಗ್ ಮೋರ್ ಪವರ್ ಇನ್ ಯುನೈಟೆಡ್ ನೇಷನ್. ಹೌದಾ? ಸೊ ಯುನೈಟೆಡ್ ನೇಷನ್ ಒಳಗಡೆ ಮೋಸ್ಟ್ ಪವರ್ಫುಲ್ ಬಾಡಿ ಒಂದು ಯಾವುದು, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಆ ಸೆಕ್ಯೂರಿಟಿ ಕೌನ್ಸಿಲ್ ಒಳಗಡೆ ಮೋಸ್ಟ್ ಪವರ್ಫುಲ್ ಪೀಪಲ್ 5 ಪೀಪಲ್ ಇದ್ದಾರೆ, ಪರ್ಮನೆಂಟ್ ಮೆಂಬರ್ ಅಂತ. ಓಕೆ,
P5 ಕಂಟ್ರೀಸ್ ಅಂತ ಕೇಳಿರ್ತಾರೆ ನೀವು ಫೇಮಸ್. ಆ P5 ಕಂಟ್ರೀಸ್ ಒಳಗಡೆ 4 ಕಂಟ್ರೀಸು ಜರ್ಮನಿನ ಸೋಲ್ಸಿರೋ ಕಂಟ್ರೀಸೇ, ಜೊತೆಗೆ ಚೈನಾ ಒಂದು. ಯಾಕಪ್ಪ ಅಂದ್ರೆ ಏಷ್ಯಾದ ರೆಪ್ರೆಸೆಂಟೇಷನ್ ಇರ್ಬೇಕಲ್ಲ. ಓಕೆ, ಚೈನಾ ಪ್ಲಸ್ ಬ್ರಿಟನ್ ಪ್ಲಸ್ ಫ್ರಾನ್ಸ್ ಪ್ಲಸ್ USA, ನೆಕ್ಸ್ಟ್ USSR ಅಥವಾ ರಷ್ಯಾ. ಓಕೆ, ಇಲ್ಲಿವರೆಗೂ ಒಂದು ವರ್ಲ್ಡ್ ಬಗ್ಗೆ ಐಡಿಯಾ ಬಂತಲ್ಲ ನಿಮ್ಗೆ. ಸೊ ಇಂಡಸ್ಟ್ರಿಯಲೈಸೇಷನ್ ಲೆಡ್ ಟು ದಿ ಕಾಂಪಿಟೇಷನ್. ಆ ಕಾಂಪಿಟೇಷನ್ ಇಂದ ಫಸ್ಟ್ ವರ್ಲ್ಡ್ ವಾರ್ ಇಂದ ಯುರೋಪ್ ಒಳಗಡೆ ಪೂರ್ತಿ ಡಿವಾಸ್ಟೇಷನ್. ಆ ಡಿವಾಸ್ಟೇಷನ್ ಆಗಿದ್ದ ರಿಸಲ್ಟ್ ಯಾರ ಮೇಲೆ ಬಿದ್ದಿರುತ್ತೆ? ಪೂರ್ತಿ ಜರ್ಮನಿ. ಹ್ಯೂಮಿಲೇಷನ್ ಆಫ್ ಜರ್ಮನಿ, ಎಕ್ಸೆಸಿವ್ ಹ್ಯೂಮಿಲೇಷನ್. ಅವಾಗ ಹ್ಯೂಮಿಲೇಷನ್ ಆದ್ಮೇಲೆ ಏನಾಗುತ್ತೆ? ದೇ ಹ್ಯಾವ್ ಟು ಕಮ್ ಬ್ಯಾಕ್, ರೈಸ್ ಬ್ಯಾಕ್, ಬೌನ್ಸ್ ಬ್ಯಾಕ್. ಆ ಬೌನ್ಸ್ ಬ್ಯಾಕ್ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಇರ್ತಕ್ಕಂಥ ಕಂಟ್ರೀಸ್, ಆಯಾ ಕಂಟ್ರಿಗಳ ಇಂಟ್ರೆಸ್ಟ್ ಏನೇನು? ಓಕೆ, ಜರ್ಮನಿ ಇಂಟ್ರೆಸ್ಟ್ ಹೋಲ್ ಯುರೋಪ್, ಇಟಲಿ ಇಂಟ್ರೆಸ್ಟ್ ಹೋಲ್ ಮೆಡಿಟರೇನಿಯನ್ ಸಿ, ಜಪಾನ್ ಇಂಟ್ರೆಸ್ಟ್ ಏಷ್ಯಾ ಪೆಸಿಫಿಕ್. ಸೊ ಇವತ್ತಿಗೆ ಹೋಗಿ ನೋಡಿದ್ರೆ ಆ ಏರಿಯಾದಲ್ಲಿ ಹೆವಿ ಕಾನ್ಫ್ಲಿಕ್ಟ್ಸ್. ಓಕೆ, ಇವತ್ತಿಗೂ ಜಾಸ್ತಿ ವರ್ಲ್ಡ್ ಟ್ರೇಡ್ ನಡೆಯೋದು ಆ ಏರಿಯಾಗಳಲ್ಲೇ. ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೋ ದೇ ವಿಲ್ ಕಂಟ್ರೋಲ್ ಹೋಲ್ ವರ್ಲ್ಡ್ ಟ್ರೇಡ್. ಆ ರೋಡ್ ನ ಕಂಟ್ರೋಲ್ ಮಾಡಕ್ಕೆ ಚೈನಾ ಸ್ಟಾರ್ಟ್ ಮಾಡಿರೋದು BRI, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಓಕೆ, ಸೊ ಒಂದು ಕನೆಕ್ಟಿವಿಟಿ ಗೊತ್ತಾಗ್ಬೇಕು ನಿಮಗೆ. ನಾಳೆ ನಾನು ಬಂದು ಈಗ ಜಿಬುಟಿ ಅಂತ ಒಂದು ಕಂಟ್ರಿ ಇದೆ. ಆ ಜಿಬುಟಿ ಅನ್ನೋ ಕಂಟ್ರಿಯಲ್ಲಿ ಚೈನಾ ಇಸ್ ಟ್ರೈಂಗ್ ಟು ಬಿಲ್ಡ್ ಇಟ್ಸ್ ಮಿಲಿಟರಿ ಬೇಸ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ಎಲ್ಲಿದೆ ಜಿಬುಟಿ. ಇಟ್ ಈಸ್ ಇನ್ ದಿ ಸ್ಟ್ರೇಟ್ ಆಫ್ ಬಾಬಲ್ ಮಂಡೇಬ್ ಅಂತ. ಬಾಬಲ್ ಮಂಡೇಬ್ ಅಂದ್ರೆ ಈ ರೆಡ್ ಸಿ ಗೊತ್ತಾ? ರೆಡ್ ಸಿ ಮತ್ತೆ ಅರೇಬಿಯನ್ ಸಿ ಮಿಡಿಲ್ ಬರೋದು ಏರಿಯಾ. ಇಲ್ಲಿ ತೋರಿಸ್ತೀನಿ, ಇಲ್ಲಿ ಇಲ್ಲೇನಿದೆಯಲ್ಲ, ದಿಸ್ ಇಸ್ ಬಾಬಲ್ ಮಂಡೇಬ್, ಸ್ಟ್ರೇಟ್ ಆಫ್ ಬಾಬಲ್ ಮಂಡೇಬ್. ಇದು ಜಿಬುಟಿ ಕಂಟ್ರಿ, ವೆರಿ ಸ್ಮಾಲ್ ಕಂಟ್ರಿ. ಬಟ್ ಆ ಕಂಟ್ರಿನ ಯಾರು ಕಂಟ್ರೋಲ್ ಮಾಡ್ತಾರೋ ದೇ ವಿಲ್ ಬಿ ಮೋರ್ ಇನ್ಫ್ಲೂಯೆನ್ಷಿಯಲ್. ಓಕೆ, ದೆನ್ ಇಲ್ಲಿ ಯಮನ್ ಇದೆ. ಓಕೆ, ಇಥಿಯೋಪಿಯಾ. ವರ್ಲ್ಡ್ ಟ್ರೇಡ್ ಹೆಂಗಾಗುತ್ತೆ ಅಂತ ಒಂದಿಷ್ಟು ಲೈನ್ ಹಾಕ್ತೀನಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಟ್ರೇಡ್ ಆಗೋದು ಚೈನಾದಿಂದ. ಓಕೆ, ನೀವು ಅಮೆರಿಕ ಹೋಗ್ಬೇಕಂದ್ರೂ ಇದ್ರ ನೆಕ್ಸ್ಟ್ ಅಮೆರಿಕ. ಓಕೆ, ಬಿಟ್ ಅದ್ರಲ್ಲಿ ಕವರ್ ಆಗ್ತಿಲ್ಲ. ಈ ರೂಟ್ ನ ನೆನ್ಪಿಟ್ಕೊಳ್ಳಿ. ಕಾಣಿಸ್ತಿದೇನಾ? ಇದು ಯಾವಾಗ? ಪ್ರೆಸೆಂಟ್ ಡೇ. ಬಟ್ ಬಹಳ ವರ್ಷಗಳ ಹಿಂದೆ, ಐ ಮೀನ್ 14th 15th ಸೆಂಚುರಿಯಲ್ಲಿ ಶಿಪ್ಗಳು ಅಷ್ಟು ಸ್ಟೇಬಲ್ ಆಗಿರ್ಲಿಲ್ಲ. ಅಂದ್ರೆ ಏನ್ಷಿಯಂಟ್ ಇಂಡಿಯಾದಲ್ಲಿ ಆ ಟೈಮಲ್ಲಿ ಹೆಂಗಿರ್ಬೋದು ಇತ್ತು ರೂಟ್? ಚೈನಾ, ಓಕೆ, ಈ ತರ ಯುರೋಪ್. ಓಕೆ, ಓಲ್ಡ್ ಸಿಲ್ಕ್ ರೂಟ್ ನಾನು ಬರ್ದಿರೋ. ದೆನ್ ಇದೇ ಇಲ್ಲಿಂದನೇ ಯು ಮೇ ಆಲ್ಸೋ ಕಮ್ ಟು ಇಂಡಿಯಾ, ಗುಜರಾತ್, ದೆನ್ ಗೋ ಟು ಇರಾನ್, ದೆನ್ ಜಾಯಿನ್ ದಿಸ್ ಪಾತ್. ಓಕೆ, ಮತ್ತೆ ಇದೇ ಗುಜರಾತ್ ಇಂದ ಯು ಕ್ಯಾನ್ ಗೋ ಟು ದಿಸ್ ವೇ, ಗೋ ಟು ಇಂಟರ್ನ್ಯಾಷನಲ್ ಟ್ರೇಡ್. ಓಕೆ, ಈಗ ನೋಡಿ ಈ ಪಾಯಿಂಟ್ ಏನಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಸ್ಟ್ರೇಟ್ ಆಫ್ ಮಲಾಕ್ಕಾ. ಕೇಳಿರ್ತಾರೆ ಅನ್ಸಲ್ಲ, ಸ್ಟ್ರೇಟ್ ಆಫ್ ಮಲಾಕ್ಕಾ ಸ್ಟ್ರೇಟ್ ಅಂತ ಕೇಳಿರುತ್ತೆ. ಫೈನ್. ಇದ್ರೊಳಗಡೆ ಇನ್ನೊಂದು ಏನಂದ್ರೆ, ಇಲ್ಲೇನಿದೆಯಲ್ಲ, ದಿಸ್ ಇಸ್ ಗಲ್ಫ್ ಏರಿಯಾ, ಪರ್ಷಿಯನ್ ಗಲ್ಫ್ ಅಂದರೆ ಇಲ್ಲಿ ಹೈಯೆಸ್ಟ್ ಆಯಿಲ್ ಸಿಗುತ್ತೆ. ಈ ಆಯಿಲ್ ನೀವು ಬೇರೆ ಬೇರೆ ಕಂಟ್ರಿಗಳಿಗೆ ಕಳಿಸ್ಬೇಕಲ್ಲ. ಸೊ ಇಲ್ಲಿಂದ ಆಯಿಲ್ ಹೊರಗೆ ಬರುತ್ತೆ, ಅಗೇನ್ ಇಟ್ ವಿಲ್ ಜಾಯಿನ್ ದ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್. ಓಕೆ, ನಾನು ಈ ಮ್ಯಾಪ್ ಯಾಕೆ ಬರ್ತೀನಿ ಅಂದ್ರೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸ್ಟ್ರೇಟ್ಸ್, ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಆಫ್ ದ ವರ್ಲ್ಡ್. ಓಕೆ, ಇಲ್ಲೇನಿದೆಯಲ್ಲ, ಈ ಸ್ಟ್ರೇಟ್ ಹೆಸರು ಸ್ಟ್ರೇಟ್ ಆಫ್ ಬಾಬ್ ಅಲ್ ಮಂಡೇಬ್. ಓಕೆ, ಇಲ್ಲೇನಿದೆಯಲ್ಲ ಸ್ಮಾಲ್ ಪಾರ್ಟ್, ದಿಸ್ ಇಸ್ ಈಜಿಪ್ಟ್ ಹತ್ರ ಏನಿದೆ, ಸುವೆಸ್ ಕ್ಯಾನಲ್. ಓಕೆ, ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್. Okay, these are important choke points in the world. If anything instability happens in this area, whole world trade will be stopped. Okay, Sri Lanka ಇಲ್ಲಿ ಕೆಳಗಡೆ ಬಂದಿದೆ. Can anybody say ಅಲ್ಲೊಂದು ಪೋರ್ಟ್ ಇದೆ, ಇಂಪಾರ್ಟೆಂಟ್ ಪೋರ್ಟ್, ಅಂಬನ್ಟೋಟ. ಚೈನಾ ಏನ್ ಮಾಡುತ್ತೆ ಗೊತ್ತಾ? ಈ ರೂಟ್ ಅಲ್ಲಿ ಯಾವ್ಯಾವ ಕಂಟ್ರಿಗಳಿದಾವೆ ಆ ಕಂಟ್ರಿಗಳಿಗೆ ಚೀಪ್ ಆಗಿ ದುಡ್ಡು ಕೊಡೋದು, ಲೋನ್ ಕೊಡೋದು. ಅವ್ರು ಲೋನ್ ತೀರ್ಸಕ್ ಆಗಿಲ್ಲ ಅಂದಾಗ
ನಿಮ್ಗೆ ಲೋನ್ ತೀರ್ಸಕ್ಕಾಗಲ್ಲ, ಇಟ್ಸ್ ಫೈನ್, ನಿಮ್ ಲ್ಯಾಂಡ್ ಇದೆಲ್ಲ ಅದನ್ನ ಯೂಸ್ ಮಾಡ್ಕೋತೀನಿ ಅಂತ ದೇ ವಿಲ್ ಕಮ್ ಅಂಡ್ ಸ್ಟಾರ್ಟ್ ಕಂಟ್ರೋಲಿಂಗ್. ಓಕೆ, ಇದೇ ರೂಟ್ ಅಲ್ಲಿ ಪಾಕಿಸ್ತಾನ ಇದೆ, ಚೈನಾ ಇಲ್ಲಿದೆನಾ, ಓಕೆ ಪಾಕಿಸ್ತಾನ್. ಓಕೆ, ಇಲ್ಲಿ ಒಂದು ಪೋರ್ಟ್ ಇದೆ. ಅಂದ್ರೆ ಇನ್ ಯಾಕೆ ನಿಮಗೆ ಮ್ಯಾಪ್ ಅಲ್ಲಿ ಬರೀತಿದ್ದೀನಿ ಅಂತಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪಾಯಿಂಟ್ಸ್ ಓನ್ಲಿ, ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ಗ್ವಾದರ್ ಪೋರ್ಟ್ ಕೇಳಿದಾರೆ ಹೆಸರು? ಗ್ವಾದರ್ ಪೋರ್ಟ್, ಆ ಗ್ವಾದರ್ ಪೋರ್ಟ್ ಇಂದ ಇಂಟರ್ನ್ಯಾಷನಲ್ ಟ್ರೇಡ್ ರೂಟಿಗೆ ಜಾಯಿನ್. ಓಕೆ, ಈ ರೋಡ್ಗೆ ಕಂಪ್ಲೀಟ್ ಮಾಡಕ್ಕೆ ಇಂಡಿಯಾ ಇರಾನ್ ಅಲ್ಲಿ ಇನ್ನೊಂದು ಪೋರ್ಟ್ ಕಟ್ಟಿದ್ರು, ಚಬಹಾರ್ ಪೋರ್ಟ್ ಅಂತ. ಓಕೆ, ಯಾಕೆ ಪೋರ್ಟ್ಸ್ ಇಂಪಾರ್ಟೆಂಟ್? ಬಿಕಾಸ್ ಆಫ್ ದ ರೂಟ್, ಟ್ರೇಡ್ ರೂಟ್. ಈ ಮಲಕ್ಕಾ ಸ್ಟ್ರೀಟ್ ಇದೆ ಅಲ್ಲ, ಇಟ್ ವಿಲ್ ಹೆಲ್ಪ್ ಟು ಮ್ಯಾನೇಜ್ ಅಟ್ ಲೀಸ್ಟ್ $1 trillion ಆಫ್ ದಿ ಮನಿ. ಅಂದ್ರೆ $1 trillion ಆಗುವಷ್ಟು ಟ್ರೇಡ್ ನ ಮಲಕ್ಕಾ ಸ್ಟ್ರೀಟ್ ಒಂದೇ ಮ್ಯಾನೇಜ್ ಮಾಡುತ್ತೆ. ನಿಮ್ಗೆ ಅನ್ಸ್ಬಹುದು ಇಂಡಿಯಾ ಇಲ್ಲಿದೆ, ಥೈಲ್ಯಾಂಡ್ ಇಲ್ಲೆಲ್ಲ ಇದೆ, ಬಟ್ ಇಲ್ಲಿ ಒಂದು ಸ್ಮಾಲ್ ಸಿಟಿ ಸ್ಟೇಟ್ ಇದೆ, ಒಂದು ಸಿಟಿ ಅದೇ ಕಂಟ್ರಿ. ಕ್ಯಾನ್ ಎನಿಬಡಿ ಗೆಸ್ ಇಟ್? ಸಿಂಗಾಪುರ್. ವೈ ಸಿಂಗಾಪುರ್ ಇಸ್ ಸೋ ಡೆವಲಪ್ಡ್? ಟ್ರೇಡ್ ರೂಟ್, ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ ಇಸ್ ಗೋಯಿಂಗ್ ಫ್ರಮ್ ದ ಸಿಂಗಾಪುರ್. ದಟ್ ಇಸ್ ದ ಥಿಂಗ್. ಈಜಿಪ್ಟಿಗೆ ಹೈಯೆಸ್ಟ್ ರೆವೆನ್ಯೂ ಬರೋದು ಟ್ರೇಡ್ ರೂಟ್ ಇಂದ. ಓಕೆ, ಮತ್ತೆ ಇಲ್ಲಿ ಮೆಡಿಟರೇನಿಯನ್ ಸಿ ಒಳಗಡೆ ಹೋಗ್ಬಿಟ್ರೆ ಯು ಕ್ಯಾನ್ ರೀಚ್ ಟು ಎನಿ ಪಾರ್ಟ್ ಆಫ್ ದಿ ಯುರೋಪ್. ಓಕೆ, ಯುರೋಪ್ ಅಲ್ಲಿ ಆಗಿರೋ ಪ್ರೊಡಕ್ಷನ್ ಏನಿರುತ್ತಲ್ಲ ಅದು ಏಷ್ಯಾಕ್ ಬರ್ಬೇಕಂದ್ರೆ ಸೇಮ್ ರೂಟ್, ಸುಯೆಸ್ ಕ್ಯಾನಲ್, ಬಾಬಲ್ ಮಂಡೇಬ್, ಸೇಮ್ ಥಿಂಗ್. ಆಯಿಲ್ ಪ್ರೊಡಕ್ಷನ್ ಆಗ್ತಿರೋದು ವರ್ಲ್ಡ್ ಅಲ್ಲಿ, ಇಫ್ ಇಟ್ ಹ್ಯಾಸ್ ಟು ಕಮ್ ಔಟ್ ಇಲ್ಲಿಂದ ಆಗ್ಬೇಕು. ಓಕೆ, ಇರಾಕ್ ಒಳಗಡೆ ಆಗ್ಲಿ, ಸೌದಿ ಅರೇಬಿಯಾ, ಒಮನ್, ಯಮನ್, ಈ ಎಲ್ಲಾ ಏರಿಯಾಗಳಲ್ಲಿ ಯಾವ್ದಾದ್ರು ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಏನಾದ್ರೂ ಸ್ಟ್ರಾಂಗ್ ಆಗಿ ಬೆಳೆಯಕ್ ಸ್ಟಾರ್ಟ್ ಆದ್ರೆ ಅಮೆರಿಕ ವಿಲ್ ಕೌಂಟರ್ ಇಟ್. ಓಕೆ, ಅದಕ್ಕೆ ಎಕ್ಸಾಂಪಲ್ ಇರಾಕ್ದು ಡಿಕ್ಟೇಟರ್ ಇದ್ರು, ಯಾರಿಗಾದ್ರೂ ಗೊತ್ತಾ? ಸದ್ದಾಮ್ ಹುಸೇನ್. ಹಿ ವಾಸ್ ವೆರಿ ಪವರ್ಫುಲ್ ಪರ್ಸನ್ ಇನ್ ಇರಾಕ್. ಹಿ ವಾಸ್ ಟೆಲಿಂಗ್, ನೋಡಿ ಆಯಿಲ್ ಇಂದ ಇಡೀ ವರ್ಲ್ಡ್ ಡೆವಲಪ್ ಆಗ್ತಿದೆ, ಇಂಡಸ್ಟ್ರಿಯಲೈಸೇಷನ್ ಆಗಿ ಆಯಿಲ್ ಇಂದ ಡೆವಲಪ್ ಆಗ್ತಿದೆ, ನಾವ್ ಯಾಕೆ ಇಡೀ ಆಯಿಲ್ ನಾವೇ ಕಂಟ್ರೋಲ್ ಮಾಡಬಾರ್ದು? ಅಮೆರಿಕ, UK, US ಆ ತರ ಕಂಟ್ರಿಗಳೆಲ್ಲ ನಮ್ಮ ಹತ್ರನೇ ಬಂದು ರಿಕ್ವೆಸ್ಟ್ ಮಾಡೋ ತರ ಮಾಡ್ಬೇಕು ನಾವು ಅಂತ ಹಿ ವಾಸ್ ಟೆಲಿಂಗ್. ಇಷ್ಟೆಲ್ಲ ಆಗ್ತಿದ್ರೆ ಅಮೆರಿಕ ಸುಮ್ಮನೆ ಇರುತ್ತಾ? ಇಟ್ ಟೋಲ್ಡ್ ದಟ್ ಇವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ, ಇಟ್ ಈಸ್ ಟ್ರೈಂಗ್ ಟು ಕಿಲ್ ಆಲ್ ದ ಪೀಪಲ್ ಅರೌಂಡ್. ಅಂದ್ರೆ ಬೇರೆ ಬೇರೆದವರಿಗೆ ವಾರ್ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ದೇನೆ ಹಂಗೆ ಹಿಂಗೆ ಅಂತ ಹೇಳಿ ದೇ ಕಿಲ್ಡ್ ಹಿಮ್. ಓಕೆ, ಐ ಮೀನ್ ಕಿಲ್ಡ್ ಇನ್ ದ ಸೆನ್ಸ್ ಇಂಡೈರೆಕ್ಟ್ಲಿ. ಅವ್ರ ಕಂಟ್ರಿಗೆ ಹೋಗಿ ಅವ್ರ ಕಂಟ್ರಿಲಿ ಅವ್ನು ತಪ್ಪು ಮಾಡಿದಾನೆ ಅಂತ ಪ್ರೂವ್ ಮಾಡಿಸಿ ಅವನಿಗೆ ಗಲ್ಲು ಶಿಕ್ಷೆ ಕೊಡಿಸಿ ಅವ್ರ ಕಂಟ್ರಿಲಿ ಹಿ ವಾಸ್ ಹ್ಯಾಂಗ್ಡ್. ಓಕೆ, ಎವ್ರಿಥಿಂಗ್ ವಾಸ್ ಡನ್ ಬೈ ಅಮೆರಿಕ. ಓಕೆ, ಈ ತರ ಒಂದ್ ನಿಮಗೆ ಈ ಟ್ರೇಡ್ ರೂಟ್ ಗೊತ್ತಿರ್ಬೇಕು. ಓಕೆ, ಇದಕ್ಕೆ ಒಂದು ಸಿಂಪಲ್, ಇದು ಹೆಂಗಿತ್ತು ಹಂಗೆ ಉಳಿತದೆ. ಅಮೆರಿಕದಿಂದ ಒಂದು ಟ್ರೇಡ್ ರೂಟ್. ಓಕೆ, ಸೊ ಇಲ್ಲಿವರೆಗೂ ಬಂದಿರೋ ಟ್ರೇಡ್ ರೂಟ್ ಗೊತ್ತೇ ಇದೆ ನಿಮ್ಗೆ. ಇದು ಎಕ್ಸ್ಟ್ರಾ ಟ್ರೇಡ್ ರೂಟ್ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿಂದ ರಾ ಮಟೀರಿಯಲ್ಸ್ ಬರುತ್ತೆ, ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್. ಓಕೆ, ಇಲ್ಲಿಂದ ಬಂದಂತ ಫಿನಿಶ್ಡ್ ಗುಡ್ ಇಟ್ ವಿಲ್ ಕಮ್ ಲೈಕ್ ದಿಸ್ ಅಂಡ್ ಇಟ್ ವಿಲ್ ಗೋ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ಏಷ್ಯಾ. ಏಷ್ಯಾಗೆ ಯಾಕೆ ಪ್ಲಾನ್ ಮಾಡ್ತಿದ್ದಾರೆ? ಪಾಪ್ಯುಲೇಷನ್. ವೇರ್ ದೇರ್ ಇಸ್ ಮೋರ್ ಪಾಪ್ಯುಲೇಷನ್ ದೇರ್ ವಿಲ್ ಬಿ ಮೋರ್ ಕನ್ಸಂಪ್ಷನ್. ಇಲ್ಲಿ ಬಹಳ ಕಡಿಮೆ ಕನ್ಸಂಪ್ಷನ್ ಆಗೋದು. ಓಕೆ, ಬಟ್ ಬೈ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಓಕೆ, ದೀಸ್ ಪೀಪಲ್ ಆರ್ ಹ್ಯಾವಿಂಗ್ ಮೋರ್ ಮನಿ ಅಂಡ್ ದೇ ವಿಲ್ ಬೈ ಮೋರ್ ಕಾಸ್ಟ್ಲಿ ಥಿಂಗ್ಸ್. ಬಟ್ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ, ಬಟ್ ದೇ ವಿಲ್ ಪ್ರಿಫರ್ ಫಾರ್ ಚೀಪ್ ಪ್ರಾಡಕ್ಟ್ಸ್. ಓಕೆ, ಸೊ ಇಲ್ಲಿಂದ ಬರ್ಬೇಕಾದಾಗ ಶಿಪ್ ಫಿಲ್ಡ್ ವಿತ್ ಫೈನಲ್ ಗೂಡ್ಸ್ ಹೋಗ್ಬೇಕಾದಾಗ ಇಲ್ಲಿ ಕಾಯ್ಕೊಂಡು ಕೂತಿರ್ತಾರೆ ಸೊಮಾಲಿಯಾದಲ್ಲಿ ಕಡಲ್ಗಳ್ಳರು ಅಥವಾ ಸಿ ಪೈರೇಟ್ಸ್. ಸಿ ಪೈರೇಟ್ಸ್ ಇಲ್ಲೇ ಯಾಕಾಗುತ್ತೆ? ಇಲ್ಲಾದ್ರೆ ನೋ ಇಶ್ಯೂ, ಐ ಮೀನ್ ನೋ ಪ್ರಾಫಿಟ್, ಬಿಕಾಸ್ ರಾ ಮಟೀರಿಯಲ್ಸ್ ಅಂತ ಯಾರು ಇದು ದುಡ್ಡು ಗಳಿಸಕ್ ಆಗಲ್ಲ. ಸೊ ಫಿನಿಶ್ ಗುಡ್ ಬರ್ತಿದ್ದಂಗೆನೆ ಸೋಮಾಲಿಯಾ. ಓಕೆ, ಜಾಗ್ರಫಿಲಿ ಓದಿರ್ತಾರೆ ಅದನ್ನೆಲ್ಲ ಆಕ್ಚುಲಿ. ಫೈನ್. ಸೊ ನಿಮ್ಗೆ ಅನ್ಸ್ಬೋದು ಇಷ್ಟು ದೂರ ಹೋಗೋದಕ್ಕಿಂತ ನಾವು ಅಮೆರಿಕದ ಆ ಕಡೆ ಇನ್ನೊಂದು ರೂಟ್ ಇದೆ ಅಲ್ಲ. ಗುಡ್, ಯಾರೇ ಹೇಳಿದ್ರು ಇಲ್ಲಿಂದ ಟ್ರೇಡ್ ಮಾಡ್ಬೋದಲ್ಲ ಈಸಿ. ಯುನೈಟೆಡ್ ನೇಷನ್ ಇಂದ ಡೈರೆಕ್ಟ್ ಆಗಿ ಏಷ್ಯಾಗೆ ಕನೆಕ್ಟ್ ಇಟ್ಕೊಂಡ್ ಬಿಡ್ಬೋದಲ್ಲ. ಡೌಟ್ ಬರ್ತಿದ್ದಾನೆ ಯಾರಿಗಾದ್ರು? ಯಾಕೆ ಸೇಫ್ ಅಲ್ಲ? ಏನಿದು? ಪೆಸಿಫಿಕ್ ರಿಂಗ್ ಆಫ್ ಫೈರ್. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಒಳಗಡೆ ಹೈಯೆಸ್ಟ್ ಏನಾಗಿರುತ್ತೆ? ಟೆಕ್ಟಾನಿಕ್ ಆಕ್ಟಿವಿಟಿ ನಡೀತಿರುತ್ತೆ. ಅವಾಗ ವಾಲ್ಕನೋ ಬರ್ತಿರುತ್ತೆ, ಅರ್ಥಕ್ವೇಕ್ ಆಗ್ತಾ ಇರುತ್ತೆ. ಇಲ್ಲಿ ಹಾರಿರೋ ಫ್ಲೈಟ್ ಅಲ್ಲಿ ರೀಚ್ ಆಗುತ್ತೆ ಅಲ್ಲ ಗೊತ್ತೇ ಆಗಲ್ಲ. ಓಕೆ, ದಟ್ ಇಸ್ ಅ ಪ್ರಾಬ್ಲಮ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಜಪಾನು ಈ ಕಡೆ ಮತ್ತೆ ಬೇರೆ ಕಡೆ ಎಲ್ಲ ಎಕ್ಸ್ಪಾನ್ಷನ್ ಮಾಡ್ತಾ ಹೋಗ್ತಿರುತ್ತೆ. ಅವಾಗ ಇಲ್ಲಿ ಹವಾಯಿ ಐಲ್ಯಾಂಡ್ ಇದೆ ಅಲ್ಲ, ಆ ಹವಾಯಿ ಐಲ್ಯಾಂಡ್ ಇಟ್ ಇಸ್ ಅಮೆರಿಕನ್ ಟೆರಿಟರಿ. ಓಕೆ, ಅಲ್ಲಿ ಅಮೆರಿಕದ ಆರ್ಮಿ ಬೇಸ್ ಇರುತ್ತೆ. ಜಪಾನ್ ಏನ್ ಮಾಡುತ್ತೆ 1942 ಒಳಗಡೆ ಇಲ್ಲಿ ಹೋಗ್ಬಿಟ್ಟು ಇಟ್ ವಿಲ್ ಅಟ್ಯಾಕ್ ದ ಏರ್ ಬೇಸ್ ಆಫ್ ಅಮೆರಿಕ. ಅದರ ಹೆಸರು ಪರ್ಲ್ ಹಾರ್ಬರ್. ಪರ್ಲ್ ಹಾರ್ಬರ್ ಅಂತ ಇರುತ್ತೆ, ಅದ್ರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ.
ಸೊ ಅಮೆರಿಕಾಗೆ ಸಿಟ್ಟಿರುತ್ತೆ. ಜಪಾನ್ ಬಂದ್ಬಿಟ್ಟು ನಮಗೆ ಒನ್ ಆಫ್ ದ ಪವರ್ಫುಲ್ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿದ್ದಲ್ಲ, ನಾವು ಹೆಂಗಾದ್ರೂ ಪಾಠ ಕಲಿಸಬೇಕು ಅಂತ ಯುನೈಟೆಡ್ ನೇಷನ್ ಅಲ್ಲಿ ಕಾಯ್ಕೊಂಡು ಕೂತಿರ್ತಾರೆ. ಓಕೆ, ಕಾಯ್ಕೊಂಡು ಕೂತಿರ್ತಾರೆ. ಅಲ್ಲಿರೋ ಪ್ರೆಸಿಡೆಂಟ್ಗೆ ಐ ಥಿಂಕ್ ರೋಸ್ವೆಲ್ಟ್ ಆಗ್ತಾರೆ ಆಮೇಲೆ, ಬಟ್ ಅದಕ್ಕಿಂತ ಮುಂಚೆ ಒಬ್ರು ಪ್ರೆಸಿಡೆಂಟ್ ಇರ್ತಾರೆ. ಅವ್ರಿಗೆ ಅಲ್ಲಿರೋ ಸೈಂಟಿಸ್ಟ್ ಹೇಳ್ತಾರೆ, ಸರ್ ಈ ತರ ಒಂದು ನ್ಯೂಕ್ಲಿಯರ್ ವೆಪನ್ ನಾವು ಡೆವಲಪ್ ಮಾಡಿದೀವಿ, ನಾವ್ ಯಾಕೆ ಅದನ್ನ ಜಪಾನ್ ಮೇಲೆ ಹಾಕೋರ್ನ ಸೈಲೆಂಟ್ ಮಾಡ್ಬೋದು ಅಂತ. ಬಟ್ ಅದು ಅವಾಗಿರೋ ಪ್ರೀವಿಯಸ್ ಪ್ರೆಸಿಡೆಂಟ್ ಹೇಳ್ತಾರೆ, ನೋ ಹಿಂಗೆಲ್ಲ ಮಾಡಕ್ಕಾಗಲ್ಲ, ನ್ಯೂಕ್ಲಿಯರ್ ವೆಪನ್ ಅನ್ನ ನಾವೇನಾದ್ರು ಹಾಕಿದ್ರೆ ಇನ್ ಹಿಸ್ಟ್ರಿ ಇಟ್ ವಿಲ್ ಬಿ ರಿಮೈಂಡ್ ದಟ್ ಅಮೆರಿಕಾ ಬಾಂಬ್ಡ್ ಜಪಾನ್ ಅಂತ. ನಾನು ಅದು ನನ್ನ ಟೈಮಲ್ಲಿ ಆಗಕ್ ನಂಗೆ ಇಷ್ಟ ಇಲ್ಲ ಅಂತ ಮಾಡ್ತಾರೆ. ಸೊ ಬಟ್ 1945 ಒಬ್ರು ಪ್ರೆಸಿಡೆಂಟ್ ಬರ್ತಾರೆ, ಐ ಥಿಂಕ್ ರೋಸ್ವೆಲ್ಟ್ ಓನ್ಲಿ, ಐ ಆಮ್ ನಾಟ್ ಶೂರ್. ಆ 45 ಬರೋ ಪ್ರೆಸಿಡೆಂಟ್ಗೆ ಹೆವಿ ಪ್ರೆಷರ್ ಇರುತ್ತೆ. ಅಲ್ಲಿ ಜನಗಳೆಲ್ಲ ಸ್ಟ್ರೈಕ್ ಮಾಡ್ತಿರ್ತಾರೆ ಅವಾಗ. ಅಲ್ಲ ರೀ, ಸಣ್ಣ ಕಂಟ್ರಿ ನಮ್ಮನ್ನ ಹೊಡೆದಿದೆ, ನೀವೇನ್ ಇನ್ನೂ ಸೈಲೆಂಟ್ ಆಗಿ ಕೂತಿದಿರಲ್ಲ, ಅಂಡ್ ಯುವರ್ ಟೆಲಿಂಗ್ ದಟ್ ವಿ ಆರ್ ದ ಪವರ್ಫುಲ್ ಕಂಟ್ರಿ. ಅಮೆರಿಕಾ 1882 ಇಂದ ನಂಬರ್ 1 GDP ಇನ್ ದ ವರ್ಲ್ಡ್, ಅವಾಗಿಂದ ಇಲ್ಲಿವರೆಗೂ. ಓಕೆ, ಪ್ರೆಸೆಂಟ್ಲಿ ಅದ್ರ GDP ಅಷ್ಟಿದೆ 22 ಟ್ರಿಲಿಯನ್ ಜಸ್ಟ್ ನನಗೆ. ಸೊ ಇಷ್ಟು ಪವರ್ಫುಲ್ ಕಂಟ್ರಿ ನಾ ಚಿಕ್ಕ ಕಂಟ್ರಿ ಹೊಡೆದಿದೆ, ನೀವ್ ಏನ್ ಮಾಡ್ತಿದ್ದೀರಾ ಅಂತ ಹೇಳಿ ಪ್ರೆಸಿಡೆಂಟ್ ಅವಾಗ ಕ್ವಶನ್ ಮಾಡ್ತಾನೆ ಇರ್ತಾರೆ. ಅವಾಗ 1945 ಬಂದ್ರೆ ಪ್ರೆಸಿಡೆಂಟ್ಗೆ ಹೆವಿ ಪ್ರೆಷರ್ ಇರುತ್ತೆ, ಹೆಂಗಾದ್ರೂ ಮಾಡಿ ನಾವು ಅವ್ರನ್ನ ಇದನ್ ಮಾಡ್ಬೇಕು, ಕೌಂಟರ್ ಮಾಡ್ಬೇಕಂತ. ಅವಾಗ ಬಂದ್ ಹೇಳ್ತಾರೆ ಸೈಂಟಿಸ್ಟ್, ಸರ್ ಈ ತರ ಡೆವಲಪ್ ಆಗಿದೆ, ಇಫ್ ಯು ಸೇ ಎಸ್ ವಿ ವಿಲ್ ಗೋ ಅಹೆಡ್ ಅಂತ. ದೆನ್ ವಿಲ್ ಸೇ ಹೌದಾ ಸರಿ ಬಿಡು ಆಗ್ಬಿಡಿ ಅಂತ ಇದು ಮಾಡ್ತಾರೆ. ಅಂದ್ರೆ ಇಷ್ಟು ಈಸಿ ಆಗಿರಲ್ಲ ಕನ್ವರ್ಸೇಷನ್, ಜಸ್ಟ್ ಟು ಮೇಕ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್. ಸೊ ದೇ ವಿಲ್ ಅಟ್ಯಾಕ್. ಇಟ್ಸ್ ಆನ್ 6th August 1945. First bomb on Hiroshima, and 9th August 1945 second bomb. ಓಕೆ, ಈ ಎರಡು ಬಾಂಬ್ ಇಂದ ಜಪಾನ್ ವಿಲ್ ಬಿ ಕಂಪ್ಲೀಟ್ಲಿ ಲಾಸ್ಟ್. ಅವರು ಸೋತೋಗ್ತಾರೆ. ನಾವು ಇಂಡಿಯಾದಲ್ಲಿ ಕೂಡ ನಾವು ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮಾಡಿದ್ವಿ. ಓಕೆ, ಎಲ್ಲಿ ಟೆಸ್ಟ್ ಮಾಡಿದ್ವಿ? ಪೋಖ್ರಾನ್ ರೇಂಜ್ ಅಲ್ಲಿ 1998 ಅಲ್ಲಿ. ಓಕೆ, ಬಟ್ ಅಮೆರಿಕ ಎಲ್ಲಿ ಟೆಸ್ಟ್ ಮಾಡ್ತಾರೆ ನ್ಯೂಕ್ಲಿಯರ್ ವೆಪನ್? ಜಪಾನ್, ಹಿರೋಶಿಮಾ, ನಾಗಸಾಕಿ. ಓಕೆ, ಸೊ ಇದ್ರ ಮೇಲೆ ಒಂದು ಮೂವಿನೂ ಬರ್ತಿದೆ, ಓಪನ್ ಹೈಮರ್ ಅಂತ ಮೂವಿ. ಜಸ್ಟ್ ಯು ಮೇ ವಾಚ್ ಇಟ್. ಮ್ಯಾನ್ ಹ್ಯಾಟನ್ ಪ್ರಾಜೆಕ್ಟ್ ಅಂತ ಸ್ಟಾರ್ಟ್ ಆಗುತ್ತೆ ಅಮೆರಿಕಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ಹೆಂಗೆ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತಲ್ಲ, ಆ ತರ ಮ್ಯಾನ್ ಹ್ಯಾಟನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಓಪನ್ ಹೈಮರ್, RJ ಓಪನ್ ಹೈಮರ್ ಅಂತ. ಸೊ ಆ ಸೈಂಟಿಸ್ಟ್ ಬೇಸ್ಡ್ ಒಂದು ಮೂವಿ ಇದೆ, ರೀಸೆಂಟ್ ಆಗಿ ಬರೋದು. ಕ್ರಿಸ್ಟೋಫರ್ ನೋಲನ್ ಹೆಸರು ಕೇಳಿರ್ತೀರ, ಅವ್ರ ಮೂವೀಸ್ ಎಲ್ಲ ಇದೇ ತರ ಸ್ವಲ್ಪ ಸೈಂಟಿಫಿಕ್ ಅದು ಇದು ಬರ್ತಿರುತ್ತೆ. ಸೊ RJ ಓಪನ್ ಹೈಮರ್ ಅಂತ ಅದು ನಿಮಗೆ ಯೂಸ್ ಕೂಡ ಆಗುತ್ತೆ ಇಂಟರ್ನ್ಯಾಷನಲ್ ಅಫೇರ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ಓಕೆ, ಸೊ ದಿಸ್ ಇಸ್ ವರ್ಲ್ಡ್ ವಾರ್ ಅಂತೂ ಎಂಡ್ ಆಯ್ತು 1945ಗೆ. ಸೊ ವರ್ಲ್ಡ್ ಅಲ್ಲಿ ನ್ಯೂ ಆರ್ಡರ್ ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ನಾವು ಏನೇ ಮಾಡಿದ್ರು ವಾರ್ ಇಲ್ಲದೆ ಇರೋ ಏನಪ್ಪಾ ವರ್ಲ್ಡ್ ಆರ್ಡರ್ ನ ತರಬೇಕು. ಓಕೆ, ಅವಾಗ ಇವೆಲ್ಲ ಆಗಿದಾವಲ್ಲ, ಇವೆಲ್ಲ ಹಿಂದೆ. ಇದ್ರ ನೆಕ್ಸ್ಟ್ ಬರೋದೇ ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ ಇಂಪಾರ್ಟೆಂಟ್. ಓಕೆ, ನಾನು ನಿಮ್ಗೆ ಇದೆಲ್ಲ ಸ್ಟೋರಿ ಯಾಕೆ ಹೇಳಿದೆ ಅಂತಂದ್ರೆ, ಜಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಇಫ್ ಯು ಆರ್ ರೀಡಿಂಗ್ ಎನಿಥಿಂಗ್ ಅಬೌಟ್ USA ಇಸ್ ಹ್ಯಾವಿಂಗ್ ಇಂಟ್ರೆಸ್ಟ್ ಇನ್ ಯಾವ್ದೋ ಸೆಂಟ್ರಲ್ ಏಷ್ಯಾ, ಅಂದ್ರೆ ಮಿಡಿಲ್ ಈಸ್ಟ್ ಅಲ್ಲಿ ಏನೋ ನಡೆಸ್ತಿದೆ ಅಂತ ಅಂದ್ರೆ ಅದರ ಇಂಟ್ರೆಸ್ಟ್ ಏನು. ಅದಕ್ಕೆ ಅಪೋಸಿಟ್ ಆಗಿ ರಷ್ಯಾ ಏನೋ ನಡೆಸ್ತಿರುತ್ತೆ, ಅವ್ರು ಯಾಕೆ ಬರ್ತಾರೆ ಆತರ. ಓಕೆ, ಅದನ್ನೆಲ್ಲ ನಾನು ನಾಳೆ ಕೋಲ್ಡ್ ವಾರ್ಸ್ ನಾಳೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಓಕೆ, ಆಕ್ಚುಲಿ ನಂಗೆ 2 ವರ್ಗೂ ಕೊಟ್ಟಿದ್ದ ಟೈಮ್ ಇವತ್ತು, ಫೈನ್. ಓಕೆ, ಕೋಲ್ಡ್ ವಾರ್ ನಾಳೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಪೂರ ಏನು ಓದಕ್ ಹೋಗ್ಬೇಡಿ. ವಾಟ್ ವರ್ ದ ಕಾನ್ಸಿಕ್ವೆನ್ಸಸ್, ರಿಸಲ್ಟ್ಸ್ ಏನೇನೋ ಬರುತ್ತೆ. ಓಕೆ, ಜಸ್ಟ್ ನೋಡ್ಕೊಳ್ಳಿ. ನಾಳೆ ಬಂದ್ರೆ ನಿಮಗೆ ಐ ವಿಲ್ ಟೇಕ್ ಅಹೆಡ್. ಓಕೆ, ಕೋಲ್ಡ್ ವಾರ್ ನ ಸ್ಟಾರ್ಟ್ ಮಾಡ್ತೀನಿ. ಪ್ಲಸ್ ನೀವು ಒಂದ್ಸರಿ ಮ್ಯಾಪ್ ನ ನೀಟಾಗಿ ನೋಡ್ಕೊಳ್ಳಿ. ವರ್ಲ್ಡ್ ಅಲ್ಲಿ ಟ್ರೇಡ್ ರೂಟ್ಸ್ ಎಲ್ಲೆಲ್ಲಿ ನಡೀತಿದೆ, ಹೇಗೆ ನಡೀತಿದೆ, ಹ್ಯಾವ್ ಅನ್ ಐಡಿಯಾ ಅಬೌಟ್ ಇಟ್. ಓಕೆ, ಟ್ರೇಡ್ ರೂಟ್ಸ್ ನಾನು ಮಾಡಿಲ್ಲ. ಓಕೆ, ಸ್ವಲ್ಪ ನೋಡ್ಕೊಳ್ಳಿ. ಬಾಲ್ಕನ್ ರೀಜನ್ಸ್, ಇಂಡಿಯಾದೊಳಗಡೆ ಕೂಡ ಮಾಡರ್ನ್ ಆಗಿದೆ ಅಲ್ಲ, ಮಾಡರ್ನ್ ಇಂಡಿಯಾ. ಓಕೆ, ಆಗಿಲ್ವಾ? ಫಸ್ಟ್ ಆಫ್ ಆಲ್ ಯಾವ ಸಬ್ಜೆಕ್ಟ್ ಆಗಿದೆ ಹೇಳಿ, ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಮಿ. ಯಾಕಂದ್ರೆ ಕೆಲವೊಂದು ಕಾನ್ಸೆಪ್ಟ್ಸ್ ನ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ನಿಮಗೆ ಬೌನ್ಸರ್ ಅರ್ಥನೇ ಆಗೋದಿಲ್ಲ. ದಟ್ಸ್ ವೈ. ಹಿಸ್ಟ್ರಿ ಎಷ್ಟು ಜನಕ್ಕಾಗಿದೆ? ಮಾಡರ್ನ್ ಆದ್ರೂ ಯಾರಿಗಾದ್ರೂ ಎಷ್ಟು ಜನಕ್ಕಾಗಿದೆ? ಆಗಿಲ್ಲ, ಹಾಫ್ ಆಗಿದೆ. ಇಟ್ ಶುಡ್ ನಾಟ್ ಬಿ ಲೈಕ್ ದಟ್. ಇಂಟಿಗ್ರೇಟೆಡ್ ಸ್ಟಡಿ ಹೆಲ್ಪ್ಸ್. ಕ್ವಾಲಿಟಿ ಆಗಿದೆ, ನಿಮಗಾಗಿದೆ. ನೆಕ್ಸ್ಟ್ ಆಗಿಲ್ಲ, ನಿಮಗಾಗಿದೆ. ಓಕೆ, ನಿಮಗೂ ಆಗಿಲ್ಲ ಕ್ವಾಲಿಟಿ. ಎಕಾನಮಿ ಆಗಿದೆನಾ? ನಿಮಗೆ ಆಗಿಲ್ವಾ? ಎಕಾನಮಿ, ಜಾಗ್ರಫಿ
ಆಗಿದೆ ನಿಮ್ಗೆ, ಮತ್ತೆ ಯಾರಿಗೂ ಬೇರೆದವ್ರು ಜೋಗ್ರಫಿ ಮ್ಯಾಪ್ ನೋಡ್ಕೊಂಡು ಬನ್ನಿ. ವರ್ಲ್ಡ್ ಎಷ್ಟು ಕಾಂಟಿನೆಂಟ್ಸ್ ಇದಾವೆ, ಯಾವ ಕಾಂಟಿನೆಂಟ್ ಅಲ್ಲಿ ಏನೇನ್ ಪ್ಲೇಸು. ನಿಮಗ್ ಬೇಕು ಅಂದ್ರೆ ನಾಳೆ ಕ್ಲಾಸ್ ಮ್ಯಾಪಿಂಗ್ ಬಗ್ಗೆ ಮಾಡ್ತೀನಿ. ಸ್ವಲ್ಪ ಈ IR ಗೆಸ್ಟ್ ಬೇಕಷ್ಟೇ, ಹಂಗೆ ಎಲ್ಲಾ ಮಾಡ್ಕೊಂಡು ಹೋದ್ರೆ ಟೈಮ್ ಆಗುತ್ತೆ ಅಷ್ಟೇ. ಓಕೆ, ಆಕ್ಚುಲಿ ಸ್ಟಾರ್ಟ್ ಆಗೋದು ಹೆಂಗಂದ್ರೆ ಫಾರ್ಮೇಶನ್ ಆಫ್ ಯುನೈಟೆಡ್ ನೇಷನ್, ಕೋಲ್ಡ್ ವಾರ್ ಇಸ್ ಹೌ ದೇ ಯೂಶುವಲಿ ದೇ ಸ್ಟಾರ್ಟ್ IR. ಮತ್ತೆ ಡೈರೆಕ್ಟ್ ಆಗಿ ಇನ್ನು ಕೆಲವು ಕಡೆ ಹೆಂಗ್ ಮಾಡ್ತಾರೆ ಅಂದ್ರೆ ಇಂಡಿಯಾ ಅವ್ರ ನೇಬರ್ ಯಾರು ಇದ್ದಾರೆ ಅವ್ರ ಬಗ್ಗೆ, ಮತ್ತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಒಂದಿಷ್ಟು ಬಗ್ಗೆ ಹೇಳಿ ದೇ ವಿಲ್ ಕಂಪ್ಲೀಟ್. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಪೀಪಲ್ ಥಿಂಕ್ IR ಇಂದ 2-4 ಕ್ವಶನ್ ಅಷ್ಟೇ ಬರೋದಲ್ಲ, ಅದು ಗ್ರೂಪಿಂಗ್ ಮೇಲೆ ಬರೋದು. ಡೈರೆಕ್ಟ್ ಆಗಿ ಓದ್ಕೊಂಡ್ರೆ ಮಾಡ್ಬಿಡ್ಬೋದು. ನೋ, ನೀವು IR ನ ಓದ್ಕೊಂಡ್ರೆ ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ಪಾಲಿಟಿ ಆಲ್ಸೋ, ಎಕಾನಮಿ ಆಲ್ಸೋ, ಜಾಗ್ರಫಿಗೂ ಜಾಸ್ತಿ ಹೆಲ್ಪ್ ಆಗುತ್ತೆ. ಓಕೆ, ಹೌ ಜಾಗ್ರಫಿ ವಿಲ್ ಡಿಸೈಡ್ ದ IR, ಅದು ಸಪರೇಟ್ ಆಗಿ ಜಾಗ್ರಫಿ ಆಪ್ಷನಲ್ ಅವ್ರಿಗಿರುತ್ತೆ, ನಿಮಗೆ ಅಷ್ಟು ಡೀಪ್ ಬೇಡ. ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈಗ ಏನ್ಷಿಯಂಟ್ ಇಂಡಿಯಾ ಓದ್ತಿರ್ತೀರಾ, ಏನ್ಷಿಯಂಟ್ ಇಂಡಿಯಾ ಓದ್ಬೇಕಾದಾಗ ಇಂಡಿಯಾಗೆ ಎಂಟ್ರಿ ಪಾಯಿಂಟ್ಸ್ ಇರ್ತಾವ ಒಂದಿಷ್ಟು. ಬೋಲನ್ ಪಾಸ್, ಖೈಬರ್ ಪಾಸ್, ಗಾಂಧಾರ, ಅಲ್ಲಿ ಅಂದ್ರೆ ಅಫ್ಘಾನಿಸ್ತಾನ್ ಏರಿಯಾ. ಓಕೆ, ಅವನ್ನೆಲ್ಲ ಗೊತ್ತಿರ್ಬೇಕು ನಿಮಗೆ. ಬಟ್ ಆಸ್ ಟೈಮ್ ಪಾಸಸ್ ಯು ವಿಲ್ ಲರ್ನ್. ಬಟ್ ಎನಿವೆ, ಸೊ ಜಾಗ್ರಫಿ ಆಗಿಲ್ಲ, ಐ ವಿಲ್ ಟೇಕ್ ಲೈಕ್ ಆಗಿಲ್ಲ ಅಂತಾನೆ, ಯಾಕಂದ್ರೆ ಬಹಳಷ್ಟು ಜನಕ್ಕೆ. ದೆನ್ ಎನ್ವಿರಾನ್ಮೆಂಟ್, ಬಿಕಾಸ್ ಇವನ್ ದಟ್ ವಿಲ್ ಆಲ್ಸೋ ಲೀಡ್ ಟು ದ ರಿಸೋರ್ಸ್. ಈಗ ಒಂದು ಕಂಟ್ರಿ ಯಾಕೆ ವೆಲ್ ಡೆವಲಪ್ಡ್ ಆಗಿದೆ ಅನ್ನೋದಕ್ಕೆ ಅದ್ರಲ್ಲಿ ಎಷ್ಟು ರಿಸೋರ್ಸ್ ಇದೆ ಅನ್ನೋದೇ ಫ್ಯಾಕ್ಟರ್ ಆಗೋದು. ಅಂದ್ರೆ ಇರುತ್ತೆ, ಬಟ್ ಅದನ್ನ ಮೊಬಿಲೈಸೇಷನ್ ಹೆಂಗ್ ಮಾಡ್ಕೋತಾರೆ ಅದ್ರ ಮೇಲೆ ಡಿಪೆಂಡ್. ಓಕೆ, ಸೊ ಫೈನ್. ನಾನು ಎಲ್ಲೆಲ್ಲಿ ಅಷ್ಟು ಟಚ್ ಮಾಡಕ್ಕಾಗುತ್ತೋ ಬೇಸಿಕ್ ಇಂದಾನೆ ಹೇಳ್ಕೊಂಡು ಹೋಗ್ತೀನಿ. ನಾಳೆ ವಿಲ್ ಸ್ಟಾರ್ಟ್ ಕೋಲ್ಡ್ ವಾರ್. ಓಕೆ, ಇವತ್ತಿನಲ್ಲಿ ಏನಾದ್ರೂ ನಿಮಗೆ ಡೌಟ್ ಇದ್ರೆ ಕೇಳ್ಬೋದು. ಇನ್ನೊಂದು ಕೆಲಸ, ಇವತ್ತು ಹೋಗ್ಬಿಟ್ಟು IRದು ಪೂರ್ತಿ ಸಿಲೆಬಸ್ ಒಂದ್ಸಲಿ ಓದ್ಕೊಳ್ಳಿ. ಓಕೆ, ಸಿಲೆಬಸ್ ಅಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ. ಓಕೆ, ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾನು ಮೇನ್ಸ್ ತೋರಿಸ್ದೆ, ಪ್ರಿಲಿಮ್ಸ್ ಸ್ವಲ್ಪ ಓದ್ಕೊಳ್ಳಿ. ಪ್ರಿಲಿಮ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಮೇನ್ಸ್ ಅಲ್ಲಿ ಬಂದ್ರೆ ಇದು ಪ್ರಿಡಿಕ್ಟೇಬಲ್. ಮೇನ್ಸ್ ಅಲ್ಲಿ ಕ್ವಶನ್ಸ್ ಆರ್ ಪ್ರಿಡಿಕ್ಟೇಬಲ್. ಓಕೆ, ಒಂದು 3 years 2 years ಇಂದ ನಡೆದಿರೋ ಇವೆಂಟ್ಸ್, ಆ ಇವೆಂಟ್ಸ್ ಮೇಲೆನೆ ಮೇನ್ಸ್ ಅಲ್ಲಿ ಕೇಳೋದು. ಲೈಕ್ ಗ್ರೂಪಿಂಗ್ ನೋಡಿ ಇಲ್ಲಿ I2 U2 ಆಕಸ್ ಮತ್ತೆ ಕ್ವಾಡ್ ಆ ವರ್ಷ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಿದ್ದು, ಅಂಡ್ ಎನಿಬಡಿ ವುಡ್ ಹ್ಯಾವ್ ಗೆಸ್ಡ್ ಬರುತ್ತೆ ಅಂತ ಬಂದಿತ್ತು ಕೂಡ. ಓಕೆ, ಆ ತರ. ಬಟ್ ಪ್ರಿಲಿಮ್ಸ್ ಅಲ್ಲಿ ಬಂದಾಗ ಏನಾಗುತ್ತೆ, ಪ್ರಿಲಿಮ್ಸ್ ಅಲ್ಲಿ ಬಹಳ ವೇಗ ಕ್ವಶನ್ಸ್ ಬರ್ತಾರೆ. ಒಂಥರ ನೀವು ಯೋಚನೆನೇ ಮಾಡಿರೋದಿಲ್ಲ, ಅಯ್ಯೋ ಇದು ಇತ್ತ ನ್ಯೂಸ್ ಅಲ್ಲಿ ಅನ್ಕೋತೀರಿ, ಆ ತರ. ಓಕೆ, ಬಟ್ ಪ್ರಿಲಿಮ್ಸ್ ನ ನೀವು ಹಿಟ್ ಮಾಡ್ಬೇಕು IR ಕ್ವಶನ್ಸ್ ಅಂತಂದ್ರೆ ಒನ್ ಥಿಂಗ್ ಇದು, ಹಿಂದೂ ಪೇಪರ್ ನ ಡೈಲಿ ಓದ್ಬೇಕು. ಓದೋದಂದ್ರೆ ಪೂರ್ತಿ ವರ್ಲ್ಡ್ ಪೇಜ್ನೇ ಓದೋದಲ್ಲ, ಅಲ್ಲಿ ಏನ್ ನಡೀತಿದೆ, ವಿಚ್ ಕಂಟ್ರಿ ಇಸ್ ಅಪಿಯರಿಂಗ್ ರಿಪೀಟೆಡ್ಲಿ, ಅದೊಂದು ಐಡಿಯಾ ಇರಬೇಕು ನಿಮ್ಗೆ. ಓಕೆ, ರೀಸೆಂಟ್ ಆಗಿ ಟರ್ಕಿ ನ್ಯೂಸ್ ಅಲ್ಲಿ ಇತ್ತು. ನೀವು ನ್ಯೂಸ್ ಪೇಪರ್ ಓದ್ಬೇಕಾದಾಗ ಟರ್ಕಿನೂ ಇತ್ತು. ಯಾಕಿತ್ತು ಟರ್ಕಿ ಹೆಸರು? ಎರ್ದೋವಾನ್. ಓಕೆ, ಅಂದ್ರೆ ಅಲ್ಲಿ ಪ್ರೆಸಿಡೆಂಟ್ ಹಿ ಅಗೇನ್ ರಿಎಲೆಕ್ಟೆಡ್. ಓಕೆ, ಅದ್ರ ಸಲುವಾಗಿ ಅದೇ ನ್ಯೂಸ್ ಅಲ್ಲಿತ್ತು. ಸುಡಾನ್ ನ್ಯೂಸ್ ಅಲ್ಲಿತ್ತು ಅಲ್ವಾ? ಓಕೆ, ದೆನ್ ಪೋಲೆಂಡ್, ಯುಕ್ರೇನ್ ಅವಾಗ ನ್ಯೂಸ್ ಅಲ್ಲಿ ಇದ್ದೇ ಇರ್ತಾವೆ. ಆ ಥಿಂಗ್ಸ್ ನೋಡ್ಕೊಂತಾ ಇರ್ಬೇಕು, ಆ ತರ. ಸೊ ಪ್ರಿಲಿಮ್ಸ್ ನ ನೀವು ಫುಲ್ಲಿ ಟಾರ್ಗೆಟ್ ಮಾಡಿ ಹಿಟ್ ಮಾಡ್ತೀರಾ ಅಂತ ಹೇಳಕ್ಕಾಗಲ್ಲ, ಬಟ್ ಮೇನ್ಸ್ ಅಲ್ಲಿ ಯು ಕ್ಯಾನ್ ಸಾಲ್ವ್ ಗುಡ್ ಅಮೌಂಟ್ ಆಫ್ ಕ್ವಶನ್ಸ್. ಇನ್ಫ್ಯಾಕ್ಟ್ IR ಆಸ್ ಅ ಸಬ್ಜೆಕ್ಟ್ 2020 ಬರೋಕಿನ ಮುಂಚೆ 2-3 ಮ್ಯಾಕ್ಸಿಮಮ್ 5 ಕ್ವಶನ್ಸ್ ಅಷ್ಟೇ ಕೇಳ್ತಿದ್ರು ಪ್ರಿಲಿಮ್ಸ್ ಅಲ್ಲಿ. ಓಕೆ, ಮೇನ್ಸ್ ಅಲ್ಲಿ ಆಸ್ ಇಟ್ ಈಸ್, ಮೇನ್ಸ್ ಅಲ್ಲಿ ಅರೌಂಡ್ 50 ಕ್ವಶನ್ಸ್ ಬರ್ತಾನೆ ಇರುತ್ತೆ. ಓಕೆ, ಪ್ರಿಲಿಮ್ಸ್ ಅಲ್ಲಿ ಒಂದು 5 ಕ್ವಶನ್ಸ್ ವರೆಗೂ ಮಾತ್ರ ಕೇಳ್ತಿದ್ರು. ಫ್ರಮ್ ಲಾಸ್ಟ್ ಇಯರ್ ಏನ್ ಮಾಡಿದ್ರೆ 10 ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್. 10 ಕ್ವಶನ್ಸ್. ಓಕೆ, ಈ ವರ್ಷ ಕೂಡ ಐ ಥಿಂಕ್ 9 to 11 ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಕೆಲವೊಂದು ಓವರ್ಲ್ಯಾಪಿಂಗ್ ಇದಾವೆ. IR ಜಾಗ್ರಫಿ ಓವರ್ಲ್ಯಾಪ್ ಇದೆ, ಕೆಲವೊಂದು IR ಅಗ್ರಿಕಲ್ಚರ್ ಓವರ್ಲ್ಯಾಪ್ ಇದೆ. ಓಕೆ, ಸೊ ಅದರ್ವೈಸ್ ದೇ ಆರ್ ಆಸ್ಕಿಂಗ್ ಯು 10 ಕ್ವಶನ್ಸ್ ಆನ್ ಅನ್ ಅವರೇಜ್. ಓಕೆ, 10 ಕ್ವಶನ್ಸ್ ಅಂದ್ರೆ ಅಪ್ ಟು 20 ಮಾರ್ಕ್ಸ್. ಓಕೆ, ವೇರ್ ದ ಕಟ್ ಆಫ್ ಇಸ್ ಅಬೌಟ್ 88, ಅದ್ರಲ್ಲಿ ನಿಮಗೆ 20 ಮಾರ್ಕ್ಸ್ ವರೆಗೂ ಇಟ್ ಇಸ್ ಗೋಯಿಂಗ್ ಟು ಗಿವ್. ಅದ್ರಲ್ಲಿ ನೀವು 10 ನಲ್ಲಿ ಅಟ್ ಲೀಸ್ಟ್ 7 ಆದ್ರೂ ಹಾಕ್ಬೋದು. 7 ಕ್ವಶನ್, 6 to 7 ಕ್ವಶನ್ ಯು ಕ್ಯಾನ್ ಹಿಟ್ ಈಸಿಲಿ. ಓಕೆ, ಅದೇ ಇಫ್ ಯು ಕಂಪೇರ್ ಫಾರ್ ಎನ್ವಿರಾನ್ಮೆಂಟ್, ಮೇನ್ಸ್ ಅಲ್ಲಿ ಎನ್ವಿರಾನ್ಮೆಂಟ್ ಎಷ್ಟಿಗೆ ಬರುತ್ತೆ? 36, ಅರೌಂಡ್ 40 ಮಾರ್ಕ್ಸ್ ಅಷ್ಟೇ ಬರೋದು ಎನ್ವಿರಾನ್ಮೆಂಟ್. ಓಕೆ, ಹೋಲ್ ಪಾಲಿಟಿ 50, ಕಾನ್ಸ್ಟಿಟ್ಯೂಷನ್ 50 ಅರೌಂಡ್. ಸೊ ಅದ್ರ ಇಕ್ವಲೆಂಟ್ ಆಗಿ IR ಅಲ್ಲಿ ನಿಮಗೆ 50 ಮಾರ್ಕ್ಸ್ ಬರುತ್ತೆ ಅಂತಂದ್ರೆ ದಟ್ ಟು ಈಸಿ ಕ್ವಶನ್ಸ್, ನಾಟ್ ಸೋ ಡಿಫಿಕಲ್ಟ್. ಓಕೆ, ಬಟ್ ನೀವೇನಾದ್ರೂ ಇದ್ಯಾವುದು ಕಾನ್ಸ್ಟಿಟ್ಯೂಷನ್ ಒಳಗಡೆ ಕ್ವಶನ್ಸ್ ನೋಡಿ ಎಷ್ಟು ಕ್ರಿಟಿಕಲ್ ಆಗಿ ಕೇಳಿರ್ತಾರೆ. ಪ್ರೊಸೀಜರ್, ಪಾರ್ಲಿಮೆಂಟ್ ಪ್ರೊಸೀಜರ್ಸ್ ಮೇಲೆ ಕ್ವಶನ್ ಕೇಳಿರ್ತಾರೆ, ಎಲೆಕ್ಷನ್ಸ್ ಮೇಲೆ ಕೇಳಿರ್ತಾರೆ.
ರಿಲೇಟಿವ್ಲಿ ಯು ಕ್ಯಾನ್ ಆನ್ಸರ್ ಈಸಿಲಿ. ಸೋಷಿಯಲ್ ಜಸ್ಟಿಸ್ ಮೇಲೆ ಕೇಳಿದಾಗ ಸೊಸೈಟಿ ಕ್ವಶನ್ಸ್ ಅಂತೂ ಯು ಹ್ಯಾವ್ ಟು ಇನೋವೇಟ್ ಸಮಥಿಂಗ್ ಆ ತರ ಕೇಳ್ತಿದ್ದಾರೆ ನೌ ಡೇಸ್. ಓಕೆ, ಸೊ ಐಆರ್ ಯು ಕ್ಯಾನ್ ಸ್ಕೋರ್ ಗುಡ್. ಕ್ಲಾಸ್ ಅಲ್ಲಿ ನಾನು ಏನೇನು ಹೇಳ್ತಿಲ್ಲ, ಇಟ್ ಈಸ್ ಟು ಗಿವ್ ಯುವರ್ ಟೆಂಪರ್ಮೆಂಟ್, ನಿಮ್ಗೊಂದು ಥಿಂಕಿಂಗ್ ಪ್ರೊಸೆಸ್ ಕೊಡೋಕೆ ನಾನೆಲ್ಲ ಹೇಳೋದು. ಓಕೆ, ಇಟ್ಸ್ ನಾಟ್ ಲೈಕ್ ನಾನು ಹೇಳಿರೋದೆಲ್ಲ ಬರ್ಸ್ಬೇಕು ಅನ್ನೋ ತರನೋ, ಅಥವಾ ಇದನ್ನ ನೀವು ಬೇರೆ ಬುಕ್ ಅಲ್ಲಿ ಹೋಗಿ ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಓಕೆ, ಬಟ್ ಐ ವಿಲ್ ಗಿವ್ ಯು ವೆರಿ ಗುಡ್ ವ್ಯೂ. ಓಕೆ, ಸೊ ಕ್ರಕ್ಸ್ ಕೊಟ್ಟ ಮೇಲೆ ನೀವು ಅದನ್ನ ಅದ್ರ ಮೇಲೆ ಬಿಲ್ಡ್ ಮಾಡಬೇಕು. ಬೇರೆ ಯಾವುದೇ ಬುಕ್ ಓದಿದ್ರು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಓಕೆ, ಅದು ಒಂದೇ. ದೆನ್ ನೀವು ಬುಕ್ NCERT ಬುಕ್ ಒಂದಿದೆ, ಕಂಟೆಂಪ್ರರಿ ವರ್ಲ್ಡ್ ಹಿಸ್ಟ್ರಿ ಅಂತ, I think 12th standard NCERT ಇದೆ. Okay, that you can refer, and that book starts from Cold War. Okay, ಸಿಂಪಲ್ ಆಗಿದೆ, ಮೇಲೆ ಮೇಲೆ ಹೇಳ್ಕೊಂಡು ಹೋಗಿದ್ದಾರೆ, ಅಷ್ಟು ಡೀಪ್ ಆಗಿ ಏನಿಲ್ಲ, ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದಾದ್ಮೇಲೆ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಬೇಕಪ್ಪ ಅಂತಂದ್ರೆ ಪವನೀತ್ ಸಿಂಗ್ ಅಂತ ಒಂದಿದೆ. ಪವನೀತ್ ಸಿಂಗ್ ಅನ್ನೋ ಬುಕ್ ಇಷ್ಟು ದಪ್ಪ ಇದೆ, ಬಟ್ ದಟ್ ಈಸ್ ಜನರಲಿ ರೆಫರ್ಡ್ ಬೈ PSI ಆಪ್ಷನಲ್ ಪೇಪರ್. ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ಅಫೇರ್ಸ್ ಯಾರು ತಗೊಂಡಿರ್ತಾರಲ್ಲ ಅವ್ರು ರೆಫರ್ ಮಾಡಬೇಕು. ದಟ್ ಯು ಕ್ಯಾನ್ ಆಲ್ಸೋ ರೆಫರ್. ಅದರಲ್ಲ ನೀಟಾಗಿ ನೇಷನ್ ಅನ್ನೋ ಐಡಿಯಾ ಯಾವಾಗ ಬಂತು, ನೇಷನ್ ಸ್ಟೇಟ್ ಅಂದ್ರೆ ಏನು, ನೇಷನ್ ಸ್ಟೇಟ್ ಡಿಫ್ರೆನ್ಸ್ ಹೇಳಿಲ್ಲ. ನೇಷನ್ ಅಂಡ್ ಸ್ಟೇಟ್ ಇಂಡಿಯಾದೊಳಗಡೆ ಸ್ಟಾರ್ಟ್ ಆಗಿದ್ದು ನ್ಯಾಷನಲಿಸಮ್ ಅಥವಾ ಸ್ಟೇಟಿಸಮ್? ನ್ಯಾಷನಲಿಸಮ್. ಸೊ ನ್ಯಾಷನಲಿಸಮ್ ಅಥವಾ ನೇಷನ್ ಅನ್ನೋ ಐಡಿಯಾ ಯಾವಾಗ ಬರುತ್ತಂದ್ರೆ, ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಕನೆಕ್ಟೆಡ್ ವಿತ್ ಏರಿಯಾ, ವಿತ್ ಲ್ಯಾಂಗ್ವೇಜ್, with culture, with practices, they form a nation. People who are connected by these things. ಒಂದೇ ಭಾಷೆ ಮಾತಾಡೋರು, ರಿಲಿಜನ್ ಆಗಿರ್ಬೋದು, ಪ್ರಾಕ್ಟಿಸಸ್, ಕಲ್ಚರ್, that will form nation. But state ಅಪ್ಪ ಅಂತಂದ್ರೆ it is a government entity ಅಥವಾ it is a political entity. Okay, basically the political entity that is defined by its territory. Territory ಮೇಲೆ ಡಿಫೈನ್ ಆಗುತ್ತೆ. Plus, there is a well-defined law and a single government that is governing. Government in a single hand. It is a political entity. This is a cultural entity. Okay. India ದೊಳಗಡೆ ನ್ಯಾಷನಲಿಸಮ್ ಅಂತ ಬರುತ್ತೆ. ಓಕೆ, ನ್ಯಾಷನಲಿಸಮ್ ಅಂದ್ರೆ ರಾಷ್ಟ್ರೀಯತೆ. ಆ ರಾಷ್ಟ್ರೀಯತೆಯಲ್ಲಿ ಜಾಸ್ತಿ ಬರೋದೇನು, ಕಲ್ಚರು, ಲ್ಯಾಂಗ್ವೇಜು ಅಲ್ವಾ, ರಿಲಿಜನ್, ಆತರ ನಾವು ಮಾಡೋ ಪ್ರಾಕ್ಟಿಸಸ್, ದಟ್ ಇಸ್. ಓಕೆ, ಸೊ ನೇಷನ್ ಮತ್ತೆ ಸ್ಟೇಟ್ ಗೆ ಡಿಫ್ರೆನ್ಸ್ ಬೇಸಿಕಲಿ ಇದು. ನಿಮಗೆ 2021 ಅಲ್ಲಿ ಸ್ಟೇಟ್ ಅಂತ ಕೊಟ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ವೆಲ್ ಡಿಫೈನ್ಸ್ ದ ಸ್ಟೇಟ್ ಅಂತ ಕೇಳಿದ್ರು. ಅದನ್ನ NCERT ಒಳಗಡೆ ಸೇಮ್ ಸ್ಟೇಟ್ಮೆಂಟ್ ಇದೆ, ಅದನ್ನೇ ಅಲ್ಲಿ ಹಾಕಿದ್ರು. ಸೊ NCERT ಯು ಹ್ಯಾವ್ ಟು ರೀಡ್. ಒಂದ್ ಕಡೆ ಪಾಲಿಟಿ ಅಂದ್ರೆ ಏನು, ಪಾರ್ಲಿಮೆಂಟ್ ಅಂದ್ರೆ ಏನು. ನೀವು ಪಾಲಿಟಿ ಫುಲ್ ಓದ್ತೀರಾ, ವಾಟ್ ಇಸ್ ಮೀನಿಂಗ್ ಆಫ್ ಪಾರ್ಲಿಮೆಂಟ್ ಅಂತ ಕೇಳಿದ್ರೆ ಹೇಳಿ. ಕ್ಯಾನ್ ಎನಿಬಡಿ ಸೇ ವಾಟ್ ಇಸ್ ಪಾರ್ಲಿಮೆಂಟ್? Parliament means to discuss, to meet and discuss. Politics andre, sorry, parliament andre to meet and discuss ಅಷ್ಟೇ. Politics andre political ಇದಾಯ್ತು. Politics means influencing somebody according to your interest. ಅಷ್ಟೇ politics. ಇವೆಲ್ಲ ಪೊಲಿಟಿಕಲ್ ಥಿಯರಿ ಅಂತ ಬುಕ್ ಇದೆ, ಅದ್ರೊಳಗಡೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಈ ಪಾಲಿಟಿ ಸಿಲೆಬಸ್ ಲಕ್ಷ್ಮೀಕಾಂತ್ ಬುಕ್ ಓದಿಲ್ಲ ದಟ್ ಇಸ್ ಫೈನ್, ಬಟ್ ಪೊಲಿಟಿಕಲ್ ಥಿಯರಿ ಅಂತ ಒಂದು ಬುಕ್ ಇದೆ, ಆ ಬುಕ್ ಓದ್ಲೇಬೇಕು. ಓಕೆ, ಅದರ್ವೈಸ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಪೊಲಿಟಿಕಲ್ ಥಿಯರೀಸ್. ನಿಮ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರೋದು ಕೂಡ ಪೊಲಿಟಿಕಲ್ ಥಿಯರೀಸ್ ಮೇಲೆ, ಮೋಸ್ಟ್ ಆಫ್ ದ ಕ್ವಶನ್ಸ್. ಓಕೆ, ಪೊಲಿಟಿಕಲ್ ಥಿಯರಿ ಮೇಲೆ ಬರೋದು. ಸೊ ಫಾರ್ ನೌ ವಿ ವಿಲ್ ಎಂಡ್ ದ ಕ್ಲಾಸ್. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಬಿ ಇಟ್ ಅಬೌಟ್ ಸಿಲೆಬಸ್, ಬಿ ಇಟ್ ಅಬೌಟ್ ಎನಿ ಅದರ್ ಸಬ್ಜೆಕ್ಟ್ ಆಲ್ಸೋ, ಡಸಂಟ್ ಮ್ಯಾಟರ್. or today's class also. ಯಾರಿಗಾದ್ರೂ ಏನಾದ್ರೂ ಡೌಟ್ ಕೇಳಿ. ಬಟ್ ಒನ್ ಥಿಂಗ್ ವಿಚ್ ಯು ಹ್ಯಾವ್ ಟು ಡೂ ಟುಮಾರೋ, ಬರೋಕಿನ ಮುಂಚೆ ಅಂತಂದ್ರೆ ಒಂದು ಮ್ಯಾಪ್ ನ ಮುಗಿಸ್ಕೊಂಡು ಬನ್ನಿ. ಮ್ಯಾಪ್ ಅಲ್ಲಿ ಯಾವ ಕಂಟ್ರಿ ಎಲ್ಲೆಲ್ಲಿದೆ ದಟ್ ಯು ಹ್ಯಾವ್ ಟು ನೋ. ಚೋಕ್ ಪಾಯಿಂಟ್ಸ್ ಅಂತ ಹೇಳಿದ್ನಲ್ಲ, ಆ ಪಾಯಿಂಟ್ಸ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಬನ್ನಿ. ಸ್ಟ್ರೈಟ್ಸ್, ಇಂಪಾರ್ಟೆಂಟ್ ಸ್ಟ್ರೈಟ್ಸ್, ಇಸ್ತಮಸ್ ಏನ್ ಬೇಡ, ನೆಕ್ಸ್ಟ್ ಇಲ್ಲ, ಸ್ಟ್ರೈಟ್ಸ್ ನೋಡ್ಕೊಂಡು ಬನ್ನಿ. ಇಂಪಾರ್ಟೆಂಟ್ ಸ್ಟ್ರೈಟ್ಸ್ ಯಾವ್ದು ಸಿಲೆಬಸ್ ಅಂತೂ ಯು ಹ್ಯಾವ್ ಟು ಡೂ. ಆಕ್ಚುಲಿ ಫಸ್ಟ್ ಡೇ ಆಫ್ ಯುವರ್ ಪ್ರಿಪರೇಷನ್ ಐಡಿಯಲಿ ಸ್ಟಾರ್ಟ್ ಮಾಡಬೇಕು ಸಿಲೆಬಸ್. ಅದು ಓದಿದ್ರೆ ಸರಿ, ಓದಿಲ್ಲ ಅಂದ್ರೆ ಇವಾಗಂತೂ ಓದ್ಕೊಂಡು ಬನ್ನಿ. ಮ್ಯಾಪ್ ನ ನೀಟಾಗಿ ನೋಡ್ಕೊಂಡು ಬನ್ನಿ. ಇಫ್ ಪಾಸಿಬಲ್ ರೀಡ್ ದಟ್ 12th ಸ್ಟ್ಯಾಂಡರ್ಡ್ ಬುಕ್ ವಿಚ್ ಆಸ್ ಕಂಟೆಂಪ್ರರಿ ವರ್ಲ್ಡ್ ಹಿಸ್ಟ್ರಿ. ಅದರಲ್ಲಿ ಕೋಲ್ಡ್ ವಾರ್ ಬಗ್ಗೆ ಇದೆ. ಸೊ ಕೋಲ್ಡ್ ವಾರ್ ಬಗ್ಗೆ ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಅದಾದ್ಮೇಲೆ ಇಂಡಿಯಾದ ನ್ಯಾಷನಲ್ ಪಾಲಿಸಿ ಹೆಂಗ್ ಚೇಂಜ್ ಆಯ್ತು, ಫಾರಿನ್ ಪಾಲಿಸಿ ಹೆಂಗ್ ಚೇಂಜ್ ಆಯ್ತು, ದಟ್ ಐ ವಿಲ್ ಸೇ. ಅದಾದ್ಮೇಲೆ ಡೈರೆಕ್ಟ್ಲಿ ವಿ ವಿಲ್ ಕಮ್ ಟು ಇಂಡಿಯಾ ಅಂಡ್ ಇಟ್ಸ್ ನೇಬರ್, India and its extended neighbors, India and its superpowers.
ಬೇರೆ ಸೂಪರ್ ಪವರ್ ಯಾರು ಅಷ್ಟು ಮಾಡಿ ದೆನ್ ವಿ ವಿಲ್ ಗೋ ಫಾರ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಲೈಕ್ ಯುನೈಟೆಡ್ ನೇಷನ್, ವರ್ಲ್ಡ್ ಎಕನಾಮಿಕ್ ಫೋರಮ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಆ ತರ ಯಾವ್ಯಾವ ಇದಾವೆ ರಿಲೇಟೆಡ್. ಮತ್ತೆ ಈ ವರ್ಷ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದಾದ್ರು ಗ್ರೂಪಿಂಗ್ ಬಂದ್ರೆ ದಟ್ ಐ ವಿಲ್ ಡು. ಸೊ ಇಟ್ ವಿಲ್ ಹ್ಯಾವ್ ಅನ್ ಗುಡ್ ಐಡಿಯಾ ಅಬೌಟ್ ಎಂಡ್ ಆಫ್ ದ ಡೇ ಹೆಂಗ್ ಬರಿಬೇಕಂದ್ರೆ ಆನ್ಸರ್ ನೀವು ಹಾಲಿಸ್ಟಿಕ್ ಆನ್ಸರ್ಸ್ ಬರಿಬೇಕು. ಓಕೆ, ಅಂಡ್ ಯು ಶುಡ್ ಇಮ್ಯಾಜಿನ್ ಈ ತರ ಇತ್ತು ಸಿಚುವೇಶನ್ ಅಂತ ಅನ್ಕೊಂಡು ಎಕ್ಸಾಮ್ ಅಲ್ಲಿ ಆನ್ಸರ್ ಬರೆದ್ರೆ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ವಿಲ್ ಎಂಡ್ ದ ಕ್ಲಾಸ್. ಥ್ಯಾಂಕ್ ಯು. ಯಾರಿಗಾದ್ರೂ ಫಾಸ್ಟ್ ಸ್ಲೋ ಏನಾದ್ರು ಅನ್ಸ್ತಾ? ಡಿಡ್ ಎನಿಬಡಿ ಫೇಸ್ ಎನಿ ಪ್ರಾಬ್ಲಮ್? ಐ ವಿಲ್ ಮಾಡ್ಯುಲೇಟ್ ಅಕಾರ್ಡಿಂಗ್ಲಿ. ಪವನೀತ್ ಸಿಂಗ್.